ಈಗ ನಾವು ದೇವರ ವಾಕ್ಯದ ಒಳಗೆ ಹಾದು ಹೋಗಲಿದ್ದೇವೆ. ನಮ್ಮ ಆತ್ಮಿಕ ಜೀವಿತವನ್ನು, ನಮ್ಮ ನಂಬಿಕೆಯ ಜೀವಿತವನ್ನು ನಾವು ಆರಂಭಿಸಿದ ಕಾಲವನ್ನು ನಾವು ಹಿಂದೆ ನೋಡಿದರೆ, ಆ ಕಾರ್ಯಗಳು ಆರಂಭ ಕಾಲದಿಂದ ನಮಗೆ ಯಾವ ರೀತಿ ಸುಲಭವಾಗಿ ಒಳಿತಾಗಿ ನಡೆಯುವ ಹಾಗೆ ಇದ್ದರೂ ಕೂಡ ಆತ್ಮಿಕ ಜೀವನ ಎನ್ನುವುದು ಅಷ್ಟು ಸುಲಭ ಅಲ್ಲ. ಅದನ್ನು ನಡೆಸುವಂತಹ ಒಂದು ಕಾಲಘಟ್ಟದಲ್ಲಿ ಹಲವು ವಿಧವಾಗಿರುವ ಶೋಧನೆಗಳನ್ನು ನಾವು ಎದುರುಗೊಳ್ಳಬೇಕಾಗುತ್ತದೆ. ಮೊದಲು ನೋಡಬೇಕಾದ್ರೆ ನಮಗೇನು ಗೊತ್ತಾಗಲ್ಲ. ವಾಕ್ಯದ ಪ್ರಕಾರ, ವಚನದ ಪ್ರಕಾರ ನಡೆಯಲು ಆರಂಭಿಸುವಾಗಲೇ ಅದು ಎಷ್ಟು ಕಠಿಣ ಎನ್ನುವುದನ್ನು ನಾವು ಅರಿಯಲು ಸಾಧ್ಯ. ನ್ಯಾಯ ಪ್ರಕಾರವಾಗಿ ನಡೆಯಲು ಬಯಸುವವರು ಹಲವು ವಿಧವಾಗಿರುವ ಶೋಧನೆಗಳಲ್ಲಿ ಸಿಲುಕಿಕೊಳ್ಳುವುದನ್ನು ನೋಡ್ತೀವಿ. ಶೋಧನೆಗಳನ್ನು ದಾಟಿಯೇ ಬರಬೇಕು. ಶೋಧನೆಗಳ ಮೂಲಕವಾಗಿಯೇ ನಮ್ಮ ಜೀವಿತ ರಚಿಸಲ್ಪಟ್ಟದಾಗಿದೆ. ಶೋಧನೆ ಇಲ್ಲದಿರುವಂತಹ ಒಂದು ಜೀವಿತ ನಿಮಗೆ ತೋರಿಸಿದರೆ ಅದು ನಿಶ್ಚಯ ದೇವರ ರಾಜ್ಯಕ್ಕೆ ಹೋಗುವಂತಹ ದಾರಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸತ್ಯವೇದ ಹೇಳುತ್ತದೆ, ಪರಲೋಕಕ್ಕೆ ಹೋಗುವಂತಹ ದಾರಿ ಅದು ಬಹಳ ಇಕ್ಕಟ್ಟು, ಬಿಕ್ಕಟ್ಟು ಆಗಿದೆ. ಅದನ್ನು ಕಂಡುಹಿಡಿಯುವವರು ಕೆಲವರು ಮಾತ್ರ. ಆದರೆ ಕೆಲವರು ನೂತನ ಉಪದೇಶಕರು ಮೇಲ್ನೋಟವಾಗಿರುವ ಜೀವಿತವನ್ನು ಹೇಳುತ್ತಾರೆ, ಸಮಸ್ಯೆ ಇಲ್ಲದ ಜೀವಿತ, ಸುಖವಾಗಿರುವ ಜೀವನ ಎಂಬುದಾಗಿ. ನೀತಿಯಿಂದ ನಡೆಯಲು ಬಯಸುವಂತಹ ಎಲ್ಲರೂ ಸಂಕಟಕ್ಕೊಳಗಾಗುವರು ಎಂಬುದಾಗಿ ಸತ್ಯವೇದ ವಾಕ್ಯ ಹೇಳುವಂಥದ್ದಾಗಿದೆ. ಸತ್ಯದ ಪ್ರಕಾರವಾಗಿ ನಡೆಯಲು ಆರಂಭಿಸಬೇಕಾದರೆ ಹಲವು ಶೋಧನೆಗಳನ್ನು ನಾವು ಸಂಧಿಸಲೇಬೇಕಾಗುತ್ತದೆ. ಯೇಸು ನೋಡದಿರುವ ಶೋಧನೆಯ, ಅವರ ಶಿಷ್ಯರು ನೋಡದಿರುವಂತಹ ಶೋಧನೆಯ ಆತ್ಮಿಕ ಜೀವನ ಹಾಗೆ ಇರುವುದು. ಆದರೆ ಶೋಧನೆ ಕಾಲದ ಒಳಗೆ ದಾಟಿ ಹೋಗುವಾಗ ನಾವು ಬರುವಂಥ ಶೋಧನೆ ಮಾತ್ರ ನೋಡುತ್ತೇವೆ ವಿನಃ ಇಲ್ಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಇಕ್ಕಟ್ಟು ಬರುತ್ತದೆ ಎಂಬುದಾಗಿ ನೋಡ್ತೀವಿ ಬಿಟ್ರೆ ಈ ಶೋಧನೆಗಳ ಹಿಂದೆ ಇರುವಂತಹ ಒಳಿತಿನ ಕಾರ್ಯಗಳನ್ನು ನಾವು ಗಮನಿಸುವುದಕ್ಕೆ ಮರೆಯುತ್ತೇವೆ. ಒಂದು ಶೋಧನೆಯ ಕಾಲದಲ್ಲಿ ಹೋಗುವಾಗ ಶೋಧನೆಯ ಹಿನ್ನೆಲೆ ಎಂಬುದಾಗಿ ನೀವು ಗ್ರಹಿಸಲು ಆರಂಭಿಸಿದರೆ ನಿಶ್ಚಯವಾಗಿ ಶೋಧನೆ ಕಾಲ ಎನ್ನುವಂಥದ್ದು ನಮಗೊಂದು ಆಶೀರ್ವಾದ ಕಾಲ ಎಂಬುದಾಗಿ ನೀವು ಅರಿಯಲು ಸಾಧ್ಯ. ಶಾಲೆಯಲ್ಲಿ ಓದುವಂತಹ ಮಕ್ಕಳನ್ನು ನೋಡಿ, ಎಕ್ಸಾಮ್ ಬರುವ ಸಮಯ, ಶೋಧನೆ ಸಮಯ ಎನ್ನುವಂಥದ್ದು ಒಂದು ಕಠಿಣವಾಗಿರುವ ಸಮಯವೇ. ಅದಕ್ಕಾಗಿ ಬಹಳ ಕಷ್ಟಪಡ್ತಾರೆ, ಪ್ರಯತ್ನವನ್ನೆಲ್ಲ ಮಾಡ್ತಾರೆ, ಕಷ್ಟಪಡ್ತಾರೆ, ಮುಂಜಾನೆ ಎದ್ದು ಟ್ಯೂಷನ್ ಹಂಗಿಂಗೆಲ್ಲ ಹೋಗ್ತಾರೆ. ಅದಕ್ಕಾಗಿ ಶೋಧನೆ ಇಲ್ಲದೆ ಇರುವುದಾದರೆ ಅವರು ಅದೇ ಸ್ಥಿತಿಯಲ್ಲಿ, ಅದೇ ತರಗತಿಯಲ್ಲಿ ಇರಬೇಕಾಗುತ್ತೆ. ಈ ಕಾಲಘಟ್ಟವನ್ನು ಎದುರುಗೊಂಡ್ರೆ ಮಾತ್ರ ಮುಂದಿನ ಹಂತಕ್ಕೆ, ಮುಂದಿನ ಸ್ಥಿತಿಗೆ ನಾವು ದಾಟಿ ಹೋಗಲು ಸಾಧ್ಯ. ಶೋಧನೆ ಎನ್ನುವಂಥದ್ದು ಖಂಡಿತವಾಗಿ ನಮ್ಮೆಲ್ಲರಿಗೂ ಅವಶ್ಯವಾಗಿರುವ ಒಂದು. ಶೋಧನೆಯ ಸಮಯದಲ್ಲಿ ಶೋಧನೆ ಯಾವ ಯಾವ ಕಾರ್ಯದಲ್ಲಿ ಬರುತ್ತದೋ ನಾವು ಅದನ್ನು ಮಾತ್ರ ಗಮನಿಸುತ್ತೇವೆ. ಅದರ ಹಿನ್ನೆಲೆ ಏನು, ಇದು ನಮ್ಮ ಜೀವನದಲ್ಲಿ ಏನು ಮಾಡಲು ಬರುತ್ತದೆ ಎನ್ನುವುದನ್ನು ಗಮನಿಸಿ ನೋಡಿದರೆ ನೀವು ಶೋಧನೆಯನ್ನ ಬಯಸದೇ ಇರುವುದಿಲ್ಲ. ಶೋಧನೆ ಬರಬೇಕು ಖಂಡಿತವಾಗಿ. ಆದರೆ ಕರ್ತನು ಶೋಧಿಸುವವರಿಗೆ ಬಲವನ್ನು ಕೊಡುವಾತನಾಗಿದ್ದಾನೆ. ಸತ್ಯವೇದ ಶೋಧನೆ ಇಲ್ಲದಿರುವಂತಹ ಆತ್ಮಿಕ ಜೀವಿತವನ್ನ ನಮಗೆ ಹೇಳಲೇ ಇಲ್ಲ. ಒಬ್ಬನ ಆತ್ಮಿಕ ಜೀವನದಲ್ಲಿ ಕರ್ತನು ತೋರಿಸುವ ದಾರಿಯಲ್ಲಿ, ಕರ್ತನು ಹೇಳುವ ಸತ್ಯದಲ್ಲಿ ನಡೆಯಬೇಕೆಂದ್ರೆ ಖಂಡಿತ ಶೋಧನೆಗಳನ್ನ ಎದುರುಗೊಳ್ಳಲೇಬೇಕಾಗುತ್ತದೆ. ಯಾರಾದರೂ ನೂತನೋಪದೇಶಕರು ಶೋಧನೆಯೆಲ್ಲ ನಮಗದು ಬೇಕಾಗಿಲ್ಲ, ಶೋಧಿಸಲ್ಪಡುವಂಥ ಅವಶ್ಯವಿಲ್ಲ, ನೋಡಿ ಅಡ್ಡದಾರಿಯಲ್ಲಿ ಒಂದು ಹೊಸ ದಾರಿ ಇದೆ, ನೀವು ಈ ರೀತಿ ಹೋದರೆ ಯಾವ ಶೋಧನೆಯನ್ನಾದರೂ, ಯಾವ ಶೋಧನೆ ಬಾರದ ಹಾಗೆ ನಿಮ್ಮ ಜೀವಿತವನ್ನ ಸುಲಭವಾಗಿ ಸಾಗಿಸಬಹುದು ಎಂಬುದಾಗಿ ಹೇಳಿದ್ರೆ ನೀವು ನಂಬಬೇಡಿ. ಶೋಧನೆ ಇಲ್ಲದ ಜೀವಿತ, ಒಳಿತಿಲ್ಲದ ಜೀವಿತ ಎನ್ನುವುದನ್ನ ನೀವು ಮೊದಲನೇದಾಗಿ ಅರಿತುಕೊಳ್ಳಬೇಕು. ಸತ್ಯವೇದದಲ್ಲಿ ನೋಡಿ, ಶೋಧನೆಯ ಕುರಿತಾಗಿ ಬಹಳ ವಾಕ್ಯವು ನಮಗೆ ಹೇಳಲ್ಪಟ್ಟದಾಗಿದೆ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡಿರುವ ಸತ್ಯವೇದ ವಾಕ್ಯ ಕೂಡ ಶೋಧನೆಯ ಕುರಿತಾಗಿ ನಮಗೆ ಹೇಳುವಂಥದ್ದಾಗಿದೆ. ಶೋಧನೆಯ ಕುರಿತು ನಾವಿಟ್ಟುಕೊಂಡಿರುವ ಹಲವು ಅಭಿಪ್ರಾಯಗಳನ್ನ ಮಾರ್ಪಡಿಸಿಕೊಂಡು ಶೋಧನೆಗಳು ಬರಲಿ, ಎದುರುಗೊಳ್ಳೋಣ ಎನ್ನುವಂತಹ ನಂಬಿಕೆಯನ್ನು ಈ ಒಂದು ವಾಕ್ಯಗಳು, ವಚನಗಳು ನಮಗೆ ಉಂಟು ಮಾಡುತ್ತದೆ. ಇವತ್ತಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡ ಸತ್ಯವೇದ ಭಾಗ 1 ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. ಅದರಲ್ಲಿ ಹೇಳ್ತಾರೆ ನೋಡಿ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಯಾವ ರೀತಿ ನಾಶವಾಗುವ ಬಂಗಾರ ಬೆಂಕಿಯಿಂದ ಶೋಧಿಸಲ್ಪಡುವುದು. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಎಷ್ಟು ಸುಂದರವಾಗಿ ಹೇಳಿದೆ ನೋಡಿ. ಅಳಿದು ಹೋಗುವಂತ ಒಂದು ಬಂಗಾರ, ಆ ಒಂದು ಬಂಗಾರ ಬೆಂಕಿಯಲ್ಲಿ ಹಾಕಲ್ಪಟ್ಟರೆ ಮಾತ್ರವೇ ಒಂದು ಆಭರಣವಾಗುತ್ತದೆ.
ನಾವು ಉಪಯೋಗ ಮಾಡುವ ಹಾಗೆ ಮಾರ್ಪಡುತ್ತದೆ. ಒಂದು ಬಂಗಾರ ಬಿಸ್ಕೆಟ್ ಆಗಿ ಮಾರ್ಪಟ್ಟರೂ ಕೂಡ ಅದು ಬೆಂಕಿಯಲ್ಲಿ ಹೋಗೇ ಬರಬೇಕು. ಹಾಗಾದರೆ ಒಂದು ಬಂಗಾರ ಮಣ್ಣಿನಲ್ಲಿ ಬೆರೆತಿರುವುದು, ಅದರಲ್ಲಿರುವಂತಹ ಬೇರೆ ಖನಿಜ ಸಂಪನ್ಮೂಲಗಳೊಂದಿಗೆ ಅದು ಬೆರೆತಿರುವುದು, ಕೈಯಲ್ಲಿ ತೆಗೆದು ನೋಡಿದ್ರೆ ಕಪ್ಪು ಮಣ್ಣಿನ ನಡುವೆ ಚಿಕ್ಕ ಚಿಕ್ಕ ಬಂಗಾರದ ತುಂಡುಗಳಿರುವುದನ್ನು ನೋಡಕ್ ಸಾಧ್ಯ. ಇದನ್ನು ಮೊದಲು ಅದನ್ನು ಚೆನ್ನಾಗಿ ಪುಟಕ್ಕೆ ಹಾಕಿ ಬಂಗಾರವನ್ನ ಪ್ರತ್ಯೇಕಿಸಿ ತೆಗೆಯುವರು. ಆ ರೀತಿ ಬಂಗಾರವನ್ನ ಪ್ರತ್ಯೇಕಿಸಿ ತೆಗೆದರೆ ಮಾತ್ರ ಆ ಲೋಹವನ್ನ ನೀವು ಉಪಯೋಗಿಸಲು ಸಾಧ್ಯ. ಅದೇ ರೀತಿ ಸತ್ಯವೇದವು ಹೇಳುತ್ತದೆ, ಒಂದು ಬಂಗಾರ ಎಷ್ಟು ಬೆಂಕಿಯಲ್ಲಿ ಹೋಗಿ ಶೋಧಿಸಲ್ಪಟ್ಟು ಚೊಕ್ಕ ಬಂಗಾರವಾಗಿ ಮಾರ್ಪಡುತ್ತದೋ ಅದಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಶೋಧಿಸಲ್ಪಟ್ಟು ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮಗೆ ಪ್ರಭಾವ ಮಾನಗಳನ್ನ ಉಂಟು ಮಾಡುತ್ತದೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಯೇಸು ಬರುವಾಗ ನಿಮಗೆ ಸಂತೋಷವನ್ನು, ಘನವನ್ನು, ಮಾನಗಳನ್ನು ತರುವಂಥದ್ದಾಗಿ ಆತ್ಮಿಕ ಜೀವನದಲ್ಲಿ ಶೋಧನೆಗಳು ಬರುತ್ತದೆ. ಈ ವಾಕ್ಯವನ್ನ ನಾನು ಹೇಳುವಾಗ ನಾನು ಓದಿದ ಒಬ್ಬ ದೈವ ಮನುಷ್ಯನ ಅನುಭವ ನನಗೆ ನೆನಪಿಗೆ ಬರ್ತಾ ಇದೆ. ಆಸ್ವಾಲ್ಡ್ ಜೆ ಸ್ಮಿತ್ ಎನ್ನುವಂತಹ ಒಬ್ಬ ಪ್ರಬಲವಾಗಿರುವ ದೈವ ಸೇವಕರು, ಒಳ್ಳೆ ಪ್ರಸಂಗಿಯವರು, ಬಹಳ ಪುಸ್ತಕಗಳನ್ನು ಬರೆದಿರುವವರು, ಹಲವು ಆತ್ಮಿಕವಾದ ಆಲೋಚನೆಗಳನ್ನು ಒಳಗೊಂಡಿರುವ ಆತ್ಮಿಕ ಪುಸ್ತಕವನ್ನು ಬರೆದಿರುವಂತಹ ಒಬ್ಬ ದೈವ ಮನುಷ್ಯನು, ಒಬ್ಬ ಒಳ್ಳೆ ದೈವ ಆಲೋಚಕ, ಸಂದೇಶಗಾರ. ಇಂಥವರು ಒಂದು ದಿನ ಮುಂಜಾನೆ ಮರಣವನ್ನು ಎದುರುಗೊಂಡರು. ಅವರಿಗೆ ಮರಣದ ಹಾಗೆ ಮರಣ ಬಂದಿತು. ತಕ್ಷಣ ಉಸಿರು ನಿಂತುವಂತಹ ಒಂದು ಅನುಭವ. ಅವರು ಬೇರೆ ಪ್ರಪಂಚದಲ್ಲಿ ನಿಂತಿರುವ ಹಾಗೆ ಅವರಿಗೆ ತೋಚಿತು. ಅವರು ಅಲ್ಲಿ ಪರಲೋಕದಲ್ಲಿ ಎತ್ತಲ್ಪಟ್ಟಾಗ ಅಲ್ಲಿ ಸುತ್ತಲೂ ಬಹಳ ಜನಗಳು ಕೂತಿದ್ದರು. ಇಂಥ ಸೇವಕರು, ಪ್ರಸಂಗಿಯವರು, ಬಹಳ ಪ್ರಬಲವಾಗಿರುವವರು ಒಂದು ಕೂಟಕ್ಕೆ ಹೋಗುವುದಾದರೆ ಎಲ್ಲರೂ ಅವರನ್ನ ಕೇಂದ್ರೀಕರಿಸಿ ಗಮನಪಡಿಸಿ ಗಮನಿಸುವರು. ಎದ್ದು ನಿಂತುಕೊಳ್ಳುವರು, ಕೈ ಕಲುಕಿಸುವರು, ಬನ್ನಿ ಬನ್ನಿ ಅಂತ ಕರೆಯುವರು. ಇವೆಲ್ಲ ಅವರ ಜೀವನದಲ್ಲಿ ಪ್ರತಿದಿನದ ಅನುಭವವಂತೆ ನೋಡಿದ್ದಾರೆ. ಈ ಸ್ಥಳದಲ್ಲಿ ಬಹಳ ಮಂದಿ ಕುಳಿತಿದ್ದಾರೆ. ಇವರು ಒಳಗೆ ಪ್ರವೇಶ ಮಾಡುತ್ತಾರೆ. ಯಾರೂ ಅವರನ್ನ ನೋಡಲಿಲ್ಲ. ತಕ್ಷಣ ಅವರಿಗೆ ಆಶ್ಚರ್ಯವಾಯಿತು. ಪಕ್ಕದಲ್ಲಿರುವವರ ಬಳಿ ಅವರು ಹೇಳ್ತಾರೆ, ನಾನು ಆಸ್ವಾಲ್ಡ್ ಜೆ ಸ್ಮಿತ್ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾರೆ. ತಕ್ಷಣ ಅವರು ಹೇಳಿದ್ರಂತೆ, ಅದರಿಂದ ಏನು, ಕೂತ್ಕೊಳ್ಳಿ ಅಂತ ಹೇಳಿದ್ರಂತೆ. ಅವರು ಕುಳಿತು ಅಲ್ಲಿ ನೋಡ್ತಾರೆ, ಮುಂದೆ ಒಂದು ಸಿಂಹಾಸನದಲ್ಲಿ ಯೇಸು ಕ್ರಿಸ್ತನು ಕೂತಿದ್ದಾರಂತೆ. ಇದು ಅವರಿಗೆ ಬಂದಂತಹ ಒಂದು ಆತ್ಮಿಕ ಅನುಭವ. ಅವರು ಅಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಕುಳಿತಿದ್ದಾರೆ. ಒಬ್ಬೊಬ್ಬರಾಗಿ ಅವರ ಮುಂದೆ ಹೋಗಿ ನಿಂತು ತಮ್ಮ ಒಂದು ಅನುಭವವನ್ನು, ಯೇಸು ಕ್ರಿಸ್ತನಿಗೋಸ್ಕರವಾಗಿ ಪಟ್ಟಂತಹ ಆ ಪಾಡುಗಳನ್ನು ಸಾಕ್ಷಿಯಾಗಿ ಹೇಳುತ್ತಿದ್ದಾರೆ. ಒಬ್ಬ ಮನುಷ್ಯನು ಬಂದು ಹೇಳುತ್ತಾರೆ, ನನ್ನ ದೇಶದಲ್ಲಿ ಉಪದ್ರವದ ಮಾರ್ಗವಾಗಿ ನಾವು ದಾಟಿ ಬಂದ್ವಿ. ನನ್ನ ಕುಟುಂಬವೇ ಮಕ್ಕಳ ಸಮೇತವಾಗಿ ಆ ಮನುಷ್ಯರಿಂದ, ಕಠಿಣವಾದ ಮನುಷ್ಯರಿಂದ ಬೆಂಕಿ ಹಚ್ಚಿ ಸಾಯಿಸಲ್ಪಟ್ಟರು. ನನ್ನ ಮೇಲಿರುವ ಆ ಒಂದು ಚರ್ಮವನ್ನ ಸುಲಿದು ತೆಗೆದು ನನ್ನನ್ನು ಬೆಂಕಿಯಲ್ಲಿ ಹಾಕಿ ಚಿತ್ರಹಿಂಸೆ ಮಾಡಿದರು. ನಾನು ಕೆಲವು ದಿನಗಳು ಬಹಳ ಕಷ್ಟಪಟ್ಟು ಕಿರುಚಾಡಿ ವೇದನೆ ಸಹಿಸಲಾಗದೆ ಆ ಬಿಸಿಲು ಬೀಳಬೇಕಾದ್ರೆ ಆ ಒಂದು ಉರಿಯನ್ನು ಸಹಿಸಲಾಗದೆ ಕಿರುಚಿ ಗೋಳಾಡಿ ಸತ್ತೋದೆ ಅಂತ ಹೇಳಿದ್ರು. ತಕ್ಷಣ ಎಲ್ಲ ಕೈತಟ್ಟಿದ್ರು. ಯೇಸುವಿನ ಮುಖವನ್ನು ನೋಡಿದ್ರು ಆಸ್ವಾಲ್ಡ್ ಜೆ ಸ್ಮಿತ್. ಅದರಲ್ಲಿ ಒಂದು ಹೆಮ್ಮೆ ಕಾಣಲ್ಪಟ್ಟಿತ್ತು. ಸಂತೋಷ, ನನ್ನ ಮಗ ನನಗೋಸ್ಕರವಾಗಿ ಎಷ್ಟೊಂದು ಮಾಡಿದ್ದಾನೆ ಎನ್ನುವಂಥ ಒಂದು ಹೆಮ್ಮೆ. ಹಾಗಾದರೆ ಯೇಸು ಎದ್ದು ನಿಂತು ಅವರನ್ನು ಬಾಚಿ ತಪ್ಪಿಕೊಂಡರು. ಅದೇ ರೀತಿ ಮುಂದಿನ ಸೇವಕರು ಹೇಳಿದರು, ಇದೇ ರೀತಿ ನನ್ನ ಕುಟುಂಬ ಕೂಡ ನಾವು ಒಂದು ಮರದಲ್ಲಿ ಕಟ್ಟಿಹಾಕಲ್ಪಟ್ಟು ಸುತ್ತಲೂ ಆ ಒಂದು ಬಿಲ್ಲು ಬಾಣಗಳು ನಡೆದವರು ಯೇಸುವನ್ನು ನಿರಾಕರಿಸುತ್ತೀಯೋ ಇಲ್ವೋ ಎಂಬುದಾಗಿ ಕೇಳಿದರು. ನಾನು ಆಗಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆ ಬಾಣಗಳು ನನ್ನ ದೇಹ ಪೂರ್ತಿಯಾಗಿ ಹೊಕ್ಕಿ ನರಕ ವೇದನೆಯನ್ನ ಅನುಭವಿಸಿದರು. ಅದಾದ ನಂತರ ನನ್ನ ಜೀವ ಸಾಮಾನ್ಯವಾಗೋಗ್ಲಿಲ್ಲ. ಸ್ವಲ್ಪವಾಗಿ ನನ್ನ ಅವಯಗಳನ್ನ ಕತ್ತರಿಸಿ ಕೊಲೆ ಮಾಡಿದ್ರು. ನನ್ನ ಕುಟುಂಬಕ್ಕೂ ಹಾಗೆ ನಡೆಯಿತು ಅಂತ ಹೇಳಿದ್ರು. ಈಗಲೂ ಯೇಸು ಮುಖವನ್ನು ಅವರು ಗಮನಿಸಿದ್ರು. ಅವರ ಒಂದು ಮುಖದಲ್ಲಿ ಒಂದು ಹೆಮ್ಮೆ. ಈ ರೀತಿ ಪ್ರತಿಯೊಬ್ಬರು ತಮ್ಮ ಒಂದು ಅನುಭವವನ್ನು, ತಾನು ಕ್ರಿಸ್ತನಿಗೋಸ್ಕರವಾಗಿ ಏನೆಲ್ಲ ಕಳಕೊಂಡ್ರು, ಯಾವ ರೀತಿಯೆಲ್ಲ ಕಷ್ಟಪಟ್ಟರು, ಆ ಒಂದು ನಂಬಿಕೆಗೋಸ್ಕರವಾಗಿ, ಯೇಸುವಿನ ಮೇಲೆ ಇಟ್ಟಂತಹ ಪ್ರೀತಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ರು ಎಂಬುದಾಗಿ ಒಬ್ಬೊಬ್ಬರು ಬಂದು ಸಾಕ್ಷಿ ಹೇಳಿದ್ರು. ಎಲ್ಲರೂ ಕರ್ತನಿಗೆ ಮಹಿಮೆ ಸ್ತೋತ್ರ ಅಂತೇಳಿ ಕರಘೋಷವನ್ನು ಎಬ್ಬಿಸಿ ಸಂತೋಷದಿಂದ ಕರ್ತನನ್ನ ಮಹಿಮೆ ಪಡಿಸಿದರು. ಆ ರೀತಿ ಪ್ರತಿಯೊಬ್ಬರು ಹೇಳ್ತಾ ಬರ್ತಿರ್ಬೇಕಾದ್ರೆ ಆಸ್ವಾಲ್ಡ್ ಜೆ ಸ್ಮಿತ್ ಅಂದ್ಕೊಂಡ್ರಂತೆ, ನನ್ನ ಒಂದು ಸಾಲು ಬರಬೇಕಾದ್ರೆ ನಾನು ಏನು ಹೇಳ್ತೀನಿ, ದೇವರೇ ನಾನು ಕುಳಿತು ಪುಸ್ತಕ ಬರೆದೆ ಅಂತ ಹೇಳ್ಬೇಕಾ, ದೇವರೇ ನಾನು ನಿಮ್ಮ ಸಮ್ಮುಖದಲ್ಲಿ ಮುಂಜಾನೆ ಎದ್ದು ಕಾದಿದ್ದು ಪ್ರಾರ್ಥನೆ ಮಾಡಿದೆ ಅಂತ ಹೇಳ್ತೀನಾ, ಅಥವಾ ದೊಡ್ಡ ದೊಡ್ಡ ಕೂಟದಲ್ಲಿ ಪ್ರಸಂಗ ಮಾಡಿದೆ ಅಂತ ನಾನು ಹೇಳೋದಾ, ನಾನು ಏನು ಹೇಳೋದು ಅಂತ ಯೋಚನೆ ಮಾಡಿ ನೋಡಿದ್ರು.
ಒಂದು ಕಡೆ ತನ್ನ ದೇಹದ ಚರ್ಮವನ್ನ ನೀಗಿಸಲ್ಪಟ್ಟಂತಹ ಮನುಷ್ಯ, ಮತ್ತೊಂದು ಕಡೆ ಬಾಣಗಳಿಂದ ಒಡೆದುಕೊಳ್ಳಲ್ಪಟ್ಟಂತಹ ಒಬ್ಬ ಮನುಷ್ಯ, ಮತ್ತೊಂದು ಕಡೆ ಬೆಂಕಿಗೆ ಆಹುತಿಯಾದಂತಹ ಒಬ್ಬ ಮನುಷ್ಯ. ಇವರ ಸಾಕ್ಷಿಯ ಮುಂಭಾಗದಲ್ಲಿ ನನ್ನ ಸಾಕ್ಷಿ ಮೋಸವಾಗಿದೆಯಲ್ಲ, ನಾನು ಕರ್ತನಿಗೋಸ್ಕರ ಏನೂ ಮಾಡಿಲ್ವಲ್ಲ, ಒಂದು ಶೋಧನೆಯಲ್ಲೂ ದಾಟಿ ಬರಲಿಲ್ವಲ್ಲ, ನಾನು ಸೇವೆಯನ್ನಿಟ್ಟು ಒಂದು ಪ್ರಬಲವಾಗಿರುವ ಸೇವೆಯನ್ನ, ಒಂದು ಆಡಂಬರವಾಗಿರುವ ಸೇವೆಯನ್ನು ತಾನೇ ಮಾಡ್ತಾ ಬಂದೆ ಎಂಬುದಾಗಿ ಅವರ ಮನದಲ್ಲಿ ಹಲವಾರು ಆಲೋಚನೆ ಓಡ್ತಾ ಇತ್ತು. ತನ್ನ ಸಾಲು ಬಂದಾಗ ಅವರು ಎದ್ದು ಹೋಗಿ ಏನು ಮಾಡಲಿಲ್ಲ, ದೇವರ ಕಾಲುಗಳಿಗೆ ಹೋಗಿ ಬಿದ್ದರಂತೆ. ಕರ್ತನೆ, ನಾನು ಹೇಳುವುದಕ್ಕೆ ಏನೂ ಇಲ್ಲ, ನಾನು ನಿಮಗೋಸ್ಕರ ಯಾವ ಪಾಡುಗಳು ಅನುಭವಿಸಲಿಲ್ಲ. ಮತ್ತೆ ಒಂದು ಸಂದರ್ಭವನ್ನು ಕೊಡುವುದಾದರೆ, ನಾನು ಕಷ್ಟಪಟ್ಟು ನಿಮ್ಮ ಸೇವೆಯನ್ನ ಮಾಡಿ ಶೋಧನೆ ತುಂಬಿರುವಂತಹ ಹಾದಿಯಲ್ಲಿ ನಿಮಗೋಸ್ಕರವಾಗಿ ನಾನು ಕಳಕೊಳ್ಳುವುದಕ್ಕೆ ಸಮ್ಮತಿಸುತ್ತೇನೆ, ನನ್ನನ್ನು ಕಳಿಸಿ ಅಂತ ಹೇಳಿದ್ರಂತೆ. ಆ ರೀತಿ ಹೇಳಿದ ಕೂಡಲೇ ತನ್ನ ನಿದ್ರಾವಸ್ಥೆಯ ಮೇಲೆದ್ರು. ತನ್ನ ಮನದಲ್ಲಿ ಹೋರಾಟವಾಗಿ ಅದು ಓಡುತ್ತಲೇ ಇತ್ತು. ತನ್ನ ಸೇವೆಗಳೆಲ್ಲವನ್ನ ನಿಲ್ಲಿಸಿ, ಆ ಸೇವೆಗಳನ್ನು ಬದಲಾಯಿಸಿ, ಎಲ್ಲೆಲ್ಲ ಕಠಿಣವಾಗಿರುವ ಸ್ಥಳವಿದೆಯೋ ಅವೆಲ್ಲವನ್ನ ಅವರು ದಾಟಿ ಹಾದು ಹೋಗಿ ಕರ್ತನ ಸೇವೆ ಮಾಡಿದರು ಎಂಬುದಾಗಿ ಅವರ ಕುರಿತಾಗಿ ಹೇಳಲ್ಪಡುವುದು ಉಂಟು. ಅದನ್ನಲ್ಲಿ ಸತ್ಯವೇದ ಹೇಳುತ್ತದೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮಗೆ ಪ್ರಭಾವಮಾನಗಳು ಉಂಟಾಗುವುದಕ್ಕೆ, ಮಾನಗಳು ಉಂಟಾಗುವುದಕ್ಕೆ, ಮಹಿಮೆ ಉಂಟಾಗುವುದಕ್ಕೆ ಶೋಧನೆಗಳು ನಮಗೆ ಮುಖ್ಯ. ಒಬ್ಬ ಮನುಷ್ಯನ ಬಳಿ ಕೋಟಿಗಟ್ಟಲೆ ಹಣವನ್ನು ಕೊಡುವುದಾದರೆ ಯಾರು ಬೇಕಾದರೂ ಸೇವೆಗೆ ಬರ್ತಾರೆ. ಒಬ್ಬ ಮನುಷ್ಯನಿಗೆ ವಸತಿ ಉಳ್ಳ ಒಂದು ಜೀವಿತ ಸಿಗೋದಾದರೆ ಯಾರು ಬೇಕಾದರೂ ಸೇವೆ ಮಾಡಲು ಬರ್ತಾರೆ. ಆದರೆ ಇವೆಲ್ಲ ಬಂದು ಪರಲೋಕದಲ್ಲಿ ಸ್ವೀಕರಿಸಲಾಗಲ್ಲ. ಸತ್ಯವೇದ ಹೇಳುತ್ತದೆ, ಒಬ್ಬ ಮನುಷ್ಯನು ಕರ್ತನಿಗೋಸ್ಕರವಾಗಿ ಕಷ್ಟಪಡಬೇಕು, ಕರ್ತನಿಗೋಸ್ಕರವಾಗಿ ತ್ಯಾಗವನ್ನ ಅನುಭವಿಸಬೇಕು. ಒಬ್ಬ ಮನುಷ್ಯನು ದೇವರಿಗೋಸ್ಕರವಾಗಿ ಕಳಕೊಳ್ಳಬೇಕು. ಈಗ ಒಂದು ವೇಳೆ ನೀವು ನೋಡಬಹುದು, ಕೆಲವು ಸೇವಕರು ತಮ್ಮ ವಯಸ್ಸಾಗಿರುವ ಪ್ರಾಯದಲ್ಲಿ ಒಂದು ಒಳ್ಳೆಯ ಆಶೀರ್ವಾದವಾಗಿರುವ ಸೇವೆಯನ್ನ, ಒಂದು ದೊಡ್ಡ ಮಟ್ಟದ ಸೇವೆಯನ್ನ ಅವರು ಮಾಡಬಹುದು. ನೀವು ಅದನ್ನು ನೋಡಿ ಈ ರೀತಿ ಆರಂಭಿಸಬೇಕು ಎಂಬುದಾಗಿ ಆರಂಭಿಸಬಾರದು. ಅವರನ್ನು ಚೆನ್ನಾಗಿ ನೀವು ಗಮನಿಸಿ ನೋಡಿದರೆ, ಅವರು ಆರಂಭಿಸುವಾಗ ಕಷ್ಟಪಟ್ಟಿರ್ತಾರೆ, ಆರಂಭಿಸಿದಾಗ ಕರ್ತನಿಗೋಸ್ಕರವಾಗಿ ಎದ್ದಿರ್ತಾರೆ, ತ್ಯಾಗ ಮಾಡಿರ್ತಾರೆ. ಆದರೆ ಕಡೆಯ ಕಾಲದಲ್ಲಿ ಕರ್ತನು ಅವರಿಗೆ ಸಮಾಧಾನವಾಗಿರುವ ಸೇವೆಯನ್ನ, ಒಂದು ಒಳ್ಳೆಯ ವಿಶ್ರಾಂತಿ ತುಂಬಿದ ಒಂದು ಕಾಲವನ್ನು ಕೊಟ್ಟಿರಬಹುದು. ಆದರೆ ಹೊಸದಾಗಿ ಬರುವವರು ತೆಗೆದ ಕೂಡಲೇ ಅದನ್ನ ನೋಡಿ ನಾವು ಈ ರೀತಿಯ ಮಾಡಬೇಕು ಅಂತ ಹೇಳಿ ಬಂದ ಕೂಡಲೇ ನೀವು ದೊಡ್ಡ ಮಟ್ಟದಲ್ಲಿ ಹೋಗಿ ನಿಲ್ಲಬಾರದು. ಕರ್ತನಿಗೋಸ್ಕರವಾಗಿ ಕಳಕೊಳ್ಳಬೇಕು, ಕರ್ತನಿಗೋಸ್ಕರವಾಗಿ ಓಡಬೇಕು, ಕರ್ತನಿಗೋಸ್ಕರವಾಗಿ ಬೆವರು ಸುರಿಸಬೇಕು, ಕರ್ತನಿಗಾಗಿ ಕಾರ್ಯಗಳು ಮಾಡಬೇಕು. ಇವೆಲ್ಲ ನಿಮ್ಮ ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತದೆ. ಯೇಸು ಕ್ರಿಸ್ತನು ಪ್ರಕಟವಾಗುವಾಗ ನಿಮಗೆ ಘನವು, ಮಾನವು, ಮಹಿಮೆಗಳು ಉಂಟಾಗುವುದು. ಇವತ್ತು ಅನೇಕ ಸೇವಕರು, ನಾನೆಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವು ಸೇವಕರು ಈ ರೀತಿ ದೊಡ್ಡ ಸೇವಕರನ್ನ ನೋಡಿ ಇದುವೇ ಸೇವೆ ಎಂಬುದಾಗಿ ಭಾವಿಸಿ ಅವರು ಆರಂಭಿಸುವಾಗಲೇ ಈ ರೀತಿ ಆರಂಭಿಸ್ತಾರೆ. ಅವರಿಗೆ ಕಳಕೊಳ್ಳುವುದಕ್ಕೆ ಏನೂ ಇಲ್ಲ, ಹೊಂದಿಕೊಳ್ಳುತ್ತಲೇ ಇದ್ದಾರೆ. ಹಲವು ಕೋಟಿಗಟ್ಟಲೆ ಹಣವನ್ನ ಕೊಡುವುದಾದರೆ ಯಾರು ಬೇಕಾದರೂ ಸೇವೆ ಮಾಡಕ್ ಸಾಧ್ಯ. ನಾ ಮುಂದು ನೀ ಮುಂದು ಎಂಬುದಾಗಿ ಸೇವೆಗೆ ಒಪ್ಪಿಸ್ಕೊಡ್ಬೋದು. ಆದರೆ ನಿಜವಾಗಿರುವ ಸೇವೆ ಆ ರೀತಿಯಲ್ಲ. ಅದು ನಷ್ಟಪಟ್ಟು, ಕಷ್ಟಪಟ್ಟು, ವೇದನೆಯನ್ನು ಅನುಭವಿಸಿ, ಹಲವು ಶೋಧನೆಗಳನ್ನ ಸಹಿಸಿ ಅಲ್ಲಿ ಬರಬೇಕು. ಆ ಶೋಧನೆಗಳು ಈಗ ನಿಮಗೆ ಅದು ಗೊತ್ತಾಗಲ್ಲ, ಕರ್ತನು ಪ್ರಕಟವಾಗುವಾಗ ಗೊತ್ತಾಗುತ್ತದೆ. ಇದನ್ನೇ ರೋಮಾಪುರದವರೆಗೆ 8ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾರೆ, ಈ ಕಾಲದ ಈ ಒಂದು ಪಾಠಗಳು ಇನ್ನು ಮುಂದೆ ಬರುವ ಅಥವಾ ಪ್ರಕಟವಾಗುವ ದೇವರ ಮಹಿಮೆಗೆ ಸರಿಸಮವಾದದ್ದಲ್ಲ. ನೀವು ಏನು ಕರ್ತನಿಗೋಸ್ಕರವಾಗಿ ಸಾಧಿಸಿದ್ರಿ, ಯಾವ ಕಾರ್ಯವನ್ನ ಕಳಕೊಳ್ಳುವುದಕ್ಕೆ ಒಪ್ಪಿಸ್ಕೊಟ್ರಿ, ಯಾವ ತ್ಯಾಗವನ್ನ ಮಾಡಿದ್ರು ಎನ್ನುವಂಥದ್ದೇ ನಿಮಗೆ ಬೇಕಾಗಿರುವಂತಹ ಪ್ರತಿಫಲವನ್ನು ಪರಲೋಕದಿಂದ ನಿಮಗೆ ಒದಗಿಸಿಕೊಡುವುದು ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಆದ್ದರಿಂದ ಶೋಧನೆಯನ್ನು ನೋಡಿ ಭಯಪಡಬೇಡಿ. ಶೋಧನೆ ಬರುವಾಗ ಅಡ್ಡದಾರಿಯನ್ನು ಹುಡುಕಿ ಓಡಬೇಡಿ. ಶೋಧನೆ ಇದೆ ಎಂಬುದಾಗಿ ಹೇಳುವುದಾದರೆ ಅದನ್ನು ಎದುರುಗೊಳ್ಳುವುದಕ್ಕೆ ಪಳಗಿರಿ. ಅದನ್ನೇ ಸತ್ಯವೇದ ನಮಗೆ ಕಲಿಸುವಂತದ್ದಾಗಿದೆ. ನೋಡಿ, ಕೆಂಪು ಸಮುದ್ರದ ಮುಂದೆ ಹೋಗಿ ನಿಲ್ತಾರೆ, ಸಮುದ್ರ ಮುಚ್ಚಲ್ಪಟ್ಟದಾಗಿದೆ, ಅಡ್ಡದಾರಿ ಹುಡುಕ್ಲಿಲ್ಲ, ದೇವರನ್ನ ಹುಡುಕಿದ್ರು. ಒಂದು ಶೋಧನೆ, ಒಂದು ಇಕ್ಕಟ್ಟಾಗಿರುವ ಪರಿಸ್ಥಿತಿಯಲ್ಲಿ ಸಿಲುಕುವಾಗ ಅಡ್ಡದಾರಿನ ಹುಡುಕಬೇಡಿ. ಕೆಲವರು ಸುಮ್ಮನೆ ಆ ಸಮುದ್ರವನ್ನು ಸುತ್ತಕೊಂಡೋಗೋಣ, ಬೇರೆ ಒಂದು ಮಾರ್ಗವಿದೆ ಗೊತ್ತು, ನಾನು ಮ್ಯಾಪ್ನಲ್ಲಿ ನೋಡಿದೆ, ಅಡ್ಡದಾರಿಯಲ್ಲಿ ಹೋಗೋಣ, ಸುಲಭವಾಗಿ ತಪ್ಪಿಸಿಕೊಳ್ಳೋಣ ಎಂಬುದಾಗಿ ಅಡ್ಡದಾರಿಯನ್ನ ಹುಡುಕಬೇಡಿ. ಶೋಧನೆಗಳಲ್ಲಿ, ಇಕ್ಕಟ್ಟಾಗಿರುವ ಪರಿಸ್ಥಿತಿಯಲ್ಲಿ ಸಿಲುಕುವಾಗ ಕರ್ತನನ್ನ ಹುಡುಕಿ, ಅವರು ಶೋಧನೆಗಳ ಮಧ್ಯದಲ್ಲಿ ಒಂದು ದಾರಿಯಲ್ಲಿ ನಿಮಗೆ ನಡೆಸುವರು. ಇಲ್ಲಿ ನೋಡ್ತೇವೆ, ಶೋಧನೆಗಳಲ್ಲಿ 2 ವಿಧವಾಗಿರುವ ಶೋಧನೆ ಉಂಟು. ಒಂದು, ಮತ್ತೊಂದು ಕೂಡ ಹೇಳ್ಬೋದು, 3 ವಿಧವಾಗಿರುವ ಶೋಧನೆ ಅಂತ ಕೂಡ ಹೇಳ್ಬೋದು. ಮೊದಲ ಶೋಧನೆ ಕರ್ತನಿಂದ ಉಂಟಾಗುವಂತ ಶೋಧನೆ. ಕರ್ತನು ಒಬ್ಬ ಮನುಷ್ಯನನ್ನ ಶೋಧಿಸಿ ನೋಡ್ತಾರೆ. ಅವನಿಗೆ ಬರುವಂತ ಶೋಧನೆಗಳು ಕರ್ತನಿಂದಲೇ ಕೊಡಲ್ಪಡುತ್ತದೆ.
ಯಾಕೆಂದರೆ ಅದು ಅವನಿಗೆ ಘನವನ್ನು ಉಂಟು ಮಾಡುವುದಕ್ಕೂ ಅವನ ಆತ್ಮದಲ್ಲಿ ಒಂದು ಹೊಸ ಬಲವನ್ನು, ನಂಬಿಕೆಯ ಬೆಳವಣಿಗೆಯನ್ನು, ದೃಢತೆಯನ್ನು ಹೊಂದಿಕೊಳ್ಳುವುದಕ್ಕೂ ಈ ಶೋಧನೆ ಎನ್ನುವ ಹಾದಿ ಅವಶ್ಯ. ಆದರೂ ಈ ಒಂದು ಶೋಧನೆ ನಿಮ್ಮನ್ನು ನುಂಗುವ ಹಾಗೆ, ಗದರಿಸುವ ಹಾಗೆ ಆದರೆ ಏನೂ ನಡೆಯಲ್ಲ. ಕರ್ತನು ನಿಮ್ಮನ್ನು ಆ ಶೋಧನೆಯ ಆ ಒಂದು ದಾರಿಯಲ್ಲಿ ಒಂದು ಬಂಗಾರವನ್ನ ಯಾವ ರೀತಿ ಸಿದ್ಧ ಮಾಡುತ್ತಾರೋ ಆ ರೀತಿ ಸಿದ್ಧ ಮಾಡುವುದಕ್ಕೆ ಕರ್ತನು ನಿಮ್ಮನ್ನ ಶೋಧನೆಯಲ್ಲಿ ಅವರೇ ನಡೆಸುವರು. ಆ ಸಮಯದಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಶೋಧನೆಗಳನ್ನು ಸಹಿಸುವುದಕ್ಕೆ ಬಲ ಸಿಗುವುದೇ ವಿನಃ ಶೋಧನೆ ಕಡ್ಡಾಯ ಬರುವುದು. ಯಾಕೆ ಈ ರೀತಿ ಹೇಳ್ತೀನಿ ಎಂಬುದಾಗಿ ನೀವು ಆಲೋಚನೆ ಮಾಡಬಾರದು. ಸತ್ಯ ಅದುವೇ. ಆ ಶೋಧನೆಯನ್ನ ಸಹಿಸಲು, ಅದನ್ನು ಹೊರಲು, ಅದನ್ನು ಟ್ಯಾಕಲ್ ಮಾಡಲು ಬಲವು ಆಲೋಚನೆ ಸಿಗುತ್ತೇ ವಿನಃ ಆ ಒಂದು ಶೋಧನೆ ಖಂಡಿತವಾಗಿ ನೀವು ಅದರಲ್ಲಿ ಹೋಗಲೇಬೇಕಾಗುತ್ತದೆ. ಆ ಶೋಧನೆಯಲ್ಲಿ ಹೋಗಿ ಬರುವಾಗಲೇ ನೀವು ಶುದ್ಧ ಬಂಗಾರವಾಗಿ ಹೊರಬರಲು ಸಾಧ್ಯ. ಎರಡನೇ ಶೋಧನೆಯನ್ನು ನೋಡಿ, ಸೈತಾನನಿಂದ ಉಂಟಾಗುವಂತಹ ಶೋಧನೆ. ಸೈತಾನನು ಒಬ್ಬ ವ್ಯಕ್ತಿಯನ್ನು ಶೋಧಿಸುತ್ತಾನೆ. ಆ ಮನುಷ್ಯನ ನಂಬಿಕೆಯ ಕುರಿತಾಗಿ ದೇವರ ಬಳಿ ತರ್ಕ ಮಾಡಿ ಅವರ ನಂಬಿಕೆಯನ್ನ ಹೇಗಾದರೂ ಹಾಳು ಮಾಡ್ತೀನಿ ನೋಡಿ ಎಂಬುದಾಗಿ ಸೈತಾನನೇ ಎದುರಾಳಿಯಾಗಿ ನಿಂತು ನಮಗೆ ವಿರುದ್ಧವಾಗಿ ನಿಂತು ಯುದ್ಧ ಮಾಡ್ತಾನೆ. ಯೋಬನ ಚರಿತ್ರೆ ಅದಕ್ಕೊಂದು ಒಳ್ಳೆ ಉದಾಹರಣೆ. ಯೋಬನು ಒಳ್ಳೆ ನೀತಿವಂತನಾಗಿದ್ದನು, ನ್ಯಾಯವುಳ್ಳವನಾಗಿ ಇದ್ದನು, ದೇವರಿಗೆ ಭಯಪಡುವಂತಹ ಭಯಭಕ್ತಿ ಉಳ್ಳವನಾಗಿದ್ದನು. ಸೈತಾನ ಅವನ ಮೇಲೆ ಕಣ್ಗಳನ್ನಿಟ್ಟ. ನೇರವಾಗಿ ಪರಲೋಕದಲ್ಲಿ ಕರ್ತನ ಸಭೆಯಲ್ಲಿ ಹೋಗಿ ನಿಂತು ಯೋಬನು ಅಲ್ಲಿ ಹೋಗಿ ಅವನಲ್ಲಿ ನಿಲ್ಲುತ್ತಾನೆ. ಕರ್ತನು ನೋಡಿದ ಕೂಡಲೇ ಕಂಡಿಡಿದರು. ನನ್ನ ಭೂಮಿ ಪೂರ್ತಿಯಾಗಿ ಸುತ್ತಿ ಬರುತ್ತೇನೆ ಅಂತ ಹೇಳಿದ. ನನ್ನ ದಾಸನಾಗಿರುವ ಯೋಬನ ಮೇಲೆ ಕಣ್ಣಿಟ್ಟಿಯೋ ಎಂಬುದಾಗಿ ದೇವರು ಕೇಳಿದರು. ತಕ್ಷಣ ಅವನು ಹೇಳ್ದ, ನೀವು ಅವರ ಸುತ್ತಲೂ ಒಂದು ಬೇಲಿಯನ್ನು ಹಾಕಿಟ್ಟಿದ್ದೀರಾ. ಆ ರೀತಿ ಕೊಟ್ಟರೆ ಮಾತ್ರ ಎಲ್ಲರೂ ಸತ್ಯವಂತರಾಗಿರ್ತಾರಲ್ಲ, ಆ ಬೇಲಿಯನ್ನು ತೆಗೆಯಿರಿ. ಅದರ ನಂತರ ನೋಡಿ ಅವನು ನಿಮ್ಮನ್ನ ದೂಷಿಸುತ್ತಾನೋ ಇಲ್ಲವೋ ಎಂಬುದಾಗಿ. ಹಾಗಾದರೆ ಇದು ಸೈತಾನನ ಮುಖಾಂತರವಾಗಿ ಬರುವ ಶೋಧನೆ. ಕರ್ತನು ಅವನಿಗೆ ಅನುಮತಿ ಕೊಟ್ಟನು, ಶೋಧಿಸಿಕೋ, ಆದರೆ ಪ್ರಾಣವನ್ನು ಮಾತ್ರ ಮುಟ್ಟಬಾರದು ಎಂಬುದಾಗಿ ಕರ್ತನು ಅನುಮತಿಸಿದರು. ಆದ್ದರಿಂದ ಇವತ್ತಿನವರೆಗೂ ನಾವು ಮರೆಯದೆ ಯೋಬನ ಕುರಿತು ಮಾತಾಡುತ್ತೇವೆ. ಶೋಧನೆ ಕುರಿತಾಗಿ ಮಾತಾಡುವ ಯಾರು ಕೂಡ ಯೋಬನನ್ನ ಬಿಟ್ಟು ಮಾತಾಡಕ್ಕಾಗಲ್ಲ. ಏಕೆಂದರೆ ಯೋಬನು ಅಷ್ಟು ಶೋಧನೆಗೆ ಒಳಗಾಗಿ ಪರಿಶುದ್ಧ ಬಂಗಾರದ ಹಾಗೆ ಹೊರಪಟ್ಟಂತಹ ದೈವಭಕ್ತನು. ಮೂರನೇ ಶೋಧನೆ ಏನಂತ ಕೇಳಿದ್ರೆ, ನಮಗೆ ನಾವೇ ಇಚ್ಛೆಗಳಲ್ಲಿ, ಪಾಪಗಳಲ್ಲಿ ಸಿಲುಕಿಕೊಂಡವರಾಗಿ ಅದರಲ್ಲಿ ಎಳೆಯಲ್ಪಟ್ಟು ಶೋಧನೆಗೆ ಒಳಗಾಗುತ್ತೇವೆ. ಒಳ್ಳೆಯದು ಕೆಟ್ಟದು ಇತರರಿಂದ ಬರುವುದಿಲ್ಲ ಎಂಬುದಾಗಿ ಒಂದು ಗಾದೆ, ಒಂದು ಮಾತನ್ನು ಈ ರೀತಿ ಹೇಳ್ತಾರೆ. ಒಳ್ಳೆದಾಗಲಿ ಕೆಟ್ಟದಾಗಲಿ ಮತ್ತೊಬ್ಬರಿಂದ ಬರಲ್ಲ, ನಮ್ಮಿಂದಲೇ ಬರುತ್ತದೆ. ನಾವು ಮಾಡುವಂತಹ ಕಾರ್ಯದಿಂದಲೇ, ನಾವು ತೆಗೆದುಕೊಳ್ಳುವ ತಪ್ಪಾದ ತೀರ್ಮಾನದಿಂದಲೇ ಅವನವನ ಇಚ್ಛೆಯಿಂದ ಸಿಲುಕಿಕೊಂಡು ಎಳೆಯಲ್ಪಟ್ಟು ಶೋಧನೆಗೊಳಗಾಗ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದರ ಕುರಿತು ನಾವು ಆಮೇಲೆ ನೋಡೋಣ. ಇಲ್ಲಿ ಬರುವಂತಹ ಶೋಧನೆಗಳು ನಮ್ಮ ನಂಬಿಕೆಯನ್ನು ದೃಢಪಡಿಸುವುದಕ್ಕೋಸ್ಕರವಾಗಿ ಬರುವಂತವುಗಳು. ಇದು ದೇವರಿಂದ ಉಂಟಾಗುವಂತ ಅಥವಾ ದೇವರು ಅನುಮತಿಸಿ ಸೈತಾನನಿಂದ ಬರುವಂತಹ ಸಮಸ್ಯೆಗಳು. ಇದು ಸಮಸ್ಯೆಯಂತೆ ಇರುತ್ತದೆ, ನುಂಗುವಂತೆ ಇರುತ್ತದೆ, ತಪ್ಪಿಸಿಕೊಳ್ಳುವುದಕ್ಕೆ ದಾರಿಯೇ ಇಲ್ಲ ಎಂಬುದಾಗಿರುತ್ತದೆ. ಆದರೆ ಕರ್ತನು ಅದರಲ್ಲಿ ನಿಮ್ಮನ್ನ ಮುಳುಗಲು ದೇವರು ಬಿಡುವುದೇ ಇಲ್ಲ. ಕ್ಲೈಮ್ಯಾಕ್ಸ್ ಅದುವೇ, ಅಂತ್ಯ ಅದುವೇ. ಶೋಧನೆಯಲ್ಲಿ ಹಾಗೆ ಬಿದ್ದು ಹೋಗಿ ನಾಶವಾಗಿ ಹೋಗುವುದಿಲ್ಲ. ಅವರನ್ನು ಕರ್ತನು ರೂಪಿಸುವುದಕ್ಕೋಸ್ಕರವಾಗಿ ಆ ಶೋಧನೆಗಳನ್ನ ಅವರ ಮೇಲೆ ಅನುಮತಿಸುತ್ತಾರೆ. ಇಸ್ರೇಲ್ ಜನಗಳನ್ನ ನೋಡಿ, ಅವರನ್ನು ಕರ್ತನು ಶೋಧನೆಯಾಗಿರುವ ದಾರಿಯಲ್ಲಿ ನಡೆಸಿದರು. ಕೆಲವು ಶೋಧನೆಗಳು ದೀರ್ಘಕಾಲ ಮುಂದುವರಿಯುವುದು. ಇವರಿಗೆ ಬಂದಂತಹ ಶೋಧನೆ 40 ವರ್ಷಗಳು ಮುಂದುವರಿಯಿತು. 40 ವರ್ಷಗಳು ಮುಂದುವರಿತಂತೆ. ಹೆಂಗಿರುತ್ತೆ ಅವರ ಒಂದು ಶೋಧನೆಯ ಕಾಲ? 40 ವರ್ಷ ಮುಂದುವರಿಯಿತು. 40 ವರ್ಷದ ಅಂತ್ಯದಲ್ಲಿ ಕಾನಾನಿನ ಒಳಗೆ ಹೋಗಬೇಕಾದರೆ ಅವರು ಒಂದು ಪರಿಪೂರ್ಣ ಮನುಷ್ಯರಾಗಿ ಪರಿಪೂರ್ಣವನ್ನು ಹೊಂದಿರುವಂತಹ ಒಂದು ದೇಶವನ್ನು ಸ್ವತಂತ್ರಿಸಲು ನಿರ್ವಹಿಸುವವರ ಹಾಗೆ ಅವರು ಮಾರ್ಪಟ್ಟರು. ಏಕೆಂದರೆ ಮೊದಲು ಅವರು ಐಗುಪ್ತದಿಂದ ಹೊರಟಾಗ ದಾಸರಾಗಿಯೇ ಹೊರಟರು. 400 ವರ್ಷಗಳು ಗುಲಾಮರಾಗಿದ್ದು, 400 ವರ್ಷ ಅಂದರೆ ಎಷ್ಟು ತಲೆಮಾರು ಬಂದಿರುತ್ತೆ ನೋಡಿ. 40 ವರ್ಷ ಒಂದು ತಲೆಮಾರು ಎಂಬುದಾಗಿ ಒಂದು ಲೆಕ್ಕ ಹೇಳ್ತಾರೆ. ಅದನ್ನಿಟ್ಟು ನೋಡಬೇಕಾದ್ರೆ 400 ವರ್ಷಕ್ಕೆ 10 ತಲೆಮಾರು ಬರುತ್ತದೆ. ಈ 10 ತಲೆಮಾರಿನಲ್ಲಿ 10ನೇ ತಲೆಮಾರಿನ ವ್ಯಕ್ತಿಗಳೇ ಬಿಡುಗಡೆ ಹೊಂದಿ ಬರುವವರಾಗಿರ್ತಾರೆ. ಹಾಗಾದರೆ ಇವರು ಹುಟ್ಟುವಾಗಲೇ ಗುಲಾಮರಾಗಿ ಹುಟ್ಟಿರ್ತಾರೆ. ಅವರ ಜೀವನ ಕ್ರಮ ಈ ರೀತಿ ಇರುತ್ತದೆ ಎಂಬುದಾಗಿ ಅವರು ಮನದಲ್ಲಿ ದೃಢವಾಗಿ ನಂಬಿದ್ದರು. ಮುಂಜಾನೆ ಎದ್ದ ಕೂಡಲೇ ಕಲ್ಲನ್ನು ಹೊರಲು ಹೋಗ್ತಿದ್ರು, ಕಲ್ಲನ್ನು ಒಡೆಯಲು ಹೋಗ್ತಿದ್ರು, ಕೆಲಸ ಮಾಡಿಸೋರು ಹೊಡಿತಾ ಇದ್ರು. ರಾತ್ರಿ ಬಂದು ಗುಲಾಮಗಿರಿಯ ಆಹಾರವನ್ನ ಅವಸರವಾಗಿ ತಿಂದು ಮತ್ತೆ ಮುಂಜಾನೆ ಹೇಳುವರು. ಇದೇ ರೂಟೀನ್ ಲೈಫ್ ಆಗಿತ್ತು. ಶಬ್ದ ಕೇಳಿದರೆ ಭಯಪಡ್ತಾ ಇದ್ರು. ಒಡೆಯುವವರು, ಕೆಲಸ ಮಾಡುವವರು ಅವರ ಮುಂದೆ ಬಂದು ನಿಂತು ಅಲ್ಲಿರುವ ಸೈನಿಕರು ಕುರಿ ದನವನ್ನ ಮೇಯಿಸೋ ರೀತಿಯಲ್ಲಿ ಕೈಯಲ್ಲಿ ಚಾಟಿ ಹಿಡ್ಕೊಂಡಿರ್ತಾರೆ. ಸೈನ್ಯದ ವೀರರು, ಅರಸನಾದ ಫರೋಹನ ವೀರರು
ಅವರು ಆ ದಾಸರನ್ನ ಚಾಟಿಯಲ್ಲಿ ಒಡೆದು ಕೆಲಸ ಮಾಡಿಸ್ತಾ ಇರ್ತಾರೆ. ಕಲ್ಲನ್ನು ಎತ್ತಕ್ಕಾಗಲ್ಲ, ಅರ್ಧ ಹೋಗಿ ಕೆಳಗೆ ಬಿದ್ದರೆ ತಕ್ಷಣ ಬೆನ್ನಲ್ಲಿ ಒಂದು ಏಟು. ಹಾಗಾದ್ರೆ ಮನುಷ್ಯರ ಶಬ್ದವನ್ನು, ಅಧಿಕಾರಿಗಳ ಶಬ್ದವನ್ನು, ಅಧಿಕಾರಿಗಳ ಆ ಒಂದು ಧ್ವನಿಯನ್ನು ಕೇಳಿದ ಕೂಡಲೇ ನಡುಗುವವರಾಗಿ ಅವರು ಕಾಣಲ್ಪಡ್ತಾ ಇದ್ರು. ಅವರ ಮನಸ್ಸಲ್ಲಿ ಅದು ಬಂದು ಆಳವಾಗಿತ್ತು. ನನ್ನ ಊರು ನಿಮಗೆ ಗೊತ್ತು, ರಾಮನಾಥಪುರಂ. ಅದಕ್ಕೆ ಪಕ್ಕದಲ್ಲಿಯೇ ಶ್ರೀಲಂಕಾವಿದೆ. ಸಮುದ್ರವನ್ನ ದಾಟಿದ್ರೆ ಶ್ರೀಲಂಕಾದಲ್ಲಿ ಯುದ್ಧ ಬಹಳ ತೀವ್ರವಾಗಿರ್ಬೇಕಾದ್ರೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದಂತಹ ಇಲ್ಲಿ ನಿರಾಶ್ರಿತರು ಇಲ್ಲಿ ಇಂಡಿಯಾದೊಳಗೆ ಅವರು ಬರ್ತಾ ಇದ್ರು. ರಾಮನಾಥಪುರಂ ಪಕ್ಕದಲ್ಲಿ ಒಂದು ಮಂಟಪ, ಒಂದು ಕೋಟೆ ಎಂಬುದಾಗಿದೆ. ಆ ಸ್ಥಳದಲ್ಲಿ ನೋಡೋದಾದ್ರೆ ಈ ರೀತಿ ನಿರಾಶ್ರಿತರಾಗಿ ಬರುವವರು ಎಲ್ಲವನ್ನ ಇಟ್ಟು ಕಾಪಾಡಿ ಭಾರತ ಸರ್ಕಾರ ಅವರವರಿಗೆ ಕೆಲವೊಂದು ವ್ಯಾಪಾರವನ್ನು ಕಲಿಸಿಕೊಟ್ಟು, ಅವರಿಗೆ ಒಳ್ಳೆ ಆಹಾರವನ್ನು ಕೊಟ್ಟು, ಸ್ವಲ್ಪ ದಿನ ಅಲ್ಲವರನ್ನು ತಂಗಿಸಿ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಹಕ್ಕನ್ನು ಕೊಟ್ಟು ಅಥವಾ ಒಂದು ಗುರುತಿನ ಚೀಟಿ ಕೊಟ್ಟು ಕಳಿಸ್ತಾ ಇದ್ರು. ಈ ರೀತಿ ಒಂದು ಪರಿಸ್ಥಿತಿ ಇತ್ತು. ನಾನು ಅಲ್ಲಿರುವವರನ್ನ ನೇರವಾಗಿ ನೋಡಿದ್ದೇನೆ. ಅಲ್ಲಿರುವಂತಹ ಮಕ್ಕಳು ನಮ್ಮೂರಲ್ಲಿ ಆಕಾಶದಲ್ಲಿ ಒಂದು ವಿಮಾನ ಹಾರಿದರೆ ಪಡ ಪಡ ಅಂತ ನಡುಗಿ ಮನೆ ಒಳಗೆ ಹೋಗಿ, ಕಿಚನ್ ಒಳಗೆ ಹೋಗಿ ಬಚ್ಚಿಟ್ಕೊಂತಾ ಇದ್ರು. ಮೊದಲು ನಾವು ನೋಡುವುದಕ್ಕೆ ಬಹಳ ನಮಗೆ ಒಂದು ಆಟದ ಹಾಗೆ ಇತ್ತು. ಯಾಕೆ ವಿಮಾನದ ಶಬ್ದ ಬಂದರೆ ಸಾಮಾನ್ಯವಾಗಿ ಮಕ್ಕಳು ಹೊರಗೆ ಬಂದು ಆಕಾಶವನ್ನು ನೋಡಿ ಅವರು ಟಾಟಾ ಮಾಡ್ತಿರ್ತಾರಲ್ವಾ. ಮಕ್ಕಳು ಮಾತ್ರವಲ್ಲ, ದೊಡ್ಡವರೇ ಏನ್ ಮಾಡ್ತಾ ಇದ್ರು, ಆಕಾಶದಲ್ಲಿ ಒಂದು ವಿಮಾನ ಹೋದ್ರೆ ಆಕಾಶವನ್ನು ತಲೆ ಎತ್ತಿ ನೋಡ್ತಿದ್ವಲ್ಲ. ಆದರೆ ಇವರು ಒಂದು ವಿಮಾನದ ಶಬ್ದವನ್ನ ಕೇಳಿದರೆ ಭಯಪಟ್ಟು ಹೋಗಿ ಒಳಗೆ ಬಚ್ಚಿಟ್ಟುಕೊಳ್ಳುವ ರೀತಿಯಲ್ಲಿ ಕಿಚನ್ ಒಳಗೆ ಹೋಗಿ ಬಚ್ಚಿಟ್ಕೋತಾ ಇದ್ರು. ಬಹಳ ನಡುಗ್ತಾ ಇದ್ರು. ನಾನು ಅದನ್ನ ಕಣ್ಣರೆ ನೋಡಿದ್ದೇನೆ, 2-3 ಸಂದರ್ಭದಲ್ಲಿ ನೋಡಿದ್ದೇನೆ. ಯಾಕೆ ಅಂತ ಕೇಳಿದಾಗ ಹೇಳಿದ್ರು, ನಾವಿದ್ದಂತಹ ಶ್ರೀಲಂಕಾದಲ್ಲಿ ಒಂದು ಉಚ್ಚಘಟ್ಟದಲ್ಲಿ ಯುದ್ಧ ನಡೆಯುವಾಗ ಹೆಲಿಕಾಪ್ಟರ್ ಮೇಲೆ ಹಾರ್ತಾ ಇತ್ತು. ಹೆಲಿಕಾಪ್ಟರ್ಗಳು ಮೇಲೆ ಹಾರುವಂತ ಶಬ್ದವನ್ನು ಕೇಳಿದ ಕೂಡಲೇ ಯಾವ ಸಮಯ ಬಾಂಬ್ ಬೀಳುತ್ತೆ, ಯಾವ ಸಮಯ ಶೆಲ್ಲಿಟ್ಟು ಹೊಡೆಯುತ್ತಾರೆ ಎಂಬುದಾಗಿ ಗೊತ್ತಿರದಿರುವುದರಿಂದ ನಾವು ಓಡಿ ಹೋಗಿ ಅಲ್ಲಲ್ಲಿರುವಂತಹ ಗುಂಡಿಗಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾ ಇದ್ವಿ. ಇದು ನಮ್ಮ ಮನದಲ್ಲಿರುವಂತಹ ಒಂದು ಕಾರ್ಯವಾಗಿರುವುದರಿಂದ ನಮ್ಮ ಮಕ್ಕಳು ಎಲ್ಲೇ ವಿಮಾನ ಶಬ್ದವನ್ನು ಕೇಳಿಸ್ಕೊಂಡ್ರು ತಕ್ಷಣ ನಾವು ಇರುವುದು ಭಾರತ ಎಂಬುದಾಗಿ ಅವರು ಮರೆತು ಕಿಚನ್ ಒಳಗೆ ಹೋಗಿ ತಮ್ಮನ್ನು ಬಚ್ಚಿಟ್ಕೋತಾರೆ ಅಂತ ಹೇಳಿದ್ರು. ಹಾಗಾದ್ರೂ ಈ ರೀತಿ ಇರ್ಬೇಕಾದ್ರೆ ಹಂಗೆ ಅಂದ್ರೆ 400 ವರ್ಷಗಳಿಂದ ಅವರು ಗುಲಾಮಗಿರಲಿದ್ದಂತಹ ಮನಸ್ಥಿತಿ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಏನ್ ನೋಡಿದ್ರೂ ಭಯ, ಮನುಷ್ಯರನ್ನ ನೋಡಿದ್ರೆ ಭಯ, ಅಧಿಕಾರಿಗಳನ್ನ ನೋಡಿದ್ರೆ ಭಯ, ಸೈನ್ಯವನ್ನ ನೋಡಿದ್ರೆ ಭಯ, ಅರಸನನ್ನ ನೋಡಿದ್ರೆ ಭಯವೋ ಭಯ. ಆ ರೀತಿ ತಾನೇ ಇರುತ್ತೆ. ಹಾಗಾದ್ರೆ ಯಾವ ರೀತಿ ಇವರು ಸ್ವಂತ ದೇಶವನ್ನ ಮುನ್ನಡೆಸ್ತಾರೆ? ಕರ್ತನು 40 ವರ್ಷ ಇವರನ್ನ ಮರುಭೂಮಿಯಲ್ಲಿ ನಡೆಸಿ, ಇವರು ಹಲವು ಸೈನ್ಯಗಳನ್ನ ಸಂಧಿಸಿ, ಹಲವು ಅರಸರನ್ನ ನೋಡಿ, ಅವರನ್ನ ಜಯಿಸಿ, ಅವರೊಂದಿಗೆ ಯುದ್ಧ ಮಾಡಿ, ಅವರು 40ನೇ ವರ್ಷ ಗುರಿ ತಲುಪಿದಾಗ ಅವರು ಯುದ್ಧದಲ್ಲಿ ಪ್ರವೀಣರಾಗಿ ಒಂದು ದೇಶವನ್ನು ಕಟ್ಟಿ ಆಳ್ವಿಕೆ ಮಾಡುವಂತಹ ಸಾಮರ್ಥ್ಯವುಳ್ಳವರಾಗಿ, ದೇವರಿಂದ ಶಿಕ್ಷಿತರಾದಂತಹ ಜ್ಞಾನವುಳ್ಳವರಾಗಿ ಮಾರ್ಪಟ್ಟಿದ್ದರು. ಅವರ ದಾಸತ್ವದ ರಕ್ತ ಪರಿಪೂರ್ಣವಾಗಿ ತೆಗೆಯಲ್ಪಟ್ಟು ಹೊಸ ರಕ್ತ, ಒಂದು ನಂಬಿಕೆಯ ರಕ್ತ ಅವರಲ್ಲಿ ಉಂಟಾಯಿತು ಎಂಬುದಾಗಿ ಹೇಳೋದಾದರೆ ಅದು ಸರಿಯೇ ಹೌದು. ಏಕೆಂದರೆ ಹಾಗಾದರೆ ನೋಡಿ, ಅಲ್ಲಿ ಅವರ ಶೋಧನೆಯಲ್ಲಿ 40 ವರ್ಷ ಚೆನ್ನಾಗಿ ನೋಡುವುದಾದರೆ, ಮ್ಯಾಪ್ ಹಾಕಿ ನೋಡುವುದಾದರೆ, ಅವರಿದ್ದಂತಹ ಐಗುಪ್ತ್ಯ ದೇಶದಿಂದ ಅವರು ಸುಲಭವಾಗಿ ಒಂದು 10 ದಿನದ ಒಳಗೆ ಅವರು ಈ ಕಾನಾನ್ ದೇಶದ ಒಳಗೆ ಬರಬಹುದಾಗಿತ್ತು. ಆದರೆ ಕರ್ತನು ಅವರನ್ನ ಕಾದೇಶ್ ಅರಣ್ಯವನ್ನು ಸುತ್ತಿಸಿ ತಿರುಗುತ್ತಾ ಬರುವಂತೆ ಮಾಡಿ ಕಾರಣ ಅವರನ್ನ ಶೋಧಿಸಿ ಪುಟಕ್ಕೆ ಹಾಕಿ ಎಲ್ಲವನ್ನ ಎದುರುಗೊಳ್ಳುವುದಕ್ಕೆ ಒಂದು ತ್ರಾಣವುಳ್ಳ ಪೂರ್ಣ ಮನುಷ್ಯರಾಗಿ ಮಾರ್ಪಡಿಸುವುದೇ ಅವರ ಉದ್ದೇಶ. ಬಹು ಸಮೀಪದಲ್ಲಿರುವಂತಹ ದೇಶ. ಯೇಸುವಿನ ತಂದೆಯವರು, ಯೇಸುವಿನ ತಾಯಿಯವರು ಅವರು ಕನಸಿನಲ್ಲಿ ಎಚ್ಚರಿಕೆಗೆ ಒಳಗಾಗಿ ಮಗುವನ್ನು ಎತ್ತಿಕೊಂಡು ರಾತ್ರೋರಾತ್ರಿ ಐಗುಪ್ತ ದೇಶಕ್ಕೆ ಓಡೋದ್ರು. ಅಂದ್ರೆ ಆ ಐಗುಪ್ತಕ್ಕೆ ಹೋಗುವಂತಹ ಎಷ್ಟು ಸುಲಭ ದಾರಿಗಳು ಉಂಟು ಎಂಬುದಾಗಿ ಯೋಚನೆ ಮಾಡಿ ನೋಡಬೇಕು. ಆ ದಾರಿಯನ್ನ ದಾಟುವುದಕ್ಕೆ, ಆ ದೇಶಕ್ಕೆ ಬರುವುದಕ್ಕೆ 40 ವರ್ಷ ಅರಣ್ಯ ವಾಸದಲ್ಲಿ ನಡೆಸಿದ್ರು ದೇವರು. ಕಾರಣ ಬಂದು ಅದುವೇ. ಸತ್ಯವೇದ ಹೇಳಲ್ಪಡುತ್ತದೆ, ಗಮನಿಸಿ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಾಕ್ಯ. ಅದರಲ್ಲಿ ದೇವರು ಹೇಳ್ತಾರೆ ನೋಡಿ, ಯಾಕೆ ನಮಗೆ ಶೋಧನೆ ಬಂದಿತ್ತು? ಪಕ್ಕದಲ್ಲಿ ಇದ್ದಂತಹ ಒಂದು ದೇಶಕ್ಕೆ ಹೋಗುವುದಕ್ಕೆ ಯಾಕೆ 40 ವರ್ಷ ನಿಮಗೆ ಹಿಡಿಯಿತು? ಯಾಕೆ ಒಂದು ಅಡ್ಡ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಲ್ಲ? ಒಂದು ವಾರದಲ್ಲಿ ಕರ್ಕೊಂಡೋಗಿ ಸೇರಿಸಬಹುದಿತ್ತಲ್ಲ, ಯಾಕೆ ನಿಮ್ಮನ್ನು ಸೇರಿಸಲಿಲ್ಲ? ಕರ್ತನು ಅದಕ್ಕೆ ಉತ್ತರ ಕೊಡುತ್ತಾರೆ, ಒಂದು ವಿವರಣೆ ಕೊಡ್ತಾರೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನ ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವುದನ್ನ ನಾವಿಲ್ಲಿ ನೋಡಬಹುದು. ಕರ್ತನು ಹೇಳುತ್ತಾರೆ, ಯಾಕೆ ನಡೆಸ್ತೆ ಗೊತ್ತಾ? 40 ವರ್ಷ ಯಾಕೆ ನಡೆಸ್ತೆ ಅಂತ ಗೊತ್ತಾ?
ನಿನ್ನನ್ನು ನಾನೇ ಕಷ್ಟಕ್ಕೆ ಒಳಪಡಿಸಿದೆ. ಹೊರಗೆ ಸಿಗುವಂತಹ ಒಂದು ಆಹಾರವನ್ನು ಮನ್ನವೇ ಆದರೂ ಕೂಡ ಹೊರಗೆ ಮಣ್ಣಲ್ಲಿ ಸಿಗುವಂಥದ್ದನ್ನ ಆರಿಸಿ ತೆಗೆದು ತಿಂದೆ ನೀನು. ನಿನ್ನನ್ನು ಕಷ್ಟಕ್ಕೆ ಒಳಪಡಿಸಿದೆ, ಕಷ್ಟದ ಮಾರ್ಗದಲ್ಲಿ ನಡೆಸಿದೆ. ನೀನು ನನ್ನ ಆಜ್ಞೆಗಳನ್ನು ಕೈಕೊಳ್ಳುತ್ತೀಯೋ ಅಥವಾ ಒಂದು ದೇಶದಲ್ಲಿ ಹೋಗಿ ನಿಲ್ಲಿಸಿದ ಕೂಡಲೇ ನನ್ನನ್ನು ಮರೆತು ನಿನ್ನ ಆ ಕಾರ್ಯಗಳನ್ನು ಮಾರ್ಪಡಿಸಿಕೊಳ್ಳುತ್ತೀಯೋ ಏನೋ ಎಂಬುದಾಗಿ ನನ್ನನ್ನು ಪರೀಕ್ಷಿಸಿ ನಿನ್ನ ಹೃದಯದಲ್ಲಿರುವುದನ್ನು ನೀನು ತಿಳುಕೊಳ್ಳುವ ಹಾಗೆ. ನಾನು ತಿಳಿಯುವುದು ಮಾತ್ರವಲ್ಲ, ಕರ್ತನು ತಿಳಿಯಬೇಕು. ಅವನನ್ನು ಶೋಧಿಸಿ ಇವರು ಎಂಥವರು ಎಂಬುದಾಗಿ ದೇವರು ಅರಿಯಬೇಕು. ಅದೇ ಸಂದರ್ಭದಲ್ಲಿ ಶೋಧನೆ ಒಳಗೆ ಬರಬೇಕಾದರೆ ನೀವು ಯಾರು ಎನ್ನುವುದು ನಿಮಗೆ ಅರ್ಥವಾಗುತ್ತದೆ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಒಬ್ಬ ಮನುಷ್ಯನು ಶೋಧನೆ ಬರುವವರೆಗೂ ಏನು ಹೆಮ್ಮೆ, ಯಾವ ರೀತಿಯಾಗಿರುವ ಗೌರವ, ಯಾವ ಕಾರ್ಯವನ್ನೆಲ್ಲ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಅವರ ಎಲುಬುಗಳು ಮುಟ್ಟಲ್ಪಟ್ಟು ಅಥವಾ ಒಂದು ಹಾಸಿಗೆಯಲ್ಲಿ ಬಿದ್ದು ಮಲಗಿರ್ಬೇಕಾದ್ರೆ ಮಾತಾಡೋ ಮಾತು ನೋಡಿ, ಅದು ಬೇರೆ ಥರ ಇರುತ್ತೆ. ಯಾಕೆಂದರೆ ಶೋಧನೆ ಒಳಗೆ ಬರಬೇಕಾದ್ರೆ ಆಗಲೇ ಗೊತ್ತಾಗುತ್ತೆ ನಮಗೆ ನಾವು ಏನೂ ಇಲ್ಲ, ನಮ್ಮ ಬಲ ಏನೂ ಇಲ್ಲ, ನಮ್ಮ ಪರಾಕ್ರಮ ಏನೂ ಇಲ್ಲ, ನಮ್ಮ ಜ್ಞಾನ ಏನೂ ಇಲ್ಲ, ಒಂದು ಸಹಾಯ ಮಾಡಲಿಲ್ಲ, ನಾನು ಎಷ್ಟು ಬಲಹೀನನು ಎಂಬುದಾಗಿ ಶೋಧನೆ ಒಳಗೆ ಬರಬೇಕಾದ್ರೆ ಗೊತ್ತಾಗುತ್ತೆ. ಶೋಧನೆ ಬರದಿದ್ದರೆ ಏನು ಬೇಕಾದರೂ ಮಾತಾಡ್ಬೋದು ನಾವು. ಯಾಕೆ ಬಂದರೆ ಏನು, ನಾವು ನಿಲ್ಲಬೇಕು, ನಾವು ಆ ರೀತಿ ಮಾಡಿರಬೇಕು, ಈ ರೀತಿ ಮಾಡಿರಬೇಕು. ಕುಳಿತು ಆಲೋಚನೆ ಕೊಡುವಂಥದ್ದು ಅದು ದೊಡ್ಡದಲ್ಲ. ಇಸ್ರೇಲ್ನಲ್ಲೇ ಯಾವ ರೀತಿ ಬಾಧೆ ಉಂಟು ಮಾಡಬೇಕು, ಒಂದು ಗಾಜಾ ಯಾಕೆ ಬಂದು ನಾಶವಾಗಬೇಕು, ಒಂದು ಪುಲ್ಪಿಟ್ನಲ್ಲಿ ನಿಂತುಕೊಂಡು ಒಂದು ಆಲಯದಲ್ಲಿ ನಿಂತುಕೊಂಡು ವೈರಾಗ್ಯವಾಗಿ ಹೆಂಗ್ ಬೇಕಾದ್ರೂ ನಾವು ಮಾತಾಡ್ಬೋದು. ಗಾಜಾದಲ್ಲಿ ನಿಂತು ನೋಡಿದ್ರೆ ತಾನೇ ಗೊತ್ತಾಗೋದು. ಶೋಧನೆ ಒಳಗೆ ಹೋಗಿ ನಿಂತರೆ ತಾನೇ ಗೊತ್ತಾಗೋದು. ಒಂದು ಕಷ್ಟದ ಒಳಗೆ ಹೋದರೆ ತಾನೇ ನಾವು ಎಂಥವರಾಗಿದ್ದೇವೆ, ಎಷ್ಟು ಬಲಹೀನತೆ ಉಳ್ಳವರು ಎಂಬುದಾಗಿ ಒಳಗೆ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗುತ್ತೆ. ಕರ್ತನು ಹೇಳ್ತಾನೆ, ನೀನು ಯಾರೆಂಬುದಾಗಿ ಮೊದಲು ನಿನಗೆ ಗೊತ್ತಾಗಬೇಕು. ಏನು ಬರಲಿಲ್ಲ, ಯಾವ ಶೋಧನೆ ಬರಲಿಲ್ಲ ಅಂದರೆ ನಾವೇನೋ ದೊಡ್ಡ ಹೀರೋ ರೀತಿಯಲ್ಲಿ, ಯಾವ ಶೋಧನೆಯಲ್ಲಿ ಕೂಡ ಸಿಲುಕಿಕೊಳ್ಳದ ರೀತಿಯಲ್ಲಿಯೂ ನಮ್ಮ ಮಾತನ್ನು ನೋಡಿ ಹಾಗೆ ಇರುತ್ತದೆ, ಒಂದು ಗರ್ವದಂತೆ ಇರುತ್ತದೆ. ಒಬ್ಬ ಮನುಷ್ಯನಿಗೆ ಅಂತಿಮ ಕಾಲ ಬರುವಾಗ, ಒಂದು ಶೋಧನೆ ಕಾಲ ಬರುವಾಗಲೂ, ಒಂದು ಬಲಹೀನತೆ ಬರುವಂತಹ ಕಾಲ ಬರುವಾಗ ತಾನು ಯಾರು ಎನ್ನುವುದು ಅವನಿಗೆ ಅರ್ಥವಾಗುತ್ತದೆ. ಮೊದಲು ನಾನು ಯಾರು ಎನ್ನುವುದು ನಮಗೆ ಗೊತ್ತಾಗಬೇಕು. ಶೋಧನೆಯಲ್ಲಿ ಹೋಗಿ ಶೋಧನೆಯ ಮಾರ್ಗವಾಗಿ ಕಾರ್ಯಗಳನ್ನು ಮಾಡಿದವರನ್ನು ನೀವು ನೋಡುವುದಾದರೆ ಖಂಡಿತವಾಗಿ ಅವರ ಮನಸ್ಸಿನಲ್ಲಿ ತಾಳ್ಮೆ ಉಳ್ಳವರಾಗಿರ್ತಾರೆ. ಮೊದಲ ಗುರುತು. ಏಕೆಂದರೆ ನಾನು ಯಾರು ನನಗೆ ಗೊತ್ತಾಯಿತು. ನಾನು ಯಾರು, ನೀವು ಯಾರು ಅಂತ ಯೋಚನೆ ಮಾಡಿ ನೋಡಿ. ಒಂದು ಸಮಸ್ಯೆ ಬರಬೇಕಾದ್ರೆ ನೀವು ಯಾರು ಎನ್ನುವುದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ನೀನು ಅದನ್ನು ಅರಿಯಬೇಕು. ಅದಕ್ಕೆ ನಾನು 40 ವರ್ಷ ನಿನ್ನನ್ನು ಅರಣ್ಯದಲ್ಲಿ ನಡೆಸಬೇಕು ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾದರೆ ಈ ಒಂದು ಶೋಧನೆ ನಮ್ಮನ್ನು ನಮಗೆ ಗುರಿತು ತೋರಿಸುತ್ತದೆ. ಇಲ್ಲದಿದ್ದರೂ ನಮ್ಮ ಕುರಿತು ಏನೇನೋ ಭಾವನೆಗಳು, ಬೇಡದಿರುವ ಭಾವನೆಗಳು, ಉನ್ನತವಾಗಿರುವ ಭಾವನೆಗಳು ಉದ್ಭವವಾಗುತ್ತಲೇ ಇರುತ್ತೆ. ಶೋಧನೆ ಬರುವಾಗಲೇ ನಾವು ಯಾರು, ನಮ್ಮ ಬಲಹೀನತೆ ಏನು, ಯಾವುದು ಬಲ, ನಮ್ಮಿಂದ ಏನು ಮಾಡಕ್ಕೆ ಸಾಧ್ಯ, ಏನು ಮಾಡೋಕ್ಕಾಗಲ್ಲ ಎನ್ನುವುದೆಲ್ಲವನ್ನ ನಿಖರವಾಗಿ ಅದು ನಮಗೆ ಪ್ರಕಟಿಸಿ ತೋರಿಸುತ್ತದೆ. ಅವರ ಒಂದು ಶೋಧನೆಯ ಒಂದು ಕಾಲ ಸುದೀರ್ಘ ಕಾಲ ಮುಂದುವರಿಯಿತು. ಅನಂತರ ನೋಡಿ ಅದು ದುಃಖ ಭರಿತವಾಗಿರುವಂಥದ್ದು. ಇಸ್ರೇಲರಿಗೆ ಬಂದಂತಹ ಶೋಧನೆ ದುಃಖ ಭರಿತವಾದದ್ದಾಗಿತ್ತು. ಧರ್ಮೋಪದೇಶಕಾಂಡ 8ನೇ ಅಧ್ಯಾಯದ 3ನೇ ವಾಕ್ಯ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಹಾಗಾದರೆ ಮನ್ನ ಇವರು ಮನೆಯನ್ನು ಬಿಟ್ಟು ಹೋಗಿದ ಕೂಡಲೇ ಬರಲಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಆ ಮನ್ನ ಒಂದು ಸುರಿಯುವಂಥ ಒಂದು ಪ್ರತ್ಯೇಕ ಕಾಲ. ಐಗುಪ್ತದಿಂದ ಅವರು ಹೊರಟಾಗ ಮನ್ನ ಸುರಿದವರೆಗೂ ಮಧ್ಯಂತರದ ಒಂದು ಕಾಲವಿತ್ತು. ಆ ಒಂದು ಕಾಲಘಟ್ಟದಲ್ಲಿ ಅವರು ಹಸಿವೆಯಲ್ಲಿ ಕಷ್ಟಪಟ್ಟಿದ್ದಾರೆ. ಇವರು ಹೋಗುವುದಕ್ಕೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಅವರು ಮನೆಯಿಂದ ತಂದಂತಹ ಸ್ವಲ್ಪ ಆಹಾರ ಇದ್ದಿರುತ್ತದೆ. ಒಂದು ಗುಲಾಮರ ಮನೆಯಲ್ಲಿ ಯಾವ ಆಹಾರ ಇರುತ್ತದೆ, ಅವರಿಗೆ ಕೊಟ್ಟಿರುವುದನ್ನು ಅಳತೆ ಮಾಡಿ ಕೊಟ್ಟಿರ್ತಾರಲ್ವಾ, ಅವರೇನು ಕೂಡಿಡುವಷ್ಟು ಆ ದೇಶದಲ್ಲಿ ಇದ್ದಿರ್ತಾರ? ಹಾಗಾದರೆ ತಮ್ಮ ಕೈಗೆ ಸಿಕ್ಕಿದ್ದನ್ನು ತೆಗೆದುಕೊಂಡು ನಡೆದಿರ್ತಾರಷ್ಟೇ. ಅಲ್ಲಿಂದ ನಡೆದು ಕೆಂಪು ಸಮುದ್ರವರೆಗೂ ಬರಬೇಕು. ಅದಕ್ಕೆ ಎಷ್ಟು ದಿನವಾಯಿತೋ ನಮಗದು ಗೊತ್ತಿಲ್ಲ. ಅಷ್ಟರೊಳಗೆ ಎಲ್ಲ ಮುಗ್ದೋಗಿರುತ್ತೆ. ಹಸುವೆ ಬಹಳ ಕಷ್ಟ ಆಗಿರುತ್ತೆ. ಆ ಹಸುವೆಯಲ್ಲಿ ಅವರು ಕಷ್ಟಪಟ್ಟು ಅಕ್ಕಪಕ್ಕದಲ್ಲಿ ಏನು ಸಿಗದಂತೆ ಅವರು ನಡೆದು ಏನು ಮಾಡೋದು ಎಂಬುದಾಗಿ ಯೋಚನೆ ಮಾಡುವಾಗಲೇ ಮನುಷ್ಯನು ಆಹಾರದಿಂದ ಮಾತ್ರವಲ್ಲ, ಹಸುವೆಯಿಂದ ಕಷ್ಟ ಬಂದರೆ ಗೊತ್ತಾಗೋದು. ಹೊರಗೆ ಬಂದಿದ್ದ ಕೂಡಲೇ ಅವನಿಗೆ ಮನ್ನ ಸುರಿತ ಗೊತ್ತಾಗಲ್ಲ. ಇದು ದೇವರು ನಮಗೆ ಆಕಾಶದ ಮನ್ನದಿಂದ ಪೋಷಣೆ ಮಾಡುತ್ತಾರೆ ಎಂಬುದಾಗಿ ಗೊತ್ತಿಲ್ಲ. ಆದ್ದರಿಂದ ಕರ್ತನು ಅವನನ್ನು ಹಸುವೆಯಿಂದ ಬಾಧಿಸಿ
ಮನುಷ್ಯನು ಆಹಾರದಿಂದ ಮಾತ್ರವಲ್ಲ, ಕರ್ತನ ಬಾಯಿಂದ ಹೊರಡುವಂತಹ ಪ್ರತಿ ಮಾತಿನಿಂದಲೂ ಬದುಕುವನು ಎಂಬುದಾಗಿ ತಿಳಿಸುವ ಹಾಗೆ ನೀನು ನಿನ್ನ ಪಿತೃಗಳು ಅರಿಯದಿರುವಂತಹ ಮನ್ನದಿಂದ ನಿನ್ನನ್ನ ಪೋಷಣೆ ಮಾಡಿದರು. ನಿನಗೂ ಗೊತ್ತಿಲ್ಲ, ನಿಮ್ಮ ಪಿತೃಗಳಿಗೂ ಗೊತ್ತಿಲ್ಲ. ಯಾಕೆಂದ್ರೆ ನಮಗೆ ಕೂಡ ಗೊತ್ತಿಲ್ಲ ಆ ಮನ್ನ ಹೆಂಗಿರುತ್ತೆ ಅಂತ. ಆ ಒಂದು ಮನ್ನದಿಂದ, ಆಕಾಶದ ದೂತರು ಸೇವಿಸುವಂತಹ ಆಹಾರದಿಂದ ಕರ್ತನು ನಿನ್ನನ್ನು ಪೋಷಣೆ ಮಾಡಿದರು. ಆದರೆ ಪೋಷಿಸಲು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಹಸುವೆಯಿಂದ ಬಾಧಿಸಿದರು. ಆಗ್ಲೇ ಅವನಿಗೆ ಗೊತ್ತಾಗೋದು, ಕೈಯಲ್ಲೇನೂ ಇಲ್ಲ, ದುಡ್ಡಿಲ್ಲ, ಬಿತ್ತಕ್ಕಾಗಲ್ಲ, ಕೊಯ್ಯಕ್ಕಾಗಲ್ಲ, ದುಡಿಯಕ್ಕಾಗಲ್ಲ, ಸುತ್ತಲೂ ಮರುಭೂಮಿ, ಅದು ಬಹಳ ಕಷ್ಟ. ಹಸುವೆ, ಅದರ ಮಧ್ಯೆ ಆಕಾಶದ ಮನ್ನ ಸುರಿದಾಗ ಕರ್ತನು ತಾನು ಯಾರು ಅಂತ ತೋರಿಸಿದರು. ಹಾಗಾದರೆ ಶೋಧನೆ ಮೊದಲು ನೀವು ಯಾರು ಎನ್ನುವುದನ್ನ ಕರ್ತನಿಗೆ ತೋರಿಸುತ್ತದೆ, ನೀವು ಯಾರು ಎನ್ನುವುದನ್ನ ನಿಮಗೆ ತೋರಿಸುತ್ತದೆ. ಅನಂತರ ನಿಮ್ಮ ಕರ್ತನು ಯಾರು ಎನ್ನುವುದನ್ನು ನಿಮಗೆ ಅದು ತೋರಿಸುತ್ತದೆ. ಶೋಧನೆಯಲ್ಲಿ ನೋಡೋದಾದರೆ 3 ವಿಧವಾಗಿರುವ ಒಳಿತು ಸಿಗುತ್ತದೆ. ದೇವರನ್ನ ಅರಿಯುತ್ತೀರಾ, ನಿಮ್ಮನ್ನ ತಿಳಿಯುತ್ತೀರಾ, ದೇವರು ನಿಮ್ಮನ್ನ ತಿಳಿಯುತ್ತಾರೆ. ಶೋಧನೆಯ ಮಧ್ಯದಲ್ಲಿ ಎಷ್ಟೇ ಶೋಧನೆ ಬಂದರೂ ಕೂಡ ಆ ಶೋಧನೆಗಳ ಮಧ್ಯದಲ್ಲಿ ದೇವರ ಮಾರ್ಗದರ್ಶನ ಅವರಿಗೆ ಸಿಕ್ಕಿತು. ಶೋಧನೆಯ ಕಾಲಗಳಲ್ಲಿ ಕೆಲವು ಒಳಿತುಗಳು ಸಿಗುತ್ತದೆ. ನಾವು ಅದನ್ನು ಮರೆತು ಬಿಡುತ್ತೇವೆ. ಯಾಕೆಂದ್ರೆ ನಮಗೆ ಸುತ್ತಲಿರುವಂತಹ ಶೋಧನೆ ಕಾಣಿಸುತ್ತೇ ಬಿಟ್ರೆ ಶೋಧನೆಯ ಕಾಲದಲ್ಲಿ ಬರುವಂತಹ ಒಳಿತುಗಳು ನಮ್ಮ ಕಣ್ಗಳಿಗೆ ಕಾಣಿಸೋದೇ ಇಲ್ಲ. ಬೆಳಗ್ಗೆದ್ದು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳೆ ಬರೇ ಗೋಳಾಟ, ಅಯ್ಯೋ ಹಿಂಗಿದೆಯಲ್ಲ ಹಂಗಿದೆಯಲ್ಲ ಎಂಬುದಾಗಿ. ನೀವು ಆ ಶೋಧನೆಯ ಕಾಲವನ್ನು ಸ್ವಲ್ಪ ಗಮನಿಸಿ ನೋಡಿ. ಆ ಶೋಧನೆಯ ಕಾಲದ ಒಳಗೆ ನಿಮಗೆ ಹಲವು ವಿಧವಾಗಿರುವ ಒಳಿತುಗಳ ಮುಖಾಂತರವಾಗಿ ದೇವರು ಒಂದು ಒಳ್ಳೆಯ ದಾರಿಗಳನ್ನು, ಅವಕಾಶಗಳನ್ನು, ಬಲವನ್ನು ನಿಮ್ಮಲ್ಲಿ ಕೊಡುತ್ತಲೇ ಇರುವರು. ಇವರಿಗೆ ಶೋಧನೆಯೇ ಪ್ರತಿದಿನ ಎದುರು ನಡಿಬೇಕು ಎಂಬುದಾಗಿ ನೋಡ್ತಾರೆ. ಆದರೆ ನೀವು ನೋಡಿ, ಆಕಾಶದಿಂದ ಮನ್ನ ಇಳಿಯಿತು. ಧರ್ಮೋಪದೇಶಕಾಂಡ 8:3 ಅದೇ ಹೇಳುತ್ತೆ. ಮನ್ನವನ್ನು ನೀವು ನೋಡಿದ್ದೀರಾ? ನಾನು ನೋಡಿದ್ದೇನೆ. ಎಷ್ಟೋ ಪ್ರಬಲವಾಗಿರುವ ದೇವ ಮನುಷ್ಯರು, ಸೇವಕರು ಬಂದರಲ್ಲ ಸತ್ಯವೇದದಲ್ಲಿ. ಎಲಿಯ, ಎಲಿಷಿಯ, ಎಜೆಕಿಯಲ್, ಯೆಶಾಯ, ಯೆರೆಮೀಯ ಯಾರಾದರೂ ಮನ್ನವನ್ನು ತಿಂದಿದ್ದೇವಾ ನಾವು? ಇದು ಯಾರಿಗಾದರೂ ಸಿಗುತ್ತಾ? ಇದು ಯಾರಿಗೂ ಸಿಗದಿರುವ, ನೀವು ನಿಮ್ಮ ಪಿತೃಗಳು ಅರಿಯದಿರುವಂತಹ ಮನ್ನದಿಂದ ದೇವರು ಪೋಷಣೆ ಮಾಡಿದರು. ಆ ತಲೆಮಾರಿಗೆ ಒಂದು ಆಶೀರ್ವಾದವು ಲಭ್ಯವಾಯಿತು. ಕೆಲವರು ಹೇಳ್ತಾರೆ, ಆ ಒಂದು ಮರುಭೂಮಿಯಲ್ಲಿ ಅವರು ನಡೆದಂತಹ ಆ ಮರುಭೂಮಿ ಪ್ರದೇಶದಲ್ಲಿ ಬೆಳಗ್ಗೆ ಒಂದು ಮಳೆಯಂತೆ ಸುರಿತಾ ಇತ್ತು, ಒಂದು ಹಿಬ್ಬನಿ. ಅಲ್ಲಿರುವ ಕೆಲವೊಂದು ಮರಗಳ ಮೇಲೆ, ಎಲೆಗಳ ಮೇಲೆ ಒಂದು ಸ್ವಲ್ಪ ಇರುತ್ತೆ. ಅದರಲ್ಲಿ ಈ ಒಂದು ಹಿಮ ಇಳಿದಾಗ 2 ಸೇರಿ ಉಂಡೆ ಉಂಡೆ ತರ ಇತ್ತು. ಯಾಕೆ ಇವಾಗ ಅದು ಎಲ್ಲೋಯ್ತು? ಇವಾಗ ಅವರಿದ್ದಂತಹ ಕಾಲದಲ್ಲಿ ಆ ಮನ್ನವನ್ನ ಬೇರೆ ಯಾರು ತಿಂದಿಲ್ವಲ್ಲ. ಸತ್ಯವೇದ ಹೇಳುತ್ತದೆ, ಆಕಾಶದಿಂದ ಬಂತಲ್ಲ, ಬೇರೆ ಯಾರಿಗೂ ಸಿಗದಿರುವಂತ ಒಂದು ಕಾರ್ಯ. ಶೋಧನೆಯ ಕಾಲಗಳಲ್ಲಿಯೇ ಕರ್ತನ ಪ್ರಸನ್ನತೆಯನ್ನ, ಕರ್ತನ ಬಲವನ್ನು, ಕರ್ತನ ಅಧಿಕಾರವನ್ನು, ಕರ್ತನ ನಮ್ಮ ಜೊತೆ ಹತ್ತಿರ ಹೆಂಗಿದ್ದಾರೆ ಎನ್ನುವುದನ್ನ ಕಂಡುಕೊಳ್ಳಲು ಸಾಧ್ಯ. ಶೋಧನೆಯ ಕಾಲವನ್ನು ಮಾತ್ರ ಮಿಸ್ ಮಾಡಬೇಡಿ. ಶೋಧನೆಯ ಕಾಲದಲ್ಲಿ ಸಮಸ್ಯೆಯನ್ನು ಮಾತ್ರ ನೋಡಬೇಡಿ. ಸಮಸ್ಯೆಗಳ ನಡುವೆ ದೇವರು ಯಾವ ರೀತಿ ಕ್ರಿಯೆ ಮಾಡುತ್ತಾರೆ ಅಂತ ನೋಡಿ. ಶದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬವರು ಶೋಧನೆಗೆ ಒಳಪಡಿಸಲ್ಪಟ್ಟಾಗ 7 ಪಟ್ಟು ಅಧಿಕರಿಸಲ್ಪಟ್ಟಂತಹ ಆ ಬೆಂಕಿಯಲ್ಲಿ, ಆ ಜ್ವಾಲೆಯಲ್ಲಿ ಎತ್ತಿ ಬಿಸಾಡಲ್ಪಟ್ಟಾಗ ಅವರೊಂದಿಗೆ ಸಂಚರಿಸುವ, ಮಾತಾಡುವ 4ನೇ ವ್ಯಕ್ತಿಯನ್ನು ನೋಡಿದರು. ಆ ಒಂದು ದೃಶ್ಯಾವಳಿ ಈ ಅರಸನ ಒಂದು ದೃಷ್ಟಿಕೋನದಲ್ಲಿ ಹೇಳಲ್ಪಡ್ತದೆ. ಅವ್ರು ಹೇಳ್ತಾರೆ, ನಾವು ಹಾಕಲ್ಪಟ್ಟಿದ್ದು 3 ಮಂದಿನಲ್ವಾ, 4ನೇ ವ್ಯಕ್ತಿಯಲ್ಲಿ ತಿರುಗಾಡುತ್ತಿರುವಂತಹ ಆ ವ್ಯಕ್ತಿಯನ್ನು ನೋಡ್ತಾ ಇದ್ದೇನೆ ಎಂಬುದಾಗಿ ಅವರು ಕೇಳಿದರು. ಅದು ಅವನ ದೃಷ್ಟಿಕೋನದಲ್ಲಿ. ಶದ್ರಾಕ್, ಮೇಷಕ್ ಬಳಿ ಕೇಳಿ ಅವರು ಒಳಗೆ ಹೋಗಿ ಬಿದ್ದ ಕೂಡಲೇ ಕರ್ತನನ್ನು ಅವರು ನೋಡ್ತಾರೆ. ಕರ್ತನ ಅವರ ಬಳಿ ಏನು ಮಾತಾಡ್ತಾರೆ? ಕರ್ತನವರಿಗೆ ಹಲವು ಕಾರ್ಯವನ್ನ ಹೇಳುತ್ತಾರೆ. ಏನ್ ಹೇಳಿದ್ರು ನಮಗೆ ಗೊತ್ತಿಲ್ಲ, ಹೇಳಲ್ಪಟ್ಟಿಲ್ಲ. ಆದರೆ ನೋಡಿ, ಒಂದು ಶೋಧನೆ ಒಳಗೆ ಹೋಗುವಾಗಲೇ ನಮ್ಮ ಜೊತೆ ದೇವರಿರುವುದು ನಮಗೆ ಗೊತ್ತಾಗುತ್ತದೆ. ನಮ್ಮನ್ನು ನೋಡುವಂತಹ ಉಳಿದವರಿಗೂ ಗೊತ್ತಾಗುತ್ತದೆ. ರಾಜನಿಗೆ ಗೊತ್ತಾಯಿತು, ಶೋಧನೆ ಒಳಗೆ ಹೋಗಲಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾದರೆ ಶೋಧನೆ ಒಳಗೆ ಹೋಗುವವನ್ನೇ ಕರ್ತನನ್ನು ಮತ್ತೊಬ್ಬರಿಗೆ ಪ್ರಕಟಿಸಿ ತೋರಿಸುವವನಂತೆ ಇರಲು ಸಾಧ್ಯ. ಚೆನ್ನಾಗಿ ಒಂದು ಸೇವೆ ಮಾಡ್ತೀರಾ ಅಂತ ನೋಡ್ತೀರಾ? ನಾವೆಷ್ಟೋ ಸೇವೆ ಮಾಡಿದ್ರೂ ಕರ್ತನನ್ನು ಪ್ರಕಟಿಸಿ ತೋರ್ಸಕ್ಕಾಗ್ತಿಲ್ವಲ್ಲ. ಯಾವ ಸೇವೆಯಲ್ಲಿ ಹೇರಳವಾಗಿರುವ ಜನಗಳು ಸಂಧಿಸಲ್ಪಟ್ಟು ಕರ್ತನ ಬಳಿ ಸೇರಿಸಲ್ಪಡ್ತಾರೆ ಅಂತ ಯೋಚನೆ ಮಾಡಿ ನೋಡಿ ನೀವು. ಹಾಗಾದರೆ ಕರ್ತನು ಯಾವ ಸೇವೆಯಲ್ಲಿ ತನ್ನ ಪ್ರಕಟಿಸುವುದಕ್ಕೆ ಮನಸ್ಸಾಗಿದ್ದಾರೋ ಆ ಒಂದು ಸೇವೆಯಲ್ಲಿಯೇ ರಕ್ಷಣೆ ಉಂಟಾಗುತ್ತದೆ ಅನೇಕವಾಗಿ. ಅದ್ಯಾಕೆ ನಮಗೆ ಬರ್ತಿಲ್ಲ? ಅನೇಕರಿಗೆ ನಾವು ಚೆನ್ನಾಗೇ ಮಾತಾಡ್ತೀವಿ, ಚೆನ್ನಾಗೇ ಪ್ರಸಂಗವನ್ನ ಮಾಡ್ತೀವಿ, ಆದರೆ ಯಾಕೆ ನಮಗೆ ಸಭೆ ಬಂದು ವೃದ್ಧಿಯಾಗ್ತಾ ಇಲ್ಲ, ಬೆಳೆಯುತ್ತಲೇ ಇಲ್ಲ, ಸೇವೆ ಬೆಳೆಯುತ್ತಲೇ ಇಲ್ಲ? ನಿಮ್ಮ ಸೇವೆಯಲ್ಲಿಯೂ, ನಿಮ್ಮ ಪ್ರಸಂಗದಲ್ಲಿಯೂ, ನಿಮ್ಮ ಸಭೆಯಲ್ಲೋ ಕರ್ತನನ್ನು ನಿಮಗೆ ಪ್ರಕಟಿಸಿ ತೋರಲು ಸಾಧ್ಯವಾದರೆ
ಆ ಕರ್ತನನ್ನು ಪ್ರಕಟಿಸಿ ತೋರಿಸಿದರೆ ಅವರು ಅನೇಕರನ್ನ ತಮ್ಮಲ್ಲಿ ಸೇರಿಸಿಕೊಳ್ಳುವರು. ರಾಜನಾಗಿರುವ ನೆಬೂಕದ್ನೆಚ್ಚರನೇ ಮನಸ್ಸು ಮಾರ್ಪಟ್ಟನಲ್ಲ, ಇವರ ದೇವರ ಹಾಗೆ ಬೇರೆ ದೇವರಿಲ್ಲ ಎಂಬುದಾಗಿ ಬರಕೊಡುತ್ತೇನೆ ಎಂಬುದಾಗಿ ಹೇಳಿದ್ರಲ್ಲ. ಹಾಗಾದ್ರೆ ಹೆಂಗ್ ನಡೆಯುತ್ತೆ ಅಂತ ಕೇಳಿದ್ರೆ, ಶೋಧನೆ ಒಳಗೆ ಓದವನ ಮೂಲಕವಾಗಿಯೇ ಕರ್ತನು ತಮ್ಮನ್ನ ಅನೇಕರಿಗೆ ಪ್ರಕಟಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಶೋಧನೆಗಳು ಬರುವುದು ಅವಶ್ಯ. ಶೋಧನೆ ನಿಮ್ಮನ್ನ ಚೊಕ್ಕ ಬಂಗಾರವಾಗಿ ಮಾರ್ಪಡಿಸುವುದು ಮಾತ್ರವಲ್ಲದೆ ಕರ್ತನು ನಿಮ್ಮ ಸಂಗಡ ಇದ್ದಾರೆ ಎನ್ನುವುದನ್ನ ನೀವು ಅನುಭವಿಸುತ್ತೀರ. ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅವರು ಅನುಭವಿಸಿದರು, ನೋಡಿದ್ರು, ಮಾತಾಡಿದ್ರು. ಅವರೊಂದಿಗೆ ದೇವರಿರುವುದನ್ನ ಆ ದೇಶವೇ ನೋಡಿತು. ಹಾಗಾದರೆ ಕರ್ತನು ನಿಮ್ಮ ಸೇವೆಯಲ್ಲಿ ಪ್ರಕಟವಾಗಬೇಕು, ಸಭೆಯಲ್ಲಿ ಪ್ರಕಟವಾಗಬೇಕು, ನೀವು ಹೋಗುವ ಸ್ಥಳದಲ್ಲಿ ಪ್ರಕಟವಾಗಬೇಕೆಂದರೆ ನೀವು ಖಂಡಿತವಾಗಿ ಶೋಧನೆ ಒಳಗೆ ಹೋಗಬೇಕು. ಶೋಧನೆಗೆ ನೀವೇ ಹೋಗಕ್ಕಾಗಲ್ಲ, ತಯಾರಾಗಿದ್ರೆ ಸಾಕು, ಕರ್ತನೆ ಕರ್ಕೊಂಡು ಹೋಗುತ್ತಾರೆ. ಶೋಧನೆ ಬರುವಾಗ ಅಡ್ಡದಾರಿ ಹುಡುಕ್ಲೇಬಾರದು. ನಾಳೆ ಬೆಂಕಿ ಜ್ವಾಲೆಯಲ್ಲಿ ಆಗ್ತಾರೆ ಎಂದು ಹೇಳಿದ ಕೂಡಲೇ ಕೈಕಟ್ಟುಗಳನ್ನ ಬಿಚ್ಕೊಂಡು ಓಡಬಾರದು. ಎಲ್ಲಾದರೂ ಓಡೋಗೋಣ, ಎಲ್ಲರೂ ಕಣ್ಮರೆಯಾಗೋಣ. ಅವರು ಕಣ್ಮರೆಯಾಗಲಿಲ್ಲ. ದಾನಿಯೇಲನಿಗೆ ಭೀತಿ ಉಂಟು ಮಾಡಿದ್ರು. ದಾನಿಯೇಲ ಶೋಧನೆಗಳು ಬಿಟ್ಟು ಎಲ್ಲ ಹೊರಗೆ ಹೋಗಲಿಲ್ಲ. ಸಿಂಹದ ಗವಿಯಲ್ಲಿ ಆಗ್ತೀವಿ ಎಂಬುದಾಗಿ ಹೇಳಿದ್ರು. ಪರವಾಗಿಲ್ಲ, ಅದನ್ನು ಎದುರುಗೊಂಡನು. ಅವರು ಎದುರುಗೊಂಡದರಿಂದಲೇ ಸಿಂಹದ ಗವಿಯಲ್ಲಿ ದೇವರನ್ನ ಬಿಡುಗಡೆ ಮಾಡರು ಎಂಬುದಾಗಿ ಅರಿತು, ಇವರ ಹಾಗೆ ಬೇರೆ ದೇವರುಂಟಾ, ದಾನಿಯೇಲನ ದೇವರ ಹಾಗೆ ಬೇರೆ ದೇವರುಂಟೋ ಎಂಬುದಾಗಿ ಅರಸನು ಅಧಿಕಾರಿಗಳು ಆಶ್ಚರ್ಯಪಟ್ಟರು. ಅದನ್ನು ಬರ್ಕೊಟ್ರಲ್ವಾ. ಹಾಗಾದರೆ ಕರ್ತನು ನಿಮ್ಮ ಬಳಿ ತನ್ನನ್ನು ಪ್ರಕಟಿಸುವುದೋ, ನಿಮ್ಮ ಮೂಲಕವಾಗಿ ದೇವರು ಮತ್ತೊಬ್ಬರಿಗೆ ತನ್ನನ್ನು ಪ್ರಕಟಿಸುವಂಥದ್ದು ಶೋಧನೆಯ ದಾರಿಯಲ್ಲಿಯೇ ಸಾಧ್ಯವಾಗುತ್ತದೆ. ಹಾಗಾಗಿ ಕರ್ತನಿಗೋಸ್ಕರವಾಗಿ ಕಳ್ಕೊಳ್ಳುವುದಕ್ಕೆ ಸಿದ್ಧರಾಗಿರಿ. ಕೆಲವರು ಅದೆಲ್ಲವನ್ನ ಸಮ್ಮತಿಸಿ ಈಗ ದೊಡ್ಡ ಸೇವೆ ಮಾಡ್ತಾ ಇರ್ತಾರೆ. ಆದರೆ ನೀವು ತೆಗೆದ ಕೂಡಲೇ ಅದನ್ನ ನೋಡಿ ಶೋಧನೆ ಇಲ್ಲದಿರುವ ಒಂದು ಸೇವೆ, ಶೋಧನೆ ಇಲ್ಲದಿರುವ ಒಂದು ಓಟವನ್ನ ಆರಿಸಿಕೊಳ್ಳಬೇಡಿ. ಮತ್ತೊಬ್ಬರಿಗೆ ಅದನ್ನು ಹೇಳ್ಕೊಡ್ಬೇಡಿ. ಶಿಷ್ಯನು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಾನು ಹಿಂಬಾಲಿಸಬೇಕು. ಅವರು ಶಿಲುಬೆಯನ್ನು ಹೊತ್ಕೊಂಡು ಹಿಂಬಾಲಿಸಬೇಕು ಅಂತ ಹೇಳಿದ್ರಲ್ವಾ. ಇವಾಗ ನೋಡಿ, ಸೂಟ್ ಕೇಸನ್ನ, ಚೀಲವನ್ನ, ಹಣವನ್ನ ತೆಗೆದುಕೊಂಡು ಹಿಂಬಾಲಿಸುತ್ತೇವೆ ಎಂಬುದಾಗಿ ಹೇಳ್ತೀವಿ. ತಪ್ಪೇಳ್ತಿಲ್ಲ. ಆದರೆ ಮೊದಲು ನೀವು ಶಿಲುಬೆ ತೆಗೆದಿರಬೇಕು, ಶಿಲುಬೆಯ ಹಾದಿಯಲ್ಲಿ ನಡೆದಿರಬೇಕು, ಉಪದ್ರವವನ್ನು ಸಂಧಿಸಬೇಕು. ಕರ್ತನಿಗೆ ಸೇವಕರು ಬೇಕಾಗಿಲ್ಲ, ಶಿಷ್ಯರು ಬೇಕು. ಒಬ್ಬ ನನಗೆ ಶಿಷ್ಯನಾಗಿರಲು ಮನಸ್ಸು ಮಾಡುವುದಾದರೆ ಅವನು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಾನು ಹಿಂಬಾಲಿಸಲಿ ಎಂಬುದಾಗಿಯೇ ಕರ್ತನು ತನ್ನ ಸತ್ಯವೇದದಲ್ಲಿ ಈ ರೀತಿಯಾಗಿಯೇ ಹೇಳಿದ್ದಾರೆ. ಹಾಗಾದರೆ ಈ ಒಂದು ಉಪದ್ರವದ ಮಧ್ಯದಲ್ಲಿ, ಉಪದ್ರವ ಕಾಲದ ಒಳಗೆ ಹೋಗುವಾಗ ನೀವೇನ್ ಮಾಡ್ಬೇಕಂದ್ರೆ, ಉಪದ್ರವದಲ್ಲಿ ನಡೆಯುವಂತಹ ಕಾರ್ಯವನ್ನು ನೋಡಬೇಡಿ. ಅವನ ಈ ರೀತಿ ಮಾತಾಡ್ದ, ಇವನ್ ಈ ರೀತಿ ಮಾತಾಡ್ದ, ಇವರು ನನಗೆ ವಿರುದ್ಧವಾಗಿ ಹಂಗ್ ಮಾಡಿದ್ರಲ್ಲ, ಏನು ಮಾಡುವುದು ಅಂತ ನೋಡಬೇಡಿ. ಅದರ ಮಧ್ಯದಲ್ಲಿ ದೇವರು ನಿಮ್ಮನ್ನು ನಡೆಸುವಂತಹ, ದೇವರು ನಿಮಗೆ ಕೊಡುವಂತಹ ಒಳಿತನ್ನು ನೋಡಿರಿ. ಬೆಳಗ್ಗೆ ಎದ್ದಿದ ಕೂಡಲೇ ಗುಣಗುಟ್ಟಿದ್ರು, ಏನಪ್ಪ ನೀರಿಲ್ಲ, ಸ್ನಾನ ಮಾಡೋದಕ್ಕೆ ನೀರಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ ಎಂಬುದಾಗಿ ಗುಣಗುಟ್ಟುತ್ತಲೇ ಅವರು ಬರ್ತಾ ಇದ್ರು. ಕಾರಣವೇನೆಂದರೆ ಶೋಧನೆಯ ಕಾಲಗಳಲ್ಲಿ ಆ ಶೋಧನೆಗಳನ್ನು ನೋಡಿದ್ರು. ನೀವು ನೋಡಿ, ಅವರನ್ನ ಅರಿಯದೆ ಈ ಮನ್ನಾ ಅವರಿಗೆ ಸುರಿಯಿತು. ಯಾರಾದರೂ ಇದನ್ನ ಮನ್ನಾ ಇದು ಸಿಕ್ತಲ್ಲ, ಯಾವ ಮನುಷ್ಯನಿಗೂ ಸಿಗದಿರುವಂತಹ ದೇವರ ಸಮ್ಮುಖದ ರೊಟ್ಟಿ ಸಿಕ್ತಲ್ಲ ಎಂಬುದಾಗಿ ಯಾರು ಸ್ತೋತ್ರ ಮಾಡಿದ್ರ? ಇಲ್ಲ. ಅದನ್ನು ಅವರು ಪಡ್ಕೊಂಡು ಗುಣಗುಟ್ಟಿದ್ದರು. ಒಂದೇ ಮೆನುನ, ಡೈಲಿ ಮನ್ನಾನ. ಶೋಧನೆಯ ಮಧ್ಯದಲ್ಲಿ ಸ್ವಲ್ಪ ಗಮನಿಸಿ ನೋಡಿ, ನಿಮ್ಮ ಜೊತೆ ಸಂಚರಿಸುವ ದೇವರನ್ನು ನೋಡಲು ಸಾಧ್ಯ. ಶೋಧನೆಯ ಮಧ್ಯದಲ್ಲಿ ಗಮನಿಸಿ ನೋಡಿ, ನಿಮ್ಮನ್ನು ಕರ್ತನು ಅತಿಶಯವಾಗಿ ನಡೆಸುವುದನ್ನು ನೋಡಕ್ ಸಾಧ್ಯ. ಶೋಧನೆಯ ಮಧ್ಯದಲ್ಲಿ ನೋಡಿ, ಮನ್ನಾ ಬೀಳುವುದನ್ನ, ಸುರಿಯುವುದನ್ನ ನೋಡಕ್ ಸಾಧ್ಯ ನಿಮ್ಮಿಂದ. ಕರ್ತನು ಆ ರೀತಿಯೇ ಮಾಡಿದ್ರು. ಅವರ ವಸ್ತ್ರಗಳು ಮೊದಲುಗೊಂಡು ಕಾಪಾಡಲ್ಪಟ್ಟಿತ್ತು. ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುವುದಾದರೆ, ಈ 40 ವರ್ಷ ಕೂಡ ನಿನ್ನ ಮೇಲಿರುವಂತಹ ವಸ್ತ್ರ ಹಳೇದಾಗಿ ಹೋಗಲಿಲ್ಲ, ನಿನ್ನ ಕಾಲುಗಳು ಊತವಾಗಲಿಲ್ಲ. 40 ವರ್ಷ ಸುದೀರ್ಘ ಪ್ರಯಾಣವನ್ನು ಮಾಡುವಾಗ ಮನುಷ್ಯರ ಪಾದಗಳು ಊದಿಕೊಳ್ಳುವುದು, ಕಾಲುಗಳು ಊದಿಕೊಳ್ಳುವುದು. ನೀವು ಯಾವುದರಲ್ಲಿ ಟ್ರೈನಲ್ಲಿ ಹೋದರೂ, ಬಸ್ಸಲ್ಲಿ ಹೋದರೂ ಕೂಡ, ವಿಮಾನದಲ್ಲೇ ಹೋದರೂ ಕೂಡ ಅಧಿಕ ಸಮಯ ಪ್ರಯಾಣ ಮಾಡಿದ್ರೆ ಕಾಲುಗಳು ಊದಿಕೊಳ್ಳುವುದು. ಇವರು ನೋಡಿ, ಯಾವ ಸೋರ್ಸೂ ಇಲ್ಲದೆ ಪ್ರತಿದಿನ ಮುಂಜಾನೆ ಎದ್ರೆ ನಡೆ, ಸಾಯಂಕಾಲವಾಗುವವರೆಗೂ ನಡಿಬೇಕು. ಅಷ್ಟು ನಡೆದರೂ ಕೂಡ ಅವರ ಕಾಲುಗಳು ಊದಲಿಲ್ಲ. ಇದರೊಳಗೆ ಗಮನಿಸಬೇಕಾಗಿರುವ ಕಾರ್ಯವೇನೆಂದರೆ, ಮನ್ನಾ ಸುರಿಯುತ್ತಾ ಇತ್ತು, ಕಾಲುಗಳು ಊದಿಕೊಳ್ಳದೇ ಇದ್ವು, ವಸ್ತ್ರ ಹಳೆದಾಗ್ಲಿಲ್ಲ. ಇವರು ಎಲ್ಲವನ್ನು ಅನುಭವಿಸಿದ್ರು ಕೂಡ ಇವರು ಅದನ್ನ ದೊಡ್ಡದಾಗಿ ಅನ್ಕೊಂಡ್ಲೇ ಇಲ್ಲ. ಕರ್ತನೆ ಬಂದು ಹೇಳ್ತಾರೆ ನೋಡಿ, ಇವರ ಬಳಿಯಲ್ಲಿ ಬಂದು, ನಿನ್ನ ವಸ್ತ್ರ ಹಳೆದಾಗ್ಲಿಲ್ಲ, ಗಮನಿಸ್ದ ನೀನು? ನಿನ್ನ ಕಾಲುಗಳು ಊದಿಕೊಳ್ಳಲಿಲ್ಲ, ಗಮನಿಸ್ಲಿಲ್ವಾ ನೀನು? ಯಾರು ಹೇಳ್ತಾರೆ ನೋಡಿ, ಈ 40 ವರ್ಷ ನಿನ್ನ ಮೇಲಿರುವಂತಹ ವಸ್ತ್ರ ಹಳೆದಾಗಿ ಹೋಗ್ಲೂ ಇಲ್ಲ, ನಿನ್ನ ಪಾದಗಳು ಊದಿಕೊಳ್ಳಲಿಲ್ಲ. ಕರ್ತನ ಹೇಳಿ ತೋರಿಸ್ತಾ ಇದ್ದಾರೆ. ಗಮನಿಸ್ದ ನೀನು? 40 ವರ್ಷ ನೀನು ನಡೆಯುತ್ತಾ ಬಂದಿಯಲ್ಲಪ್ಪ, ನೀನು ಅದನ್ನು ಗಮನಿಸಿದ್ದೀಯಾ?
40 ವರ್ಷ ನೀನು ಹಾಕಿದಂತಹ ಒಂದು ಶರ್ಟ್ ಬದಲಾಯಿಸ್ತಿಲ್ಲ, ನಿನ್ನ ಕಾಲುಗಳು ಊದಿಕೊಳ್ಳಲಿಲ್ಲ, ಪ್ರತಿದಿನ ಆಕಾಶದಿಂದ ಮನ್ನ ಸುರಿತು, ಇದು ಎಲ್ಲಿಂದ ಬೀಳ್ತಾ ಇದೆ, ಇದು ಯಾವ ರೀತಿ ಬರ್ತಾ ಇದೆ ಅಂತ ಯೋಚನೆ ಮಾಡ್ದ. ಅದನ್ನು ಕೂಡ ದೇವರೇ ಅಲ್ಲಿ ತೋರಿಸಿದ್ರೆ ಬಿಟ್ರೆ, ಇವರು ಅದರ ಕುರಿತು ನೆನೆಸಲು ಹೋದಂತಹ ಕಾರಣ ಏನಂತ ಕೇಳುವುದಾದರೆ, ಅವರು ಸಮಸ್ಯೆಗಳ ಕಾರ್ಯಗಳನ್ನೇ ನೋಡಿದರೆ ವಿನಃ ಸಮಸ್ಯೆಗಳ ಜೊತೆ ದೇವರು ನಡೆಸ್ತಿದ್ದಾರಲ್ಲ, ಅವರು ಅದನ್ನ ನೋಡಲೇ ಇಲ್ಲ. ಅನಂತರ ಅವರು ದಿನನಿತ್ಯ ದೇವರ ಮುಖವನ್ನು ದರ್ಶಿಸುತ್ತಿದ್ದರು. ಶೋಧನೆಯ ಕಾಲದಲ್ಲಿ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರು ಶೋಧನೆಯ ಒಳಗೆ ಹೋಗುವಾಗ ಕರ್ತನನ್ನು ದರ್ಶಿಸಿದರು ಅಂತ ಹೇಳಿದೆ ಅಲ್ವಾ. ಅದೇ ರೀತಿ ನೋಡಿ, ಇವರು 40 ವರ್ಷ ಮುಂದುವರೆದು ದೇವರ ಪ್ರಸನ್ನತೆಯಲ್ಲಿ ದರ್ಶಿಸುತ್ತಲೇ ಇದ್ದಾರೆ. ಆ ದರ್ಶನ ಅಂದರೆ ಅದು ಕನಸಲ್ಲ, ಸ್ವಪ್ನದಲ್ಲಿ ಅಲ್ಲ, ಒಂದು ಆತ್ಮಿಕ ಅಭಿಷೇಕದಲ್ಲಿ ಅಲ್ಲ, ಹಾಗೆ ತೆರೆದ ಕಣ್ಗಳಲ್ಲಿ ಡೈಲಿ ನೋಡ್ತಾ ಇದ್ರು. ಅದರ ಕುರಿತು ಯಾರಾದ್ರೂ ದೊಡ್ಡದಾಗಿ ಮಾತಾಡಿದ್ರ ನೀವಲ್ಲಿ ನೋಡಿ. ಇವತ್ತು ದೇವರ ಮಕ್ಕಳು ದೇವರ ಮುಖವನ್ನು ನೋಡಕ್ಕಾಗಲ್ವಾ? ಅವರ ಧ್ವನಿಯನ್ನು ಕೇಳಿಸಿಕೊಳ್ಳಲಾಗುವುದಿಲ್ವಾ? ಎಷ್ಟೊಂದು ತವಕ ಪಡ್ತೀವಲ್ವಾ? ಆದರೆ ಇವ್ರನ್ನ ನೋಡಿ ಕಣ್ಬಿಟ್ಟು ನೋಡಿದ್ರೆ ದೇವರ ಪ್ರಸನ್ನತೆ. ಅವರು ಹಗಲು ರಾತ್ರಿ, ವಿಮೋಚನಕಾಂಡ 13ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳುತ್ತದೆ, ಅವರು ರಾತ್ರಿಯ ಹಗಲು ದಾರಿಯಲ್ಲಿ ನಡೆಯುವ ಹಾಗೆ ಕರ್ತನು ಹಗಲಲ್ಲಿ ಅವರನ್ನು ಮುನ್ನಡೆಸಲು ಮೇಘಸ್ತಂಭವನ್ನು, ರಾತ್ರಿಯಲ್ಲಿ ಬೆಳಕನ್ನು ಉಂಟು ಮಾಡುವುದಕ್ಕೆ ಅಗ್ನಿಸ್ತಂಭವನ್ನು ಅವರಿಗೆ ಮುಂಭಾಗದಲ್ಲಿ ನಡೆದರು. ಅಗ್ನಿಸ್ತಂಭದಲ್ಲಿ ನಡೆದರು, ಒಂದು ಮೇಘಸ್ತಂಭ, ಅದರಲ್ಲಿ ಕರ್ತನಿದ್ದಾನೆ. ಅವರು ಮುಂದೆ ಹೋದರಂತೆ. ರಾತ್ರಿಯ ವೇಳೆಯಲ್ಲಿ ಅದು ಕಾಡಿನ ಒಂದು ಪ್ರಾಂತ್ಯ, ಅದನ್ನು ನೋಡಿದರೆ ಕಲ್ಪನೆ ಮಾಡೋಕ್ಕಾಗಲ್ಲ. ಇವತ್ತು ನೋಡಿದ್ರೂ ಕೂಡ ಭಯಂಕರವಾಗಿರುತ್ತೆ. ಬಹಳ ಒಂದು ಮರುಭೂಮಿ, ಇನ್ನೊಂದು ಕಡೆ ದೊಡ್ಡ ದೊಡ್ಡ ಬಂಡೆಗಳು. ಅಲ್ಲಿ ಬಂದು ಇವಾಗ ಕೂಡ ಕತ್ತಲೆಯಲ್ಲಿ ಕಾರ್ಗತ್ತಲು, ಕಂಪ್ಲೀಟಾಗಿ ಕಾರ್ಗತ್ತಲು. ಇವತ್ತು ರೋಡೆಲ್ಲ ಅಲ್ಲಿ ಹಾಕಿದ್ದಾರೆ, ಕಾರ್ಗತ್ತಲಾಗಿರುತ್ತೆ. ಆ ದಾರಿಯಲ್ಲಿ ಅವರು ನಡೆದು ಬಂದರು. ಆದರೆ ಕರ್ತನು ಅವರಿಗೆ ಒಂದು ದೊಡ್ಡ ಬೆಂಕಿ ಸ್ತಂಭದಂತೆ ಮುಂದೆ ನಡೆಯುತ್ತಾ ಬಂದು ಆ ಅಗ್ನಿಸ್ತಂಭವನ್ನು ಮಾತ್ರ ಕಳಿಸ್ತಿಲ್ಲ, ಆ ಅಗ್ನಿಸ್ತಂಭದಲ್ಲಿ ಅವರು ಒಳಗೆ ಇದ್ದರು. ಅದರಲ್ಲಿ ಇದ್ದವರು ಅವರು ನಡೆಸಿದ್ರು. ಅವರಿದ್ದ ಸ್ಥಳ ಪೂರ್ತಿಯಾಗಿ ದೊಡ್ಡ ಬೆಳಕು, ಒಂದು ಲೈಟ್, ಒಂದು ಸೂರ್ಯನ ಬೆಳಕಿನಂತೆ. ಯಾರಿಗೆ ಸಿಗುತ್ತೆ? ಹಗಲಲ್ಲಿ ನಡೆಯುವಾಗ ಅದು ಒಂದು ಮರುಭೂಮಿ ಅಂತ ಹೇಳಿದ್ರೆ ಒಂದು ಡೆಸರ್ಟ್, ಬಹಳ ಕಷ್ಟ, ಬಹಳ ತಾಪಮಾನ ತುಂಬಿರುವಂತಹ ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ಅವರು ನಡೆಯುವಾಗ ಒಂದು ಮೇಘವು ಅವರ ಮೇಲೆ ಹಾಗೆ ಕವಿದು ಒಂದು ಒಳ್ಳೆ ತಂಪಾಗಿರುವಂತಹ ಪರಿಸ್ಥಿತಿ. ಒಂದು ಮೇಘ ಬಂದರೆ ಹೆಂಗಿರುತ್ತೆ ಹಾಗೆ ಒಂದು ಒಳ್ಳೆ ವಾತಾವರಣ, ಕೂಲಾಗಿತ್ತು. ಅವರ ಎಲ್ಲಿನ ದಾಟಿದ್ರೆ ಬೇರೆ ಕಡೆ ನೋಡಿದ್ರೆ ಬಹಳ ತಾಪಮಾನ. ಒಂದು ದೊಡ್ಡ ಮೇಘಸ್ತಂಭ, ಅದರಲ್ಲೂ ಕರ್ತನಿದ್ದನು. ಹಾಗಾದರೆ ಇವರು ಕಣ್ಬಿಟ್ಟು ನೋಡಿದಾಗ ಅಲ್ಲಿ ಬಂದು ಹಗಲಲ್ಲಿ ಮೇಘಸ್ತಂಭವನ್ನು ನೋಡಬೇಕು, ರಾತ್ರಿಯಲ್ಲಿ ಅಗ್ನಿಸ್ತಂಭವನ್ನು ನೋಡಬೇಕು. ಯಾರಿಗೆ ಸಿಗುತ್ತೆ? ಒಂದು ದಿನ 2 ದಿನ ಅಲ್ಲ, ಅವರ ವಾಗ್ದಾನ ಮಾಡಲ್ಪಟ್ಟಂತಹ ದೇಶವನ್ನು ಸ್ವತಂತ್ರಿಸುವವರೆಗೂ ಅದು ನಡೆಯುತ್ತಾ ಇತ್ತು. ಆದರೂ ಕೂಡ ನೋಡಿ, ಅದು ಅವರಿಗೆ ದೊಡ್ಡದಾಗಿ ಕಾಣಿಸ್ಲಿಲ್ಲ. ಡೈಲಿ ದೇವರನ್ನ ನೋಡ್ತೀವಿ, ದೇವರು ಕೊಟ್ಟದ್ದನ್ನ ಸೇವಿಸುತ್ತೇವೆ. ಅವರು ಹಾಕಿದ ಶರ್ಟ್ ಕೂಡ ಅರ್ಧೋಗ್ಲಿಲ್ವಲ್ಲ 40 ವರ್ಷದಿಂದ. ಯಾರಿಗೂ ದೊಡ್ಡದಾಗಿ ಕಾಣಿಸ್ತಿಲ್ಲ, ಯಾಕಂದ್ರೆ ಕರ್ತನೆ ಹೇಳಬೇಕಾಗಿತ್ತು. ಹಾಗಾದರೆ ದೇವರು ನಮ್ಮ ನಡೆಸುವುದನ್ನು, ಮಾತಾಡುವುದನ್ನು, ಶೋಧನೆಯೊಂದಿಗೆ ಕ್ರಿಯೆ ಮಾಡುವುದನ್ನು, ಶೋಧನೆಯೊಂದಿಗೆ ದೊಡ್ಡ ದೊಡ್ಡ ಕಾರ್ಯಗಳು ನಡೆಯುತ್ತದೆ ಕರ್ತನ ಬಳಿಯಿಂದ. ನೋಡಿ, ಇದೆಲ್ಲ ಸಾಮಾನ್ಯವಾಗಿರುವ ವಿಚಾರನ. ಆಕಾಶದಿಂದ ಮನ್ನ ಸುರಿಯುವುದು, ಅಗ್ನಿಸ್ತಂಭ ಹೋಗುತ್ತದೆ, ಮೇಘಸ್ತಂಭ ಹೋಗುತ್ತದೆ, ವಸ್ತ್ರ ಹಳೆದಾಗ್ಲಿಲ್ಲ, ಚಪ್ಪಲಿ ಅರ್ಧೋಗ್ಲಿಲ್ಲ, ಕಾಲು ಊದಿಕೊಳ್ಳಲಿಲ್ಲ, 40 ವರ್ಷ ನಡೀತಾ ಇದ್ದಾರೆ, ಯಾವ ಹಾನಿಲ್ಲದೆ ಹೋಗ್ತಾ ಇದ್ದಾರೆ. ಇವೆಲ್ಲ ಅವರಿಗೆ ದೊಡ್ಡದಾಗಿ ಕಾಣ್ತಾ ಇಲ್ಲ. ಯಾರು ಅದನ್ನು ಕೊಂಡಾಡಿದ ಹಾಗೆ ಕಾಣಲ್ಪಡ್ತಿಲ್ಲ. ಇದೆಲ್ಲ ಎಲ್ಲಿಂದ ನಡೀತು ಎಂಬುದಾಗಿ ಯೋಚನೆ ಮಾಡಿದ್ದೂ ಇಲ್ಲ. ಕಾರಣ ಅವರಿಗೆ 40 ವರ್ಷ ನಡೀತಾ ಇದೀವಲ್ವ ಈ ಒಂದು ಶೋಧನೆ. ಅಲ್ಲಿ ಆ ಶತ್ರು ಅರಸ ಇದ್ದಾನಲ್ಲ, ಶತ್ರು ಅರಸ ಯುದ್ಧ ಮಾಡ್ದಲ್ಲಿ, ಆದರೆ ಯಾವ ಅರಸನು ಇವ್ರನ್ನ ಸೆರೆ ಹಿಡಿಯಕ್ಕಾಗಲಿಲ್ಲ. ಬೇಕಾದ್ರೆ ನೋಡಿ, 40 ವರ್ಷ ಇವ್ರನ್ನ ಸೆರೆ ಹಿಡಿದು ಒಂದು ದೊಡ್ಡ ಅರಸ ತನ್ನ ದೇಶದಲ್ಲಿಟ್ಟು ಬೀಗ ಹಾಕ್ದ ಅಂತ ಎಲ್ಲಾದ್ರೂ ಇದೆಯಾ? ಗೋಡೆ ಮುಚ್ಚಲ್ಪಟ್ಟಿತ್ತು, ಎರಿಗೋ ಗೋಡೆ ಮುಚ್ಚಲ್ಪಟ್ಟಿತ್ತು, ಇವರ ದಾಟಿತಾನೆ ಹೋದ್ರು. ಇವರೇನು ಎಲ್ಲ ಒಂದು ದೊಡ್ಡ ಯುದ್ಧ ವೀರರಾಗಿದ್ರ? ಯುದ್ಧ ಮಾಡೇ ಗೊತ್ತಿರೋರ? ಯೆಹೋಶುವ ಏನು ದೊಡ್ಡ ಹೀರೋನಾ? ಅವರು ಕೂಡ ಗುಲಾಮರಾಗಿದ್ದವ್ರು ತಾನೆ. ಇಲ್ಲಿ ಕ್ರಿಯೆ ಮಾಡಿದ ಪೂರ್ತಿಯಾಗಿ ದೇವರು. ಯುದ್ಧದಲ್ಲಿಯೂ ಕರ್ತನೆ ಕ್ರಿಯೆ ಮಾಡ್ತಿದ್ದಾರೆ, ಇವರ ಮುಖಾಂತರವಾಗಿ ಕಾರ್ಯ ಮಾಡ್ತಿದ್ದಾರೆ. ಅದನ್ನು ಯೋಚನೆ ಮಾಡಿ ನೋಡೋ ಗೊತ್ತಿಲ್ಲ ಅವರಿಗೆ. ಆದರೆ ಅವರು ಪರಿಪೂರ್ಣವಾಗಿ, ನಾವು ಕೂಡ ಹಂಗೆ ಇದ್ದೇವಲ್ವಾ? ಶೋಧನೆ ಬರಬೇಕಾದ್ರೆ ಶೋಧನೆ ಬರುವಂತಹ ಸಮಸ್ಯೆವನ್ನೇ ನೋಡ್ತೀವಿ ವಿನಃ ಅದು ನಮ್ಮೊಂದಿಗೆ ದೇವರು ಮಾಡುವ ಕಾರ್ಯವನ್ನು ನೋಡುವುದಿಲ್ಲ. ನಾವು ನೋಡಬೇಕು. ಆ ರೀತಿ ನೋಡಿದರೆ ನಿಮ್ಮ ನಂಬಿಕೆ ದೃಢಪಡುವುದು ಮಾತ್ರವಲ್ಲದೆ ನೀವು ಒಂದು ಪರಿಶುದ್ಧ ಬಂಗಾರವಾಗಿ ಮಾರ್ಪಡುವ ಹಾಗೆ
ದೇವರಲ್ಲಿ ರೂಪಿಸಲ್ಪಡುವವರಾಗಿರುತ್ತೀರಾ? ಇದನ್ನು ನಿಮಗೆ ಪ್ರಧಾನವಾಗಿ ಹೇಳಲು ಬಯಸುತ್ತೇನೆ. ಶೋಧನೆ ಬರುತ್ತದೆ. ಶೋಧನೆಗಳಲ್ಲಿ ನಾವು ಸೋತು ಹೋಗುವುದಕ್ಕೆ ಅವಕಾಶ ಇದೆ. ಶೋಧನೆಗಳು ಬರುವಾಗ ಅದರ ಮಧ್ಯದಲ್ಲಿ ಕರ್ತನು ಏನು ಮಾಡಿದರು, ಯಾವ ಒಳಿತನ್ನು ಮಾಡಿದರು ಎಂಬುದನ್ನು ಗಮನಿಸಿ ನೋಡಬೇಕು ನಾವು. ಇದನ್ನು ನೋಡಿ ಅವರಿಗೆ ಇಷ್ಟು ನಡೆದರೂ ಕೂಡ ಕರ್ತನೆ ಬೆಟ್ಟು ಮಾಡಿ ತೋರಿಸ್ತಾರೆ. ನಡೆದಿಲ್ಲ. ನನಗೆ ಕಾಲು ಊದ್ಕೋತಾ, ಇಲ್ಲ ದೇವರೇ. ನನ್ನ ಶರ್ಟ್ ಎಳೆದಾಯ್ತಾ, ಇಲ್ಲ ದೇವರೇ. ನನ್ನ ಶೂ ಹರಿದೋಯ್ತಾ, ಇಲ್ಲ ದೇವರೇ. ನೀನು ಬಿದ್ದ, ಇಲ್ಲ. ಕೊಯ್ದ, ಇಲ್ಲ. ನೀರು ಹಾಕ್ದ, ಇಲ್ಲ. ಊಟ ಮಾಡ್ದೆ. ಇದನ್ನೆಲ್ಲ ಯೋಚನೆ ಮಾಡ್ದೆ ನೀನು. ಹಗಲಲ್ಲಿ ಮರುಭೂಮಿಯಲ್ಲಿ ನಡೆದಲ್ಲ, ಆಗ ನಿನಗೆ ತಂಪಾದಂತಹ ಒಂದು ಮೇಘಸ್ತಂಭ ಹೋಯ್ತಲ್ಲ. ಹೌದು, ಅದರಲ್ಲಿ ತಾನೇ ನಡೆದೆ. ಹೌದು, ಅದನ್ನ ಯೋಚನೆ ಮಾಡಿ ನೋಡ್ದ ನೀನು. ರಾತ್ರಿಯಲ್ಲಿ ಕಾರ್ಗತ್ತನ ಸಮಯದಲ್ಲಿ ಯಾರು ಎಲ್ಲಿದ್ದಾರೆ ಎಂಬುದಾಗಿ ನೋಡಲಾಗದಿರುವ ಮರುಭೂಮಿಯಲ್ಲಿ ಇಷ್ಟು ಜನಗಳು, ತಮ್ಮ ಕೈಯಲ್ಲಿ ಬೆಂಕಿಯ ದೀಪ ಇಲ್ಲ, ಒಂದು ಬೆಂಕಿ ಚೆಂಡಿಲ್ಲ, ಅಲ್ಲಿ ಸುರಿಯುವುದಕ್ಕೆ ಎಣ್ಣೆ ಇಲ್ಲ. ಒಂದು ವೇಳೆ ಇದ್ರೆ ನಿಮ್ಮನ್ನು ನಾನು ನಡೆಸ್ತಾ ಬಂದಲ್ಲ ಆ ದಾರಿಯಲ್ಲಿ, ನೀವಿದ್ದಂತಹ ಸ್ಥಳ ಪೂರ್ತಿ ಬೆಳಕಾಗಿತ್ತು. ಗಮನಿಸ್ತಾ ನೀನು? ಗಮನಿಸ್ತಿಲ್ಲ. ಯಾಕೆಂದ್ರೆ ಈ ಶೋಧನೆಯಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳೇ ದೊಡ್ಡದಾಗಿ ಕಾಣ್ತಾ ಇತ್ತು. ನೀರಿಲ್ಲ, ನಾವು ನಡೆಯಕ್ಕಾಗ್ಲಿಲ್ಲ. ಇದೇ ನಮಗೆ ಕಾಣಿಸ್ತಿದೆ ಬಿಟ್ರೆ ಅದರಲ್ಲಿ ದೇವರು ಮಾಡುವಂತಹ ಕ್ರಿಯೆಗಳನ್ನ ನಾವು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ದೇವರ ನೇರವಾಗಿರುವ ನಡೆಸುವಿಕೆ 40 ವರ್ಷ ಅವರಿಗೆ ಲಭ್ಯವಾಯಿತು. ಪ್ರತಿ ಬಾರಿ ಯಾವುದಾದ್ರೂ ಸಮಸ್ಯೆ ಬಂದಿದ್ದ ಕೂಡಲೇ ನೋಡಿ, ನೇರವಾಗಿ ಮೋಶೆ ದೇವರ ಬಳಿ ಮಾತಾಡ್ತಿದ್ರು. ದೇವರೇ ಅವ್ರನ್ನ ನಡೆಸ್ತಾ ಇದ್ರು. ಇವೆಲ್ಲ ಕೂಡ ಈ ಉಪದ್ರವ ಕಾಲದಲ್ಲಿ, ಶೋಧನೆಯ ಕಾಲಘಟ್ಟದಲ್ಲಿ ನಮಗೆ ಬಂದಂತಹ ಅದ್ಭುತವಾಗಿರುವ ವಿಷಯಗಳು. ಎಷ್ಟು ದೊಡ್ಡ ಕಾರ್ಯಗಳು ಯೋಚನೆ ಮಾಡಿ ನೋಡಿ. ನಮ್ಮ ಹೃದಯವನ್ನು ನಾವೇ ಅರಿಯಲು, ನಮ್ಮ ನಂಬಿಕೆಯನ್ನು ನಾವೇ ಅರಿತುಕೊಳ್ಳಲು, ನಾವು ಯಾವ ಸ್ವಭಾವದಲ್ಲಿದ್ದೇವೆ ಎನ್ನುವುದನ್ನು ಅರಿಯಲು ಈ ಉಪದ್ರವಗಳೇ ನಮಗೆ ಸಹಾಯವನ್ನ ಮಾಡುತ್ತವೆ. ಅಷ್ಟು ಮಾತ್ರವಲ್ಲ, ನಾವು ಕರ್ತನು ಯಾರೆನ್ನುವುದನ್ನು ಕಲಿಯಬೇಕು. ದೇವ ಮಕ್ಕಳ ಜೀವಿತ ಏನೆಂಬುದಾಗಿ ಕಲಿತುಕೊಳ್ಳುವುದಕ್ಕೂ, ಒಂದು ಉಪದ್ರವ ಬಂದರೆ, ಒಂದು ಹೋರಾಟ ಬಂದರೆ ಯಾವ ರೀತಿ ಜಯಿಸಬೇಕೆನ್ನುವುದನ್ನು ಕಲಿಯುವುದಕ್ಕೂ, ಪ್ರಮಾಣಗಳನ್ನು ಕಲಿಯುವುದಕ್ಕೂ ಈ ಶೋಧನೆ ಕಾಲವೇ ನಮಗೆ ಒಂದು ಉಪಯೋಗವಾಗುವಂಥದ್ದಾಗಿದೆ. ಧರ್ಮೋಪದೇಶಕಾಂಡ 8ನೇ ಅಧ್ಯಾಯದ 3ನೇ ವಾಕ್ಯವನ್ನು ನೋಡಿ. ಅವರನ್ನು ನಿಮ್ಮನ್ನು ಹಸಿವೆಯಿಂದ ಬಾಧಿಸಿ ದೇವರು ಕಲಿಸುತ್ತಿದ್ದಾರೆ. ಮನುಷ್ಯನು ಆಹಾರದಿಂದ ಮಾತ್ರ ಬದುಕಲ್ಲಪ್ಪ, ನನ್ನ ಬಾಯಿಂದ ಹೊರಡುವಂತಹ ಮಾತಿನಿಂದ ಬದುಕುತ್ತಾನೆನ್ನುವುದನ್ನು ಕಲಿಸಿಕೊಡುತ್ತಾರೆ. ದಾವೀದನ ಅನುಭವ ಈ ರೀತಿಯೇ ಹೇಳುತ್ತದೆ. ಕೀರ್ತನೆ 119ನೇ ಅಧ್ಯಾಯದಲ್ಲಿ 71ರಲ್ಲಿ ಅವರು ಹೇಳ್ತಾರೆ, ದಾವೀದನು ಅವರು ನೋಡದಿರೋ ಉಪದ್ರವವೇನ್ರಿ? ಯೋಬನನ್ನ ಈ ಒಂದು ಉಪದ್ರವ, ಶೋಧನೆಗಳಿಂದ, ಈ ಕಾರ್ಯಗಳಿಂದ ಯೋಬನನ್ನು ಬಿಟ್ಟು ನಾವು ಮಾತಾಡಕ್ಕಾಗಲ್ವೋ, ಆ ರೀತಿ ದಾವೀದನ ಕುರಿತು ದಾವೀದಲ್ಲದೆ ಮಾತಾಡಕ್ಕಾಗಲ್ಲ. ದಿನ ಬೆಳಗಾದರೆ ಓಡಬೇಕು. ಒಬ್ಬಂಟಿಗನಾಗಿ ಸೈನ್ಯ ಅಟ್ಟುತ್ತಾ ಇದೆ. ರಾಜ ಕತ್ತಿ ಎತ್ಕೊಂಡು ಓಡ್ತಾ ಇದ್ದಾನೆ, ಬಿಡ್ತೇನೆ ನೋಡಂತ. ಹೆಂಗಿರುತ್ತೆ? ಒಂದು ಮಿಲಿಟರಿನೇ ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಎಲ್ಲಿ ನೋಡಿದ್ರು ಕತೆ ಮುಗಿಸ್ತಾರೆ ಅಷ್ಟೇ. ಓಡಿ ಓಡಿ ಬಚ್ಚಿಟ್ಟುಕೊಂಡು ತಪ್ಪಿಸಿಕೊಂಡು ಅವರು ಬದುಕಿ. ಅವ್ರು ಹೇಳ್ತಾರೆ ಕೀರ್ತನೆ 119:71ರಲ್ಲಿ, ನಾನು ಉಪದ್ರವ ಪಟ್ಟದ್ದು ನನಗೆ ಒಳ್ಳೆಯದು, ಅದರಿಂದ ನಾನು ನಿಮ್ಮ ಆಜ್ಞೆಗಳನ್ನು ಕಲಿಯುತ್ತಿದ್ದೇನೆ. ಹಾಗಾದರೆ ಒಂದು ಉಪದ್ರವದ ಒಳಗೆ, ಶೋಧನೆಯ ಒಳಗೆ, ಒಂದು ಕಷ್ಟವಾಗಿರುವ ಅನುಭವದ ಒಳಗೆ, ಕರ್ತನ ನಿಮಿತ್ತ ಬರುವ ಕಷ್ಟವಾಗಿರುವ ಪರಿಸ್ಥಿತಿ ಒಳಗೆ ದಾಟಿ ಹೋಗಿ ಬಂದವರನ್ನು ನೀವು ನೋಡಿ, ಅವರು ದೇವರ ಆಜ್ಞೆಗಳ ಕುರಿತಾಗಿರುವ ಅರಿವಿನಿಂದ ತುಂಬಲ್ಪಟ್ಟಿರುವರು. ಇದುವೇ ಅನುಭವದ ಅರಿವು, ಆತ್ಮಿಕವಾದ ಅನುಭವದ ಅರಿವು. ಕೆಲವರು ಸುಮ್ಮನೆ ಪುಸ್ತಕ ತೆಗೆದು ಓದಿ, ಬೈಬಲ್ ಕಾಲೇಜ್ನಲ್ಲಿ ಓದ್ದೆ, ಅದನ್ನು ಮಾಡಿದೆ. ಬೈಬಲ್ ಕಾಲೇಜ್ ಓದ್ರಿ ಅಂತ ತಪ್ಪು ಅಂತ ನಾನು ಹೇಳಕ್ ಬರ್ತಿಲ್ಲ. ಅಷ್ಟು ಮಾತ್ರ ಸಾಲದು. ನಿಮಗೆ ನಿಮ್ಮ ಜೀವನದಲ್ಲಿ ಅನುಭವ ಪಾಠ ಬೇಕು. ಕೆಲವರು ಬಂದು ಅದನ್ನು ಇದನ್ನು ಇಟ್ಕೊಂಡು ಏನಾದರೂ ವಾಕ್ಯವನ್ನು ಸೇರಿಸಿ ಒಂದು ಪ್ರಸಂಗವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ ಯಾವ ಜೀವ ಇರುವುದಿಲ್ಲ, ಒಂದು ಪುನರುತ್ಥಾನವೂ ಇರುವುದಿಲ್ಲ. ಕಾರಣವೇನಂತ ಕೇಳುವುದಾದರೆ, ನಾವು ಎಲ್ಲಿ ಕಲಿಯುತ್ತೇವೋ ಅದು ಮುಖ್ಯ. ಇವರು ಶೋಧನೆ ಎನ್ನುವ ಒಂದು ಪಾಠ ಶಾಲೆಯಲ್ಲಿ ದೇವರಾತ್ಮನೆನ್ನುವಂತಹ ಶಿಕ್ಷಕನಿಂದ ಕಲಿತುಕೊಂಡರು, ಕರ್ತನ ಪಾದದಲ್ಲಿ ಕಳೆದುಕೊಂಡರು. ಆದ್ದರಿಂದ ದಾವೀದನು ಹೇಳ್ತಾನೆ, ನಾನು ಉಪದ್ರವ ಪಟ್ಟದ್ದೇ ಒಳ್ಳೇದು ನನಗೆ, ಆದ್ದರಿಂದ ನಿಮ್ಮ ಧರ್ಮಶಾಸ್ತ್ರವನ್ನು ಕೈಗೊಳ್ಳುವೆನು. ಒಂದು ವಾಕ್ಯ, ಒಂದು ದೇವರ ಒಂದು ನಡೆಸುವಿಕೆ, ದೇವರ ಕಾರ್ಯಗಳು ಸುಲಭವಾಗಿ ಎಲ್ಲರೂ ತೆಗೆದು ಮಾತಾಡಕ್ಕಾಗಲ್ಲ. ಅದಕ್ಕೆ ನೀವು ಕಷ್ಟಪಟ್ಟು ದೇವರನ್ನ ಹತ್ತಿರದಲ್ಲಿ ಅನುಭವಿಸಿ ನೀವು ನೋಡಿರಬೇಕು. ಆಗ ಮಾತ್ರ ಅದನ್ನು ಗ್ರಹಿಸಲು ಸಾಧ್ಯ. ಅದನ್ನೇ ಹೇಳ್ತಾರೆ 119:67ನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ, ನಾನು ಉಪದ್ರವ ಪಡುವುದಕ್ಕಿಂತ ಮುಂಚೆ ದಾರಿ ತಪ್ಪಿ ನಡೆದೆ, ಮನ ಇಷ್ಟ ಬಂದಂತೆ ನಡೆದೆ. ಕರೆಯಲ್ಪಟ್ಟೆ, ಅಭಿಷೇಕಿಸಲ್ಪಟ್ಟೆ, ಆದರೂ ಕೂಡ ಆ ಉಪದ್ರವದ ಒಳಗೆ ಹೋಗುವವರೆಗೂ
ಅವರು ಅಭಿಷೇಕಿಸಲ್ಪಟ್ಟು ಉಪದ್ರವದ ಅವಳಿಗೆ ಹೋಗುವವರೆಗೂ ಬೇಕಾದ್ರೆ ನೋಡಿ, ಎಲ್ಲವೂ ಅವರಿಗೆ ಜಯವಾಗಿಯೇ ಹೋಗ್ತಾ ಇತ್ತು. ಗೋಲಿಯಾತಿನ ಮೇಲೆ ಜಯ, ಅವರಿಗೆ ದೇಶದಲ್ಲಿ ಒಂದು ದೊಡ್ಡ ಹೆಸರು, ಹೆಮ್ಮೆ, ಚೆನ್ನಾಗಿ ಹೋಗ್ತಿತ್ತು. ದಿಢೀರ್ ಎಂಬುದಾಗಿ ಶೋಧನೆಯ ಕಾಲ ಬಂದಿತ್ತು. ಅವರು ಹೇಳ್ತಾರೆ, ನಾನು ಅಭಿಷೇಕಿಸಲ್ಪಟ್ಟಿದ್ರು ಕೂಡ, ಕರೆಯಲ್ಪಟ್ಟಿದ್ರು ಕೂಡ, ಇಸ್ರೇಲ್ ಜನಗಳಿಂದ ಅಂಗೀಕರಿಸಲ್ಪಟ್ಟು ಸ್ವೀಕರಿಸಲ್ಪಟ್ಟಿದ್ರು ಕೂಡ, ನಾನು ಹಲವು ಬಾರಿ ದಾರಿ ತಪ್ಪಿ ನಡೆದೆ. ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ದೊಡ್ಡ ಹೆಮ್ಮೆ ಬರಬೇಕಾದ್ರೂ ಹೆಂಗಿರುತ್ತೆ, ಮತ್ತೊಬ್ಬರಿಗಿಂತ ದೊಡ್ಡವನು ಅಂತ ಆ ರೀತಿ ಹೆಂಗೆ ಭಾವಿಸ್ತೀವಲ್ವಾ? ಅವರು ಹೇಳ್ತಾರೆ, ಇವಾಗಲಾದರೂ ನಿಮ್ಮ ವಾಕ್ಯವನ್ನ ಕಾದು ನಡೆಯುತ್ತೇನೆ. ಕೀರ್ತನೆ 119:67 ನಾನು ಉಪದ್ರವ ಪಡುವುದಕ್ಕಿಂತ ಮುಂಚೆ ದಾರಿ ತಪ್ಪಿ ನಡೆದೆ, ಇವಾಗಲಾದರೂ ನಿಮ್ಮ ವಾಕ್ಯವನ್ನು ಕೈಗೊಂಡು ನಡೆಯುತ್ತಿದ್ದೇನೆ. ವಾಕ್ಯವನ್ನ ಜೀವನದಲ್ಲಿ ಅವರು ಅಭ್ಯಾಸವನ್ನ ಮಾಡಿ ಅದನ್ನ ಕಾಪಾಡಿಕೊಂಡವರಾಗಿ ಆ ವಾಕ್ಯವು ತೋರಿಸುವಂತಹ ದಾರಿಯಲ್ಲಿ ನಡೆಯುತ್ತೇನೆಂದರೆ ಅದಕ್ಕೆ ಉಪದ್ರವಗಳೇ ಕಾರಣ ಎನ್ನುವುದು ಅವರಲ್ಲಿ ಹೇಳ್ತಾರೆ. ಹಾಗಾದರೆ ಮುಂದೆ ನಮಗೇನ್ ಬರುತ್ತೆ ನೋಡಿ, ದೇವರ ಕುರಿತಾಗಿ ಪಾಪವನ್ನು ಬಿಟ್ಟು ದೂರ ಹೋಗುವಂತೆ ಕರ್ತನ ಕುರಿತಾಗಿರುವ ಭಯವನ್ನು ಹೊಂದಿರುವುದಕ್ಕೆ ಈ ಉಪದ್ರವಗಳು ನಮಗೆ ಸಹಾಯ ಮಾಡುತ್ತದೆ. ಪಾಪವನ್ನು ಬಿಟ್ಟು ದೂರ ಸರಿಯುವುದಕ್ಕೆ ಈ ಉಪದ್ರವಗಳು ನಮಗೆ ಸಹಾಯ ಮಾಡುತ್ತದೆ. ವಿಮೋಚನ ಕಾಂಡ 20ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತದೆ, ಮೋಶೆ ಜನಗಳ ಕಡೆಗೆ ನೋಡಿ, ಭಯಪಡದೇ ಇರ್ರಿ, ನಿಮ್ಮನ್ನು ಶೋಧಿಸುವುದಕ್ಕೂ ನೀವು ಪಾಪ ಮಾಡದಿರುವುದ ಹಾಗೆ ತಮ್ಮ ಕುರಿತಾಗಿರುವ ಭಯ ನಿಮ್ಮ ಮುಖದ ಮುಂದೆ ಇರುವ ಹಾಗೆ ದೇವರು ವೈರಾಗ್ಯವುಳ್ಳವರಾಗಿದ್ದಾರೆ. ಅವರು ಹೇಳಿದ್ರು, ನಿಮ್ಮನ್ನು ಶೋಧಿಸುವುದು ಯಾಕೆ ಎಂದರೆ ನೀವು ಪಾಪವನ್ನು ಬಿಟ್ಟು ದೂರ ಸರಿದು ದೇವರನ್ನ ಅಂಟಿಕೊಳ್ಳುವಂತಹ ಭಯದಿಂದ, ದೇವರಿಗೆ ಭಯಪಡುವಂಥದ್ದೇ ಜ್ಞಾನದ ಆರಂಭ. ಕರ್ತನಿಗೆ ಭಯಪಡುವಂತಹ ಭಯವು ನಿಮಗೆ ತರಬೇಕೆಂದರೆ ಕರ್ತನು ನಿಮ್ಮನ್ನು ಶೋಧಿಸುವುದಕ್ಕೆ ಇದ್ದರು ಎಂಬುದಾಗಿ ಅವರು ಹೇಳುವುದನ್ನು ಗಮನಿಸುತ್ತೇವೆ. ಎಷ್ಟು ಆಶ್ಚರ್ಯ ನೋಡಿದ್ರ? ಯೋಸೇಪನ ಜೀವನದಲ್ಲಿ ಹಂಗೆ ನಡೆಯಿತು. ಕರ್ತನು ಯೋಸೇಪನನ್ನು ಶೋಧಿಸುವುದಿರಲ್ಲ, ಆದ್ದರಿಂದ ಇಷ್ಟೊಂದು ಒಳಿತನ ಅವರು ಹೊಂದಿಕೊಂಡ್ರು ನೋಡಿ. ಶೋಧನೆಯ ಹಾದಿಯಲ್ಲಿ ಬಂದು ಚೊಕ್ಕ ಬಂಗಾರವಾಗಿ ಬಂದಂತಹ ಅನೇಕರ ಸಾಕ್ಷಿ ಕರ್ತನ ಸತ್ಯವೇದ ನಮಗೆ ತೋರಿಸಿಕೊಟ್ಟಿದೆ ನೋಡಿ. ಅದರಲ್ಲಿ ಮೊದಲ ವ್ಯಕ್ತಿ, ಬಹಳ ಮಂದಿ ಇದ್ದಾರೆ, ಆದರೆ ಅದರಲ್ಲಿ ಪ್ರಬಲವಾಗಿರುವ ಮೊದಲ ವ್ಯಕ್ತಿ ಅಬ್ರಹಾಮನು. ಸತ್ಯವೇದ ಆದಿಕಾಂಡ 22ನೇ ಅಧ್ಯಾಯ 1-2 ಆಗಿರುವಂತಹ ವಾಕ್ಯಗಳನ್ನು ಓದಬೇಕಾದರೆ, 25 ವರ್ಷ ಕಾದಿದ್ದು ತನ್ನ 100ನೆಯ ವರ್ಷದಲ್ಲಿ ವಾಗ್ದಾನ ಹೊಂದಿದ ದಿನದಿಂದ 25 ವರ್ಷ, ಅದಕ್ಕಿಂತ ಹಿಂದೆ ಹಲವು ಕಾಲಗಳು ಒಂದು ಮಕ್ಕಳ ಭಾಗ್ಯವಿಲ್ಲದೆ, ಒಂದು ಸಂತಾನ ಭಾಗ್ಯವಿಲ್ವಲ್ಲ ಎಂಬುದಾಗಿ ಬಯಸುತ್ತಿದ್ದಂತಹ ಒಬ್ಬ ಮನುಷ್ಯನಿಗೆ ಕರ್ತನು 100ನೇ ವಯಸ್ಸಲ್ಲಿ ಒಂದು ಮಗುವನ್ನು ಕೊಟ್ಟರು. ಈಗ ನೋಡಿ, ಕರ್ತನು ಅವರಿಗೆ ಶೋಧನೆ ಕೊಡ್ತಾರೆ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯ ಹೇಳುತ್ತದೆ, ಈ ಕಾರ್ಯಗಳು ನಡೆದ ನಂತರ ದೇವರು ಅಬ್ರಹಾಮನನ್ನು ಶೋಧಿಸುವುದಕ್ಕೂ ಹೇಗೆಂದರೆ, ಅವರು ಅವನನ್ನ ನೋಡಿ ಶೋಧಿಸಿದರು. ಹೆಂಗೆಂದರೆ, ಅವರು ಅವನನ್ನು ನೋಡಿ, ಅಬ್ರಹಾಮನೇ ಅಂದನು. ಅದಕ್ಕಾತನು ಈಗೋ ದಾಸನಿದ್ದೇನೆ ಎಂದ. ಯಾಕೆ ಕರೀತಾನೆ ಅಂತ ಗೊತ್ತಿಲ್ಲ ಅವರಿಗೆ. 2ನೇ ವಾಕ್ಯ ಹೇಳುತ್ತದೆ, ಆಗ ಅವರು ನಿನ್ನ ಮಗನು, ನಿನ್ನ ಏಕಪುತ್ರನು, ನಿನ್ನ ಒಬ್ಬನೇ ಮಗನು, ನಿನ್ನ ಪ್ರಿಯ ಮಗನಾಗಿರುವ ಈಸಾಕನನ್ನು ನೀನೀಗ ಕರಕೊಂಡು ಬಂದು ಮೊರಿಯ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ತೋರಿಸುವಂತಹ ಬೆಟ್ಟಗಳ ಒಂದರಲ್ಲಿ ಅವನನ್ನು ಸರ್ವಾಂಗ ಹೋಮ ಮಾಡಬೇಕು. ಸರ್ವಾಂಗ ಹೋಮ ಅಂದರೆ ಅವನ ತುಂಡು ತುಂಡಾಗಿ ಕತ್ತರಿಸಿ ಬೆಂಕಿ ಇಟ್ಟು ನನಗೆ ಬಲಿ ಕೊಡು ಅಂತ ಕೇಳಿದ್ರು. ಹೆಂಗಿರುತ್ತೆ? ಏನ್ ಮಾಡೋದು? ಏನು ಹೇಳಕ್ಕಾಗಲಿಲ್ಲ. ಅದರ ಮುಂದಿನ ವಾಕ್ಯ ಹೇಳುತ್ತದೆ, ಮುಂಜಾನೆ ಅಬ್ರಹಾಮನು ಎದ್ದು ಕರ್ತನು ಹೇಳಿದ ನೆರವೇರಿಸುವುದಕ್ಕೆ ಮುಂದಾದ. ಆ ಒಂದು ಸಂಭವವನ್ನು ನೀವಲ್ಲಿ ಅಧ್ಯಾಯದಲ್ಲಿ 22ನೇ ಅಧ್ಯಾಯದಲ್ಲಿ ನೀವು ಓದ್ ನೋಡೋದಾದರೆ ಈ ರೀತಿಯೆಲ್ಲ ಮನುಷ್ಯರಿದ್ದಾರೆ ಎಂಬುದಾಗಿ ತೋಚುತ್ತದೆ. ಅವರು ನಡೆಯುವಾಗ ಅವರ ಮನಸ್ಸು ಎಷ್ಟು ಕಷ್ಟಪಟ್ಟಿರುತ್ತೆ. ಮನೆಯಿಂದ ಹೊರಟಾಗ ಹೆಂಡತಿ ಕೇಳ್ತಾಳೆ, ಎಲ್ಲೋಗ್ತೀರಾ ಅಂತ, ಉತ್ತರ ಹೇಳಕ್ಕಾಗ್ತಿಲ್ಲ. ಮಗನು ಕೇಳುತ್ತಾನೆ, ಎಲ್ಲೋಗುತ್ತೇವೆ, ಉತ್ತರ ಹೇಳಕ್ಕಾಗ್ತಿಲ್ಲ. ಬಲಿ ಸಮರ್ಪಿಸುವುದಕ್ಕೆ ಹೋಗ್ತಾ ಇದ್ದೀವಿ, ಬಲಿ ಸಮರ್ಪಿಸುವುದಕ್ಕೆ ಕುರಿಯಲ್ಲಿ ಹೇಳಕ್ಕಾಗ್ತಿಲ್ಲ. ಅವರ ಮನಸ್ಸಲ್ಲಿ ಆ ಒಂದು ಕಾರ್ಯವನ್ನಿಟ್ಟುಕೊಂಡು ಕಷ್ಟಪಡುತ್ತಾ ಅವರು ಹೆಂಗ್ ನಡೆದಿರ್ತಾರೆ. ದೇವರನ್ನು ಒಂದು ಮಾತು ಕೂಡ ಬೈಕೊಂಡಿಲ್ಲ. ಹಿಂಗೆಲ್ಲ ಶೋಧನೆ ಮಾಡ್ಬೋದು ಅಂತ ಕೇಳಲಿಲ್ಲ. ಅಥವಾ ಬೇರೆ ಯಾರಾದ್ರೂ ಸೇವಕರಿದ್ರೆ ಕೇಳ್ತಾ ಇದ್ವಾ, ಹಿಂಗೆಲ್ಲ ದೇವರು ಮಾತಾಡ್ತಾರೆ ಎಂಬುದಾಗಿ ಯಾರಾದ್ರೂ ಒಂದು ಮಾತು ಹೇಳಿದ್ರೆ ತಪ್ಪಿಸ್ಕೋಬೋದಿತ್ತಲ್ಲ, ಅವ್ನು ಕೇಳಲಿಲ್ಲ. ಕರ್ತನು ಮಾತಾಡೋದು ನನಗೆ ಗೊತ್ತು, ಕರ್ತನೇ ಮಾತಾಡಿದ್ದಾರೆ. ಅವರನ್ನು ಕರೆದುಕೊಂಡು ಹೋಗಿದ್ದು ಗೊತ್ತು, ಬೆಟ್ಟದ ಮೇಲಿಟ್ಟು ಮಗುವನ್ನ ಕಟ್ಟಿ ಯಜ್ಞವಾಗಿ ಅರ್ಪಿಸುವುದಕ್ಕೆ ಮಾಡಿದಂಥ ಪ್ರಯತ್ನ ನಿಮಗೆ ಗೊತ್ತು. ಅಲ್ಲಿಯವರೆಗೂ ಅಣು ಅಣುವಾಗಿ ಚಿತ್ರಹಿಂಸೆ ಅನುಭವಿಸಿರ್ತಾರೆ. ಕತ್ತಿಯನ್ನು ಎತ್ತುವಾಗ ಕರ್ತನ ದೂತನು ಮಾತಾಡುತ್ತಾನೆ, ಅಬ್ರಹಾಮನೇ ಮಗುವಿನ ಮೇಲೆ ಕೈ ಹಾಕಬೇಡ ಎಂದನು.
ಆಗ ಅವರಿಗೆ ತೋರಿಸಿ ಒಂದು ಕುರಿಮರಿನ ತೋರಿಸ್ತಾರೆ. ಆದ್ದರಿಂದ ಈ ಒಂದು ಶೋಧನೆಗಳನ್ನು ದಾಟಿ ಬಂದದರಿಂದ ಅಬ್ರಹಾಮನಿಗೆ ಯಾವ ಒಳಿತು ಸಿಕ್ಕಿತು? ಶೋಧನೆ ಬಂದ ನಂತರ, ನಾನು ಹೇಳಿದ್ನಲ್ಲ, ಒಂದು ಪರೀಕ್ಷೆ ಬಂದ ನಂತರವೇ ಮುಂದಿನ ತರಗತಿಗೆ ಹೋಗುವುದೋ ಅಥವಾ ಅದರ ತೀರ್ಮಾನವ ಅಲ್ಲೇ ಉಂಟಾಗುತ್ತದೆ. ನೀವು ಮುಂದಿನ ಹಂತಕ್ಕೆ ಅಥವಾ ಒಂದು ಉನ್ನತಕ್ಕೆ ಹೋಗ್ಬೇಕಂದ್ರೆ ಶೋಧನೆಯೊಂದಿಗೆ ನೀವು ಹೋಗಬೇಕು. ಹಾಗಾದರೆ ಅದನ್ನೇ ಕರ್ತನು ಆತ್ಮಿಕ ಜೀವನದಲ್ಲೂ ಮಾಡ್ತಾರೆ. ಈ ಶೋಧನೆ ಅನುಭವಿಸಿದ್ರು ಒಂದು ನರಕ ವೇದನೆ ಅನುಭವಿಸಿರ್ತಾರೆ ಖಂಡಿತವಾಗಿ. ನಾವು ಸುಮ್ಮನೆ ಓದಿ ಮುಂದೆ ಹೋಗ್ತೀವಿ. ಸ್ವಲ್ಪವಾಗಿ ಯೋಚನೆ ಮಾಡಿ ನೋಡಿ. ಅವರಿದ್ದಂತಹ ಸ್ಥಳದಿಂದ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಹತ್ತಿ ಬೆಟ್ಟದವರೆಗೂ ಹೋಗಿ ಮಗುವನ್ನು ಕರೆದುಕೊಂಡು ಹೋಗಿ ಕೊಲ್ಲುತ್ತೇವೆ ನನ್ನ ತವಕಪಟ್ಟು ಪಡೆದಂತಹ ಮಗು ಏಕಪುತ್ರನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಬಲಿ ಕೊಡಲು ಹೋದರೆ ಹೆಂಗಿರುತ್ತೆ? ಆದ್ದರಿಂದ ಅವರಿಗೆ ಸಿಕ್ಕಿದ ಒಳಿತಾದರೂ ಏನು? ಆದಿಕಾಂಡ 22ನೇ ಅಧ್ಯಾಯ, ಅದೇ ಅಧ್ಯಾಯದಲ್ಲಿ 15-16ನೇ ವಾಕ್ಯ ಹೇಳುತ್ತದೆ ನೋಡಿ. ಕರ್ತನ ದೂತನಾದವನು 2ನೇ ಬಾರಿ ಆಕಾಶದಿಂದ ಅಬ್ರಹಾಮನನ್ನ ಕರೆದು, ಮೊದಲ ಬಾರಿ ಕರೆದೆಳೆದ್ರು, ನಿಲ್ಲಿಸು, ಮಗುವಿನ ಮೇಲೆ ಕೈ ಹಾಕಬೇಡ ಎಂಬುದಾಗಿ ಹೇಳಿ ನಿಲ್ಲಿಸಿದರು. 2ನೇ ಬಾರಿ ಆಕಾಶದಿಂದ ಅಬ್ರಹಾಮನನ್ನ ಕರೆದು, ನೀನು ನಿನ್ನ ಮಗನೆಂಬುದಾಗಿ, ನಿನ್ನ ಏಕಪುತ್ರನು ಎಂಬುದಾಗಿ ನೋಡದೆ ಅವನನ್ನು ಒಪ್ಪಿಸಿಕೊಟ್ಟು ಈ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ಆದ್ದರಿಂದಲೇ ಆಶೀರ್ವಾದ. ನಮ್ಮ ಜನ ಏನು ಮಾಡ್ತಾರಂದ್ರೆ ಇದನ್ನೆಲ್ಲ ಬಿಟ್ಟು ಈ ಆಶೀರ್ವದಿಸುವೆನು ಎನ್ನುವುದರ ಮೇಲೆ ಗೀಟನ್ನು ಹಾಕಿ ಮನೆಯಲ್ಲಿ ಸ್ಟಿಕ್ಕರ್ ಅಂಟಿಸಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಯ್ಯ ಫಸ್ಟ್ ಶೋಧನೆ ಒಳಗೆ ಬಾರಪ್ಪ. ಕರ್ತನು ನಿನ್ನ ಶೋಧಿಸಲಿ, ನೀನು ಶುದ್ಧ ಬಂಗಾರವಾಗಿ ಮಾರ್ಪಡು, ನೀನು ಗೀಟ್ ಹಾಕುವ ಅವಶ್ಯವಿಲ್ಲ, ಕರ್ತನೇ ನನಗೆ ಗೀಟನ್ನು ಹಾಕ್ತಾರೆ. ಅವ್ರು ಹೇಳ್ತಾರೆ ನೋಡಿ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳ ಹಾಗೆ ಸಮುದ್ರ ತೀರದ ಉಸುಬಿನಂತೆಯೂ ಅಧಿಕವಾಗುವಂತಲೇ ಮಾಡುವೆನು ಎಂದು. ನಿನ್ನ ಸಂತತಿಯವರು ತನ್ನ ಶತ್ರುಗಳ ಬಾಗಿಲುಗಳನ್ನು ಸ್ವತಂತ್ರಿಸಿಕೊಂಡು, ನಿಮ್ಮ ಸಂತತಿಯವರು ಏನು ಮಾಡ್ತಾರೆ ಅಂದರೆ ಅವರ ಶತ್ರುಗಳಿದ್ದಾರಲ್ಲ, ಅವರ ಶತ್ರುಗಳಿರುವಂತಹ ಎಲ್ಲೆಗಳನ್ನು ಸ್ವತಂತ್ರಿಸಿಕೊಳ್ಳುವರೆಂಬುದಾಗಿ ಹೇಳಿದರು. ನೀನು ನನ್ನ ಮಾತಿಗೆ ವಿಧಿಯನಾದುದರಿಂದ ನಿನ್ನ ಸಂತತಿ ಭೂಮಿಯಲ್ಲಿರುವಂತಹ ಸಕಲ ಜನಾಂಗಗಳಿಗೂ ಆಶೀರ್ವಾದವಾಗಿರುವುದು ಎಂಬುದಾಗಿ ನನ್ನ ಹೆಸರಲ್ಲಿ ಆಣೆ ಇಟ್ಟೆನು ಎಂಬುದಾಗಿ ಕರ್ತನು ಹೇಳುತ್ತಾರೆ ಅಂದನು. ದೇವರು ಹೇಳುತ್ತಾರೆ, ನೀನು ನನಗೆ ವಿಧಿಯನಾಗಿದ್ದರಿಂದ ನಿನ್ನ ಸಂತತಿಯನ್ನು ಭೂಮಿಯಲ್ಲಿರುವ ಸಕಲ ಜನಾಂಗಗಳು, ನಿನ್ನ ಸಂತತಿಯಿಂದ ಭೂಮಿಯಲ್ಲಿರುವಂತಹ ಸಕಲ ಜನಾಂಗದವರು ಆಶೀರ್ವಾದವನ್ನು ಹೊಂದುವರು. ಏನು ಹೇಳ್ತಾ ಅರ್ಥ ಆಗ್ತಿದೆ ನಿಮಗೆ? ಈ ಸಂತತಿಯ ಮುಖಾಂತರವಾಗಿಯೇ ಲೋಕರಕ್ಷಕನು ಬರಲಿದ್ದಾರೆ. ಅಬ್ರಹಾಮನ ಸಂತತಿಯಲ್ಲಿ ಅವರ ಮೂಲಕವಾಗಿಯೇ ಇವತ್ತು ಲೋಕಾದ್ಯಂತ ಇರುವಂತಹ ಸಂತತಿಗಳು ಜನಾಂಗದವರೆಲ್ಲರೂ ರಕ್ಷಣೆಯನ್ನು ಹೊಂದಿದ್ದೇವೆ, ನಾವೆಲ್ಲ ಆಶೀರ್ವಾದವನ್ನು ಹೊಂದಿದ್ದೇವೆ. ಅದನ್ನು ಅವರು ಮುಂಚಿತವಾಗಿ ಹೇಳ್ತಾರೆ. ನಿನ್ನ ಸಂತತಿಯನ್ನು ಯಾಕೆ ಆರಿಸಿಕೊಂಡೆ ಅಂದರೆ ಲೋಕದಲ್ಲಿರುವ ಎಲ್ಲಾ ಜನಾಂಗದವರನ್ನು ಆಶೀರ್ವಾದ ಮಾಡುವ ಒಂದು ಸಂತತಿಯಾಗಿ ಯಾಕೆ ಆರಿಸಿಕೊಂಡೆ ಅಂದರೆ ಅದರಲ್ಲೇ ಲೋಕವನ್ನು ರಕ್ಷಿಸುವಂತಹ ರಕ್ಷಕನು ಹುಟ್ಟಲಿದ್ದಾರೆ. ಅದುವೇ ಅಲ್ಲಿ ಅವರು ಹೇಳ್ತಾರಲ್ಲಿ, ಎಷ್ಟು ದೊಡ್ಡ ವಾಗ್ದಾನ. ಒಂದು ಮಗು ಅಪ್ಪ ಅಂತ ಕರೆಯಲ್ವಾ ಅಂತ ಕಾಯುತ್ತಿದ್ದಂತಹ ಅಬ್ರಹಾಮನಿಗಲ್ಲಿ ನಿಜವಾಗಲೂ ದೊಡ್ಡ ಆಶೀರ್ವಾದವಲ್ಲಿ ಇವತ್ತಿನವರೆಗೂ ಮಕ್ಕಳಿದ್ದಾರೆ. ಕ್ರೈಸ್ತರನ್ನ ಕೇಳಿದ್ರೆ ಅಬ್ರಹಾಮನ ವಿಶ್ವಾಸಿಗಳ ತಂದೆ, ನಮ್ಮ ತಂದೆ ಎಂಬುದಾಗಿ ಹೇಳ್ತಾರೆ. ಆ ಯಹೂದ್ಯರನ್ನ ಕೇಳಿದ್ರೆ ನಾವು ಅವರ ಸಂತತಿಯಿಂದ ಬಂದುವೆ, ಅವರು ನಮ್ಮ ತಂದೆ ಎಂಬುದಾಗಿ ಹೇಳ್ತಾರೆ. ಇಸ್ಲಾಮಿಯರನ್ನ ಕೇಳಿ ಅವರು ಹೇಳ್ತಾರೆ, ಅವರು ನಮ್ಮ ತಂದೆಯಾಗಿದ್ದಾರೆ, ನಮ್ಮ ಮೂಲಪಿತೃವಾಗಿರುವ ಇಸ್ಮಾವೇಲ್ ಅವರ ಹೊಟ್ಟೆಯಿಂದ ಹುಟ್ಟಿದವನು, ಆದ್ದರಿಂದ ನಮ್ಮ ತಂದೆ. ಇವತ್ತು ಜಗಳ ಅದಕ್ಕೋಸ್ಕರ ನಡೀತಾ ಇದೆಯಲ್ವಾ, ಇದು ನಮಗೆ ಸ್ವಂತ, ನಮ್ಮ ತಂದೆಯ ಸ್ಥಳ ಎಂಬುದಾಗಿ. ಹಾಗಾದರೆ ಒಮ್ಮೆ ತನ್ನನ್ನು ತಂದೆಯೇ ಎಂಬುದಾಗಿ ಯಾರಾದರೂ ಕರೆಯಲ್ವಾ ಎಂಬುದಾಗಿ 100 ವರ್ಷ ತನ್ನನ್ನು ತಂದೆ ಎಂಬುದಾಗಿ ಕರೆಯುವುದಕ್ಕೆ ಒಬ್ಬ ವ್ಯಕ್ತಿ ಸಿಗಲ್ವ, ಒಂದು ಮಗನು ಹುಟ್ಟುವುದಿಲ್ಲವಾ ಎಂಬುದಾಗಿ ಬಹಳ ತವಕಿಸುತ್ತಿದ್ದಂತಹ ಒಬ್ಬ ಮನುಷ್ಯನು ತನ್ನ ಒಂದು ವಿಧೇಯತ್ವದಿಂದ ಇವತ್ತಿನವರೆಗೂ ತನ್ನನ್ನು ತಂದೆಯೇ ಎಂಬುದಾಗಿ ಕರೆಯುವಂತಹ ಒಂದು ಮಕ್ಕಳನ್ನು ಹೊಂದಿರುವುದು ಎಷ್ಟು ದೊಡ್ಡ ಆಶೀರ್ವಾದ. ಲೋಕದಲ್ಲಿ ಬೇರೆ ಯಾರಾದರೂ ಇರ್ತಿದ್ದಾರ? ಯೋಚನೆ ಮಾಡಿ ನೋಡಿ. ಯಾರಾದರೂ ಇವತ್ತಿನವರೆಗೂ ನಮ್ಮಪ್ಪ, ನಮ್ಮ ತಂದೆ, ತಾತ, ಮೊಮ್ಮಗ ಎಂಬುದಾಗೆಲ್ಲ ಹೇಳ್ತಾರಲ್ವಾ. ನಮ್ಮ ತಂದೆ ಎಂಬುದಾಗಿ ಹೇಳುವುದಕ್ಕೆ ವ್ಯಕ್ತಿ ಇದ್ದಾರಾ? ಅಬ್ರಹಾಮನ್ ಎನ್ನುವಂಥ ವ್ಯಕ್ತಿ ಇದ್ದಾರೆ. ಕರ್ತನ ಬರುವಿಕೆವರೆಗೂ ಭೂಮಿಯಲ್ಲಿರ್ತಾರೆ. ಹಾಗಾದರೆ ಅದನ್ನೇ ಒಂದು ದೊಡ್ಡ ಆಶೀರ್ವಾದವಾಗಿ ಅದು ಶೋಧನೆಯಲ್ಲಿ ದಾಟಿ ಹೋಗಿ ಆ ಶೋಧನೆಯನ್ನು ಸಹಿಸಿದುದರಿಂದ ಅಬ್ರಹಾಮನಿಗೆ ಸಿಕ್ಕಿದಂತಹ ಒಂದು ಒಳಿತು. ಮುಂದಿನ ವ್ಯಕ್ತಿಯನ್ನು ನೋಡಿ, ಯೋಸೇಪನು ಇದೇ ಪರಿಸ್ಥಿತಿ. ಯೋಸೇಪನ ಜೀವನದಲ್ಲಿ ಯೋಸೇಪನು ದೇವರೊಂದಿಗೆ ಹತ್ತಿರವಿದ್ದು ಸಹವಾಸದಲ್ಲಿದ್ದಾನೆ ಎಂಬುದಾಗಿ ಅರಿತಾಗ ಅವನ ಸಹೋದರರಿಗೆ ಒಂದು ಕಷ್ಟ, ಅವನ ತಂದೆಯವರಿಗೂ ಒಂದು ಕಡೆ ಒಂದು ಮನ ಕಷ್ಟ. ನಾನು ಬಂದು ನಿನ್ನ ನಮಸ್ಕಾರ ಮಾಡ್ತೀನ, ಇಂಥ ಒಂದು ದರ್ಶನ ನೋಡ್ದ,
ದರ್ಶನವನ್ನು ನೋಡಿದ ಮೇಲೆ ನೋಡಿ ಹೆಂಗ್ ಕೋಪಗೊಳ್ತಾರೆ. ಬಹಳ ಕಡೆ ಆ ರೀತಿಯೇ ಕೋಪಗೊಳ್ಳುವರು. ಒಮ್ಮೆ ಚೆನ್ನೈಯಲ್ಲಿ ಒಂದು ದೊಡ್ಡ ಪ್ರಳಯ ಬರುವುದಕ್ಕೆ ಕರ್ತನು 6 ತಿಂಗಳು 7 ತಿಂಗಳ ಹಿಂದೆ ಚೆನ್ನೈ ಪ್ರಳಯದ ಕುರಿತಾಗಿ ಅವರು ಪ್ರವಾದನಯುಕ್ತವಾಗಿ ಮಾತಾಡಿದ್ದರು. ಆ ಪ್ರಳಯವು ಬಂದಾಗ ಕೆಲವು ವರ್ಷಗಳ ಹಿಂದೆ ಆ ಪ್ರಳಯ ಬಂದಾಗ ನನ್ನ ಸ್ನೇಹಿತರು ಆ ಪ್ರಳಯದಲ್ಲಿ ಬಾಧೆಗೆ ಉಳಿದಂತಹ ಚೆನ್ನೈ ನಿವಾಸಿಗಳಿಗೆ ಸಹಾಯ ಮಾಡುವುದಕ್ಕೆ ಹೋಗಿದ್ದರು. ನಾನೇನು ಅನ್ಕೊಂಡೆ ಅಂದರೆ ನಾನು ಕೂಡ ನೋಡ್ಕೊಂಬರೋಣ ಜೊತೆಗೆ ಹೋಗಿ ಎಂಬುದಾಗಿ ನಾನು ಕೂಡ ಹೋದೆ. ಒಂದು ಪ್ರತ್ಯೇಕ ಪ್ರಾಂತ್ಯಕ್ಕೆ ಚೆನ್ನೈಗೆ ಹೋಗಿ ಅಲ್ಲಿರುವಂತಹ ಕೆಲವರಿಗೆ ಸಹಾಯವನ್ನು ಮಾಡಿದಾಗ ಒಂದು ಅಮ್ಮ ಪ್ರಶ್ನೆ ಕೇಳಿದರು. ಅಲ್ಲಿ ಬಂದು ಯೂಟ್ಯೂಬ್ನೆಲ್ಲವನ್ನು ನೋಡಿ ಟಿವಿಯಲ್ಲಿ ಕಾರ್ಯಕ್ರಮವನ್ನು ನೋಡಿರುವವರು, ನೀವು ಹೇಳಿತಾನೆ ಇಷ್ಟು ದೊಡ್ಡ ಪ್ರಳಯ ಬಂತಲ್ಲ, ನೀವು ತಾನೇ ಪ್ರಳಯ ಬಂತು ಅಂತ ಹೇಳಿದ್ರಿ, ನೀವು ಹೇಳಿದ್ರಿಂದ ತಾನೇ ಬಂತು ಎಂಬುದಾಗಿ ಹೇಳಿದರು. ನಾನು ಹೇಳಿದ್ರಿಂದ ಬರಲಿಲ್ಲ, ಬರುವುದರಿಂದ ದೇವರು ಮುಂತಿಳಿಸಿದ್ರು ಅಷ್ಟೇ. ಆ ರೀತಿ ಹೇಳಿದೆ. ಅದೇ ರೀತಿಯೇ ಈ ಒಂದು ಯೋಸೇಪನು ಒಂದು ದರ್ಶನವನ್ನು ನೋಡಿ ಹೇಳ್ತಾರೆ. ಅವರ ತಂದೆ ಅವರ ಸಹೋದರರೆಲ್ಲ ತನ್ನ ಮುಂದೆ ಬಂದು ಮಂಡಿಯೂರಿ ತನ್ನ ನಮಸ್ಕಾರ ಮಾಡುವ ರೀತಿ ಅದು ದೇವರು ತೋರಿಸಿದ್ದು ಇವರಾಗಿ ಬಂದು ಹೇಳಿದಿರಾ? ಹಾಗಾದರೆ ಅವರ ತಂದೆ ಯಾಕೋಬನಿಗೆ ಕೂಡ ಇವರ ಮೇಲೆ ಒಂದು ಮನಕಷ್ಟು ಇವರಾಗಿ ತೋರಿಸ್ಕೊಳ್ಳಲಿಲ್ಲ. ಆದರೆ ಅವರ ಸಹೋದರರಿಗೆ ಬಹಳ ಹೊಟ್ಟೆಕಿಚ್ಚು. ದೇವರು ಅವನ್ನ ಅಂಗೀಕಾರ ಮಾಡ್ತಾ ಇದ್ದಾರೆ, ತಂದೆಗೂ ಬಹಳ ಒಂದು ಒಳ್ಳೆ ಮಗನಾಗಿದ್ದಾನೆ. ತಕ್ಷಣ ಅವನ್ನ ಹಿಡಿದು ಅಷ್ಟು ಮನೆಯಲ್ಲಿ ಸಂಭ್ರಮದಿಂದ ಇದ್ದಂತಹ ಒಬ್ಬ ಹುಡುಗನನ್ನ ತನ್ನ ಸಹೋದರರು ವೈಯಕ್ತಿಕವಾಗಿ ಬಂದಾಗ ಅವನ ಕೈಕಾಲನ್ನ ಕಟ್ಟಿ ಕೊಲೆ ಮಾಡಕ್ಕೋದ್ರು. ಆಗ ಒಬ್ಬನು ಮುಂದೆ ಬಂದು ಹೇಳ್ದ, ಯಾಕೆ ಅವನ್ನ ಕೊಲೆ ಮಾಡಬೇಕು? ಅವನು ಬಂದು ಗುಲಾಮರ ವ್ಯಾಪಾರಿಗಳ ಬಳಿಯಲ್ಲಿ ನಾವು ಅವರನ್ನ ಮಾರೋಣ ಎಂಬುದಾಗಿ, ಹೇಗಾದರೂ ಎಲ್ಲಾದರೂ ಒಂದು ಕಡೆಯಲ್ಲಿ ಕಣ್ಣಿಗೆ ಕಾಣದಿರುವಂತಹ ಒಂದು ಸ್ಥಳದಲ್ಲಿ ತಮ್ಮ ಜೀವಂತವಾಗಿದ್ದರೆ ಸಾಕು ಎಂಬುದಾಗಿ ಆ ರೀತಿ ಯೋಚನೆ ಮಾಡ್ದ. ತಕ್ಷಣ ಅವರೇನು ಮಾಡಿದ್ರು, ಅವನ ಗುಂಡಿಯಿಂದ ಮೇಲೆತ್ತಿ ಗುಲಾಮಗಿರಿ ವ್ಯಾಪಾರ ಮಾಡುವಂತಹ ಅವರ ಬಳಿ ಮಾರಿದ್ರು. ಆಗ ನೇರವಾಗಿ ಐಗುಪ್ತಕ್ಕೆ ಅವರು ಕರೆತರಲ್ಪಟ್ಟರು. ಶೋಧನೆಯ ಕಾಲ, ದಾಸರ ಜೀವನ ಹೆಂಗಿರುತ್ತೆ ಬೆಲೆ ಕೊಟ್ಟು ಪಡೆದವರದು. ಪೋಟಿಪರಣ ಎನ್ನುವವರು ಅವರನ್ನ ಕರೆ ಕೊಟ್ಟು ಪಡೆದ. ಶೋಧನೆ ಆರಂಭ ಆಯಿತು. ಗುಂಡಿಯಲ್ಲಿ ಬಿದ್ದಂದಿನಿಂದ ಶೋಧನೆ ಆರಂಭವಾಯಿತು. ಏನ್ ನಡೆಯುತ್ತೆ ಗೊತ್ತಿಲ್ಲ, ಭಯ. ಅವನನ್ನು ಕರೆಕೊಂಡು ಹೋಗಿ ವ್ಯಾಪಾರ ಮಾಡಿದರು, ದಾಸತ್ವ ಕೆಲಸ ಮಾಡಿಸಿದರು. ಅವನ ಹೆಂಡತಿ ಇವನ ಮೇಲೆ ಕಣ್ಗಳನ್ನ ಇಟ್ಟು, ಇವನು ಬಹಳ ಯೌವನ ಪ್ರಾಯದವನಾಗಿದ್ದಾನೆ, ಯೌವನಸ್ಥನಾಗಿದ್ದಾನೆ, ಸುಂದರವಾಗಿದ್ದಾನೆ ಎಂಬುದಾಗಿ ಹೇಳಿ ಒಂದು ಶೋಧನೆ ಅವನಿಗೆ ತಂದಳು. ಆಗ ನೋಡಿ ಯೋಸೇಪನು ಅಲ್ಲಿ ಶೋಧನೆಯನ್ನು ಎದುರಿಸಿ, ಕರ್ತನ ದೃಷ್ಟಿಯ ಮುಂದೆ ನಾನು ನಿನ್ನೊಂದಿಗೆ ಸೇರಿ ಇಂಥ ದೊಡ್ಡ ಪಾಪವನ್ನು ಮಾಡುವುದು ಹೇಗೆ ಎಂಬುದಾಗಿ ಅವನು ತಪ್ಪಿಸಿಕೊಂಡ. ಹಲವು ಬಾರಿ ಹಿಂಗೆ ನಡೀತು. ಒಮ್ಮೆ ಅವನ ವಸ್ತ್ರವನ್ನ ಎಳೆದಳ ಸ್ತ್ರೀ. ಆಗ ಇಂಥ ಒಂದು ಮಾತನ್ನ ಹೇಳಿ ಅವನು ಓಡಲು ಮುಂದಾಗುವಾಗ ಪೋಟಿಪರನ ಒಳಗೆ ಬಂದನು. ಆಕೆಯ ಕೈಯಲ್ಲಿ ಅವನ ವಸ್ತ್ರ. ತಕ್ಷಣ ಆ ಸ್ತ್ರೀ ಪ್ಲೇಟ್ ಮಾರ್ಪಡಿಸಿದ್ಲು. ಆಕೆ ಹೇಳಿದ್ಲು, ನೀವಿಲ್ಲದ ಸಂದರ್ಭದಲ್ಲಿ ಈ ಹುಡುಗ ಆಗಾಗ ಬಂದು ಕೊಠಡಿಯಲ್ಲಿ ತೊಂದರೆ ಕೊಡ್ತಾನೆ, ಇವತ್ತು ನೋಡಿ ನನ್ನ ಬಲವಂತ ಮಾಡುವುದಕ್ಕೆ ಬಂದು ಬಿಟ್ಟ ಎಂಬುದಾಗಿ ಹೇಳಿದ ಕೂಡಲೇ ಪೋಟಿಪರನಿಗೆ ಸಿಟ್ಟು ಬಂತು. ಅರಮನೆಯಲ್ಲಿ ಒಂದು ದೊಡ್ಡ ಉದ್ಯೋಗದಲ್ಲಿರೋ ವ್ಯಕ್ತಿ. ಅವನು ತಕ್ಷಣ ಏನು ಮಾಡ್ದ, ಅವನನ್ನು ಹಿಡಿದು ಸೆರೆಮನೆಯಲ್ಲಿ ಹಾಕಿ ಫರೋಹನ ಬಳಿ ಹೇಳಿ ದಂಡನೆ ಕೊಡಿಸಿ ಜೈಲಲ್ಲಿ ಹಾಕಾಯಿತು. ಯೋಸೇಪ ಏನು ಅನ್ಕೊಂಡಿರ್ಬೋದು, ಕರ್ತನು ದರ್ಶನವನ್ನು ತೋರಿಸಿದ್ರಲ್ಲ ನನಗೆ, ನಾನೇನೋ ಉನ್ನತದಲ್ಲಿ ಕೂತಿರುವ ಹಾಗೆ ಎಲ್ಲ ನನ್ನ ಮುಂದೆ ತಲೆಭಾಗವಾಗಿ ತೋರಿಸಿದ್ರಲ್ಲ, ಇದು ಯಾಕೆ ಹಿಂಗೆ ನಡೀತು, ಏನು ನಡೆಯುತ್ತಾ ಇದೆ ಎಂಬುದಾಗಿ ಅವನು ಖಂಡಿತವಾಗಿ ಮನ ಕಷ್ಟಪಟ್ಟಿರ್ತಾನೆ, ಪ್ರಾರ್ಥನೆ ಮಾಡಿರ್ತಾನೆ. ಯಾಕೆ ದೇವರೇ, ಯಾಕೆ ಈ ಸಮಸ್ಯೆ? ಸಹೋದರರಿಂದ ನಿರಾಕರಿಸಲ್ಪಟ್ಟು ಗುಂಡಿಯಲ್ಲಿ ಬಿದ್ದು ದಾಸರಾಗಿ ಬಿದ್ದು ದಾಸರ ಕೆಲಸ ಮಾಡಿ ಕೊನೆಯದಾಗಿ ಈ ಬೇಡದಿರುವ ಒಂದು ಕಾರ್ಯವನ್ನು ಹೊತ್ತುಕೊಂಡು ನೋಡೋರೆಲ್ಲ ಹೇಳ್ತಾರೆ, ಇವನೇ ಆ ಅಧಿಕಾರಿ ಹೆಂಡತಿ ಬಳಿ ತಪ್ಪಾಗಿ ನಡ್ಕೊಂಡಂತಲ್ಲಯ್ಯ, ಆ ರೀತಿ ಹೇಳ್ತಾರೆ. ಇಂಥ ಒಂದು ಚಿತ್ರವಧೆ ಅನುಭವಿಸಿ ಸೆರೆಮನೆಯಲ್ಲಿದ್ದಾನೆ ಕೆಲವು ವರ್ಷಗಳು. ಏನ್ ನಡೆಯಿತು? ಶೋಧನೆಯನ್ನು ಸಹಿಸಿಕೊಂಡ, ಶೋಧನೆ ಒಳಗೆ ಹಾದು ಬಂದ. ಕರ್ತನು ತಾನು ಹೇಳಿದ್ದನ್ನು ನೆರವೇರಿಸದೆ ಬಿಡುವುದಿಲ್ಲ. ನೋಡಿ, ದಿಢೀರ್ ಎಂಬುದಾಗಿ ಅವರ ಸ್ಥಾನ ಉನ್ನತಕ್ಕಾಯಿತು. ಫರೋಹನು ಒಂದು ಸ್ವಪ್ನವನ್ನು ಕಂಡ. ಆ ಸ್ವಪ್ನಕ್ಕೆ ಬಹಳ ಕಷ್ಟಪಟ್ಟ ಆತ. ಯಾರು ಅದಕ್ಕೆ ಅರ್ಥವನ್ನು ಹೇಳ್ತಾರೆ ಅಂತ ಕೇಳಿದ. ಆಗ ಸೆರೆಮನೆಯಲ್ಲಿದ್ದಂತಹ ಯೋಸೇಪನ ಮೂಲಕವಾಗಿ, ಆ ದರ್ಶನದ ಮೂಲಕವಾಗಿ ಬಿಡುಗಡೆ ಹೊಂದವನ ಬೈದ್ದ. ಅವನು ಹೇಳ್ದ, ಅಯ್ಯ, ಜೈಲಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ನಾನಲ್ಲಿ ಜೈಲಲ್ಲಿರುವಾಗ ನನಗೆ ಅವನು ಒಳ್ಳೆ ಪರಿಚಯ ವ್ಯಕ್ತಿ, ಅವನು ಯಾವ ಕನಸಾಗಿದ್ದರೂ ಅರ್ಥ ಹೇಳ್ತಾನೆ, ಕರ್ತನು ಅವನ ಸಂಗಡ ಇದ್ದಾರೆ ಎಂಬುದಾಗಿ ಹೇಳಿದ್ರು. ಕರೆಯಿರಿ ಅಂತ ಹೇಳಿದ್ರು. ಕರೆದಾಗ ಅವನು ಕಂಡಂತಹ ಕನಸನ್ನು ಫರೋಹನು ಹೇಳಲು ಅದಕ್ಕೆ ಸ್ಪಷ್ಟವಾದ ಅರ್ಥವನ್ನ ಹೇಳಿ, 7 ವರ್ಷ ಐಗುಪ್ತದಲ್ಲಿ ಒಂದು ಸಮೃದ್ಧಿಯಾಗಿರುವ ಕಾಲ ಬರುತ್ತದೆ, 7 ಪಟ್ಟು ಬೆಳೆ ಬರುತ್ತೆ, ನೀವು 1 ಪಟ್ಟು ಹಾಕಿದ್ರೆ 7 ಪಟ್ಟು ಬೆಳೆ ಬರುತ್ತೆ, ಜನಗಳಿಗೆ ಸಿಗೋದು ಬಿಟ್ಟು ಅಧಿಕವಾಗಿ ಸಿಗುತ್ತೆ. ಅದಾದ ನಂತರ 7 ವರ್ಷ ಕಠಿಣವಾಗಿರುವ ಕ್ಷಾಮ ಬರುತ್ತೆ, ಒಂದು ಚಿಕ್ಕ ಬಿಟ್ಟು ನಾಣ್ಯ ಕೂಡ
ಒಂದು ಚಿಕ್ಕ ಧಾನ್ಯ ಕೂಡ ಇಲ್ಲದಷ್ಟು ಕಠಿಣವಾಗಿರುವ ಕ್ಷಾಮ ಬರುತ್ತೆ ಎಂಬುದಾಗಿ ದೇವರು ತಿಳಿಸಿದ್ದಾರೆ ಅಂತೇಳಿ. ಅವನು ಹೇಳಿದ್ದು ಎಲ್ಲರಿಗೂ ಸರಿಯಾದ ಅರ್ಥವಾಗಿ ಅದು ಪ್ರಕಟವಾಯಿತು. ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಏನರ್ಥ? ಏನು ಮಾಡಬೇಕು? ನೀನೇ ಆ ಕಾರ್ಯವನ್ನ ಇಷ್ಟು ಸುಂದರವಾಗಿ ಹೇಳಿದಲ್ಲ, ಇದಕ್ಕೇನು ಮಾಡಬೇಕು? ಅದಕ್ಕೆ ಅವನ ಆಲೋಚನೆಯನ್ನು ಕೊಡ್ತಾನೆ. ದೇವರು ಅವನ ಸಂಗಡ ಇದ್ದದ್ರಿಂದ 7 ವರ್ಷ 7 ಪಟ್ಟು ಬೆಳೆ ಬರುತ್ತಲ್ವಾ, ಅದನ್ನು ಆ ವರ್ಷಕ್ಕೆ ಬೇಕಾದನ್ನು ತೆಗೆದುಕೊಂಡು ಬಾಕಿ ಎಲ್ಲವನ್ನ ಸ್ವೀಕರಿಸಿಕೊಂಡರೆ ಬರಗಾಲದಲ್ಲಿ ಅದೆಲ್ಲರಿಗೂ ಹಂಚಿಕೊಡಬಹುದು, ಕ್ಷಾಮ ಕಾಲವನ್ನು ಸುಲಭವಾಗಿ ಜಯಿಸಬಹುದು ಅಂತ ಹೇಳ್ದ. ನೋಡಿ, ದೃಶ್ಯವೇಳೆ ಹಂಗೆ ಬದಲಾಯಿತು. ಆದಿಕಾಂಡ 39ನೇ ಅಧ್ಯಾಯ, ಅದರಲ್ಲಿ ಫರೋಹನು ಹೇಳೋದನ್ನು ನೋಡ್ತೀವಿ ನಾವು. ಅದರಲ್ಲಿ 38ನೆಯ ವಾಕ್ಯದಿಂದ ನೋಡ್ತೀವಿ. ಆಗ ಫರೋಹನು ತನ್ನ ಸೇವಕರನ್ನು ನೋಡಿ ಒಬ್ಬನಿಗೆ ಹೇಳಿದ ಕೂಡಲೇ, ದೇವರಾತ್ಮನನ್ನು ಹೊಂದಿರುವ ಈ ಮನುಷ್ಯನ ಹಾಗೆ ಬೇರೊಬ್ಬನಿದ್ದಾನೋ, ಎಲ್ಲಾದರೂ ನೋಡಿದ್ದೀರೋ ಎಂಬುದಾಗಿ ಕೇಳ್ದ. ಆಶ್ಚರ್ಯ ಎಲ್ಲರಿಗೂ. ಒಬ್ಬ ಸೆರೆಮನೆಯ ಕೈದಿ, ಅವನು ಸರಪಣಿಗಳಿಂದ ಅಲ್ಲಿ ಅವನ್ನ ಕರ್ಕೊಂಬಂದಿದ್ದಾರೆ. ಕೊಳೆಯ ವಸ್ತ್ರ, ಸೆರೆಯ ಕೈದಿಗಳು ಹಾಕುವಂಥ ವಸ್ತ್ರ ಹಾಕೊಂಡಿದ್ದಾನೆ. ಫರೋಹನು ಹೇಳುತ್ತಿದ್ದಾನೆ ಎಲ್ಲರ ಮುಂದೆ, ದೇವರ ಆತ್ಮನನ್ನು ಹೊಂದಿರುವ ಈ ಮನುಷ್ಯನ ಹಾಗೆ ಬೇರೊಬ್ಬನಿದ್ದಾನೋ ಅಂದ. ಅನಂತರ ಫರೋಹನು ಯೋಸೇಫನಿಗೆ, ದೇವರು ಇವೆಲ್ಲವನ್ನು ನಿನಗೆ ಪ್ರಕಟಿಸಿರುವುದರಿಂದ ನಿನ್ನ ಹಾಗೆ ವಿವೇಕವೂ ಜ್ಞಾನವೂ ಉಳ್ಳವನು ಬೇರೊಬ್ಬನೂ ಇಲ್ಲ ಅಂದನು. ಶೋಧನೆ ಸಹಿಸಿದ್ರಿಂದ ಏನೆಲ್ಲ ಒಳ್ಳೆದಾಯಿತು ನೋಡಿ. ನೀನು ಅರಮನೆಗೆ ಅಧಿಕಾರಿಯಂತಿರುವಿ. ನಿನ್ನ ಮಾತಿನ ಮೇರೆಗೆ ನನ್ನ ಜನಗಳೆಲ್ಲರೂ ಅಡಗಿ ನಡೆದುಕೊಳ್ಳುವರು. ಇದೇ ಬಹಳ ಮುಖ್ಯ. ಸಿಂಹಾಸನದಲ್ಲಿ ಮಾತ್ರ ನಾನು ಅರಸನಾಗಿ ದೊಡ್ಡವನಾಗಿರ್ತೀನಿ, ಆದರೆ ನಿಜವಾಗಿ ನೀನೇ ಇಲ್ಲಿ ಹೆಚ್ಚಿಸಲ್ಪಟ್ಟವನು. ಫರೋಹನು ತನ್ನ ಕೈಯಲ್ಲಿ ಹಾಕಿರುವಂತಹ ಮುದ್ರೆ ಉಂಗುರವನ್ನು ತೆಗೆದು ಅದನ್ನು ಯೋಸೇಫನ ಕೈಗಳಿಗೆ ಕೊಟ್ಟು ಅವನಿಗೆ ಒಳ್ಳೆ ವಸ್ತ್ರಗಳನ್ನು ತೊಡಿಸಿ ಬಂಗಾರದ ಸರಪಣಿಯನ್ನು ಅವನ ಕುತ್ತಿಗೆಗೆ ಹಾಕಿ ತನ್ನ ಎರಡನೆಯ ರಥದ ಮೇಲೆ ಅವನನ್ನು ಕೂರಿಸಿ, ಎಲ್ಲರೂ ಇವನಿಗೆ ಅಡ್ಡಬಿದ್ದು ಸಾಷ್ಟಾಂಗವಾಗಿ ನಮಸ್ಕರಿಸಿರಿ ಎಂಬುದಾಗಿ ಅವನ ಮುಂದೆ ಹೇಳಿ ಐಗುಪ್ತ ದೇಶದ ಪೂರ್ತಿಯಾಗಿ ಅವನನ್ನು ಅಧಿಕಾರಿಯಾಗಿ ಮಾಡಿದನು. ಇವಾಗ ನೋಡಿ, ಅವನು ಸಹಿಸಿಕೊಂಡದ್ರಿಂದ ಅವನಿಗೆ ಅಧಿಕಾರ ಸಿಕ್ಕಿತು, ಘನ ಸಿಕ್ಕಿತು. ಯಾವ ಸ್ಥಳದಲ್ಲಿ ಅವಮಾನ ಹೊಂದಿದನೋ ಅದೇ ಸ್ಥಳದಲ್ಲಿ ಯೋಸೇಫನು ಹೆಚ್ಚಿಸಲ್ಪಟ್ಟನು. ಆ ಅರಮನೆಯಲ್ಲಿಯೇ ಫೋಟಿಫರನು ಕೆಲಸ ಮಾಡ್ತಾ ಇದ್ದಾನೆ. ಯೋಚನೆ ಮಾಡಿ ನೋಡಿ, ಫೋಟಿಫರನೇ ಇವನನ್ನು ವಿರೋಧ ಮಾಡಿ ಜೈಲಿಗೆ ಹಾಕಿದ ವ್ಯಕ್ತಿ. ಈಗ ದೃಶ್ಯಾವಳಿ ಬದಲಾಯಿತು. ಒಂದು ಆಜ್ಞೆಯನ್ನ ಪಡೆಯಬೇಕೆಂದರೆ, ಒಂದು ಸ್ಥಳದಲ್ಲಿ ರುಜು ಹಾಕಬೇಕು ಅಂದರೆ, ಒಂದು ರಿಪೋರ್ಟಿಂಗ್ ಮಾಡಬೇಕು ಅಂದರೆ ಫೋಟಿಫರನ್ನು ಯೋಸೇಫನ ಮುಂದೆ ಬಂದು ನಿಲ್ಲಬೇಕು. ಅವನಿಗೆ ನಮಸ್ಕಾರ ಮಾಡಬೇಕು. ಅಯ್ಯ ಹೇಳಿ ಅಂತ ಕೇಳಬೇಕು. ನೋಡಿ ದೇವರ ದೃಶ್ಯವನ್ನು ಹಿಂಗೆ ಬದಲಾಯಿಸಿದ್ರು ಅಂತ. ನಿಜವಾಗಿಯೂ ದೇವರಿಂದ ನೀವು ಶೋಧಿಸಲ್ಪಟ್ಟು ಬೇಡದಿರುವ ನಿಂದೆಗಳನ್ನು ಅವಮಾನಗಳನ್ನು ಹೊಂದರೂ ಕೂಡ ದೇವರು ನಿಮ್ಮ ಸಂಗಡ ಇದ್ದರೆ ಅವೆಲ್ಲವುಗಳನ್ನು ದೇವರು ಮೀರಿಕೊಂಡು ನಿಮ್ಮ ತಲೆಯನ್ನ ಖಂಡಿತವಾಗಿ ಮೇಲೆತ್ತುವರು. ಅವರ ಅಧಿಕಾರ ಹೊಂದಿದನು. ಕಠಿಣ ಬರಗಾಲ ಬಂತು. ಅವನು ಕಂಡ ಆ ದರ್ಶನದ ಹಾಗೆ, ಅವನು ಕಂಡಂಥ ಕನಸಿನ ಮೇರೆಗೆ ಅವರ ಸಹೋದರರು ಅವರು ಧಾನ್ಯಗಳನ್ನು ಪಡೆಯುವ ಹಾಗೆ ಯೋಸೇಫನ ಮುಂದೆ ಬಂದು ನಿಂತರು. ಯೋಸೇಫನ ಗುರುತು ಸಿಕ್ತಿಲ್ಲ ಅವರಿಗೆ. ರಾಜನಾಗಿ ಕೂತಿದ್ದಾನೆ. ರಾಜ ಎಂಬುದಾಗಿ ಭಾವಿಸಿ ಅವನನ್ನು ಅಡ್ಡ ಬೀಳುವಂತೆ ಮಾಡಿ ನಮಸ್ಕಾರ ಮಾಡಿದ್ರು. ಅವನು ಕಂಡ ದರ್ಶನ ಅಲ್ಲಿ ಹಾಗೆ ನೆರವೇರಿತು. ಕರ್ತನು ಕಾಲತಾಮಸವನ್ನು ಮಾಡಿದ್ರು, ಆ ಕಾರ್ಯವನ್ನು ನೆರವೇರಿಸುತ್ತಾರೆ. ತನ್ನನ್ನು ಹಾಗೆ ಮಾಡಿದವರ ಮೇಲೆ ಕರ್ತನು ಅವನನ್ನ ಮೇಲೆತ್ತಿದನು. ಅದುವೇ ಮುಖ್ಯ. ಇನ್ನೂ ವಿರೋಧಿಸಿ, ಎಷ್ಟೋ ಅಸಹ್ಯಪಡಿಸಿ, ಎಷ್ಟೋ ಅವಮಾನಪಡಿಸಿ, ಎಷ್ಟೋ ಕಷ್ಟಪಡಿಸಿ, ಎಷ್ಟೋ ಅವರ ಹೆಸರನ್ನ ಕೆಡಿಸಿ ಅವರ ಉಪದ್ರವವನ್ನು ಪಡಿಸಿರ್ಬೋದು ಆ ಪೋಟಿಫರನು. ಆದರೆ ಕರ್ತನನ್ನು ನೋಡಿ ಈಗ ಪೋಟಿಫರನಿಗಿಂತಲೂ ಯೋಸೇಫರನ್ನ ಮೇಲಿಟ್ಟರು. ತನ್ನನ್ನು ಹಾಗೆ ಮಾಡಿದ ಸಹೋದರರ ಕಣ್ಗಳ ಮುಂದೆ ಇವರ ಸ್ಥಾನವನ್ನು ಮೇಲೆತ್ತಿದರು. ಅವರಿಗೆ ಗೊತ್ತಿಲ್ಲ, ಇದು ಯೋಸೇಫನಿಗೆ ಗೊತ್ತಿಲ್ಲ. ಅರಸನ ಬಳಿ ಬಂದು ನಿಂತು ಮಾತಾಡಿ ಅಲ್ಲಿ ನಡುಗುತ್ತಾ, ಅಲ್ಲಿ ಕೈ ಕಟ್ಕೊಂಡು ಅಡ್ಡ ಬಿದ್ದಲ್ಲಿ ನಮಸ್ಕಾರ ಮಾಡಿ ಅಯ್ಯ ಎಂಬುದಾಗಿ ಬಂದು ಅಲ್ಲಿ ನಿಂತಿದ್ದಾರೆ. ಹೆಂಗಿರುತ್ತೆ? ಒಂದೇ ದಿನದಲ್ಲಿ ಸತ್ಯವೇದ ಹೇಳುತ್ತದೆ, ಕೀರ್ತನೆಗಳು 23ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನನ್ನ ಶತ್ರುಗಳ ಮುಂಭಾಗದಲ್ಲಿ ನೀವು ನನಗೊಂದು ಔತಣವನ್ನು ಏರ್ಪಡಿಸಿ ನನ್ನ ಶಿರಸ್ಸನ್ನು ತೈಲದಿಂದ ಅಭಿಷೇಕ ಮಾಡುತ್ತೀರಿ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ನಮ್ಮಲ್ಲಿ ಹಲವರು ಈ ಶೋಧನೆಯ ಕಾಲದಲ್ಲಿ ಉಪದ್ರವ ಮಾಡಿದ್ರಲ್ಲ ನಮ್ಮನ್ನ. ಬಹಳ ಮಂದಿ ಹೇಳ್ತೀವಿ, ಈ ಶೋಧನೆ ಮುಖಾಂತರವಾಗಿ ಬಂದಿತ್ತು, ಕರ್ತನೆ ಅವನ ದಂಡಿಸಿ ಅವನನ್ನು ಸಾಯಿಸಿರಿ, ನಾಶ ಮಾಡ್ರಿ ಅಂತೆಲ್ಲ ಹೇಳ್ತಾರೆ. ಇನ್ನು ಕೆಲವರಿಗೆ ಮನದಲ್ಲಿ ನೋಡೋದಾದರೆ
ಯಾಕೆ ನಮ್ಮನ್ನು ವಿರೋಧಿಸಿದವರು, ನಮ್ಮನ್ನು ಇಷ್ಟು ಶೋಧನೆಗೆ ಒಳಪಡಿಸಿದವರು, ಅವರಿಗೆ ಯಾಕೆ ಇಷ್ಟೊಂದು ದಂಡನೆ ಸಿಗ್ತಾ ಇಲ್ವಲ್ಲ, ಆ ರೀತಿಯಾಗಿ ಅನ್ಕೊಂಡಿರ್ತಾರೆ. ಒಂದು ಪ್ರಬಲವಾಗಿರುವಂತಹ ತಮಿಳುನಾಡಿಗೆ ಸೇರಿದ ದೇವ ಸೇವಕರು, ಅವರ ಮನದಲ್ಲಿ ಅವರ ಮುಖಾಂತರವಾಗಿ ದೇವರು ಸಾವಿರಗಳಿಗೂ ಲಕ್ಷಗಳಿಗೂ ರಕ್ಷಣೆಯಲ್ಲಿ ನಡೆಸಿದರು. ಆದರೆ ಅವರಿಗೆ ವಿರುದ್ಧವಾಗಿ ಮಾತಾಡಿದವರು, ಮನಸ್ಸನ್ನು ಕಷ್ಟಪಡಿಸಿದವರು, ಇದೆಲ್ಲ ನಡೆಯುತ್ತಾ ಇತ್ತು. ಅವರ ಪ್ರಾರ್ಥನೆಯಲ್ಲಿ ಒಂದು ದಿನ ದೇವರ ಬಳಿ ಕೇಳಿದ್ರಂತೆ, ದೇವರೇ, ನನಗೆ ವಿರುದ್ಧವಾಗಿ ಮಾತಾಡಿದವರು, ಗುಂಡಿಯಲ್ಲಿ ತಳ್ಳಿದವರು, ನನ್ನ ಮೇಲೆ ಅಪಹಾಸ್ಯ ಮಾಡಿದವರು ಇಲ್ಲಿವರೆಗೂ ಚೆನ್ನಾಗಿದ್ದರಲ್ವಾ ಎಂಬುದಾಗಿ ಕೇಳಿದಾಗ ದೇವರವರಿಗೆ ವಾಕ್ಯವನ್ನು ತೋರಿಸಿದ್ರಂತೆ. ನಿನ್ನ ಶತ್ರುಗಳಿಗೆ ನಾನು ಕೊಡುವಂತಹ ದೊಡ್ಡ ದಂಡನೆ ಏನು ಗೊತ್ತಾ? ಅವರ ಕಣ್ಗಳ ಮುಂದೆ ನಿನ್ನ ತಲೆಯನ್ನ ಮೇಲೆತ್ತಿ ನಿನ್ನನ್ನು ಅಭಿಷೇಕ ಮಾಡುವುದೇ. ಅವರ ಹೃದಯದಲ್ಲಿ ಚುಚ್ಚಲ್ಪಟ್ಟು ಮುರಿಯಲ್ಪಟ್ಟು ಇದಕ್ಕಿಂತ ದೊಡ್ಡ ದಂಡನೆ ಇರುತ್ತಾ? ಆ ಮನುಷ್ಯನಿಗೆ ವಿರುದ್ಧವಾಗಿ ಹಿಂಗೆ ಮಾಡದೆ ಇವನು ನಾಶವಾಗ್ತಾನೆ ಅಂತ ಭಾವಿಸಿದೆ. ಅದರ ಕರ್ತನನ್ನು ನೋಡಿ ಇವತ್ತು ಮೇಲೆತ್ತಿ ಮೇಲಾಗಿರುವ ಅಂತಸ್ತಿನಲ್ಲಿ ಇಟ್ಟಿದ್ದಾರಲ್ವಾ, ಅವರ ಶತ್ರುಗಳ ಕಣ್ಗಳ ಮುಂಭಾಗದಲ್ಲಿ ನನ್ನ ತಲೆಯನ್ನ ತೈಲದಿಂದ ಅಭಿಷೇಕಿಸಿ ನನ್ನನ್ನು ವಿರೋಧ ಮಾಡಿದ್ದವನು, ಅವಮಾನ ಮಾಡಿದ್ದವನು, ಅವರ ಸೀಮೆಯನ್ನು, ಅವರ ಕುಟುಂಬದವರನ್ನು, ನನ್ನನ್ನು ಎಷ್ಟೊಂದು ಜನ ನಿಂದಿಸಿದರು, ನನ್ನ ತಲೆಯನ್ನು ಅಭಿಷೇಕ ಮಾಡುತ್ತೀರಿ. ಶತ್ರುಗಳಿಗೆ ದೇವರು ಕೊಡುವಂತಹ ಅಧಿಕವಾದ ದಂಡನೆ ಇದುವೆ. 44ಗೆ ಅದುವೇ ದೊಡ್ಡ ದಂಡನೆ. ಹೆಂಗಿರುತ್ತೆ? ಇನ್ನು ಮುಂದೆ ಬರುವ 7 ವರ್ಷ, 14 ವರ್ಷ ಕೂಡ 14 ವರ್ಷ ಆಯಿಲ್ ದಂಡನೆ ಅದುವೇ. 44 ಯೋಸೆಫನ ಕೆಳಗೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ರಿಸೈನ್ ಮಾಡಿ ಹೋಗ್ಬೇಕು. ಹಿಂಗೆ 14 ವರ್ಷ, ಮೊದಲು 7 ವರ್ಷ, ನಂತರ 7 ವರ್ಷ ಆಯಿಲ್ ದಂಡನೆ ಅಲ್ವಾ? ಇವನು ಕೊಡಿಸಿದ್ದು 2 ವರ್ಷ ದಂಡನೆ, ಆದರೆ ಇಲ್ಲಿ 14 ವರ್ಷ ದಂಡನೆ ಅನುಭವಿಸಿದ ಅಲ್ಲಿ. ಇದುವೇ ಮನದಲ್ಲಿ ಕಷ್ಟಪಡುತ್ತಾ ಇಷ್ಟು ದೊಡ್ಡ ಅರಸನನ್ನ ಮಾತಾಡಿದ್ವಾ, ಇಷ್ಟೊಂದು ಅವಮಾನ ಮಾಡಿದ್ವಾ, ಇವ್ರನ್ನ ಕೈಕಟ್ಟಿ ಎಳ್ಕೊಂಡೋದ್ವಾ, ಇವ್ರನ್ನ ಜೊರಳು ತಳೆದ್ವಿ, ನೋಡ್ಬೇಕಾರಲ್ಲ ಹೆಂಗಿರುತ್ತೆ? ಅದುವೇ ದಂಡನೆ. ಅದನ್ನೇ ಅಲ್ಲಿ ಹೇಳುತ್ತದೆ. ಅಲ್ಲಿ ಕೀರ್ತನೆ 23:5 ನನ್ನ ಶತ್ರುಗಳ ಮುಂದೆ ನೀವು ನನಗೋಸ್ಕರ ಒಂದು ಔತಣವನ್ನು ಏರ್ಪಡಿಸಿ ನನ್ನ ತಲೆಯನ್ನು ತೈಲದಿಂದ ಅಭಿಷೇಕ ಮಾಡುತ್ತೀರಾ ಎಂದನು. ಅನಂತರ ಮೂರನೇದಾಗಿ ನಮ್ಗೆ ಗೊತ್ತಿರುವಂತಹ ವ್ಯಕ್ತಿ ಯೋಬನು ಹಲವು ವಿಧವಾಗಿರುವ ಹೋರಾಟಗಳನ್ನು, ಆ ಒಂದು ಕಷ್ಟವನ್ನು ಸಂಧಿಸಿದ, ನಷ್ಟಗಳನ್ನು ಸಂಧಿಸಿದ. ಮಕ್ಕಳು ಸತ್ತಿದ್ದು, ಕಟ್ಟಡಗಳು ಹೋಯ್ತು, ದನ ಕುರಿಗಳು ಎಲ್ಲವನ್ನ ಓಡಿಸ್ಕೊಂಡೋದ್ರು, ಮುಂದಿನ ದಿನ ಕೆಳಗೆ ಅವ್ರ ಪಾಪರಾದ್ರು ಕೆಳಗೆ. ಎಲ್ಲವುಗಳಲ್ಲಿ ಶೋಧನೆ, ಹೆಂಡತಿಯಿಂದ ಕೂಡ ನಿರಾಕರಿಸಲ್ಪಟ್ಟರು. ಯೋಬನ ಪುಸ್ತಕ 2ನೇ ಅಧ್ಯಾಯದ 9ನೇ ವಾಕ್ಯ ಹೇಳುತ್ತದೆ, ಹೆಂಡತಿ ಬಂದು ಹೇಳುತ್ತಾಳೆ, ಇನ್ನು ನಿನ್ನ ಉತ್ತಮತನದಿಂದ ದೃಢವಾಗಿದ್ದೀಯೋ? ದೇವರನ್ನ ದೂಷಣೆ ಮಾಡಿ ಪ್ರಾಣ ಬಿಡು ಅಯ್ಯ, ನೀನಿರೋದಕ್ಕಿಂತ ಸಾಯದೆ ನಮಗೆ ನೆಮ್ಮದಿ. ಎಷ್ಟು ದೊಡ್ಡ ಪಾಡು, ಎಷ್ಟು ಹೋರಾಟ. ಇವತ್ತು ಹಣ, ಸೌಲಭ್ಯ, ಆಸ್ತಿ ಎಲ್ಲವೂ ಇದ್ದಾಗ ಅವನಿಗೆ ವಿಧಿಯರಾಗಿದ್ದು ಎಲ್ಲ ಸೇವೆಗಳನ್ನು ಮಾಡಿದಂತಹ ಹೆಂಡತಿ ಹೇಳಿದ್ಲಲ್ಲ, ಅದಕ್ಕಿಂತ ಮಿಗಿಲಾದ ಒಂದು ದೊಡ್ಡ ಕಷ್ಟ ಏನಾಗಿರ್ಬೋದಿತ್ತು? ಯೋಚನೆ ಮಾಡಿ ನೋಡಿ. ಇವೆಲ್ಲ ಸಹಿಸಿಕೊಂಡ ಅವರಿಗೆ ಸಿಕ್ಕಿದ್ದೇನು ಗೊತ್ತಾ? 2ರಷ್ಟು ಆಶೀರ್ವಾದಗಳು. ಅವರು ಕಳೆದದ್ದನ್ನ ದೇವರು 2 ಪಟ್ಟು ಕೊಟ್ಟರು. 2 ಪಟ್ಟಾಗಿ. ಅದುವೇ ಶೋಧನೆ. ಶೋಧನೆ ಇಲ್ಲದೆ ಅದು ಬಂದಿರೋದಿಲ್ಲ. ಹಾಗಾದರೆ ಶೋಧನೆ ಬರುವಾಗ ಶೋಧನೆ ಮಧ್ಯದಲ್ಲಿ ಕರ್ತನನ್ನು ನೋಡಿ. ಶೋಧನೆ ಮಧ್ಯದಲ್ಲಿ ಕರ್ತನು ಮಾಡಿದಂತಹ ಒಳಿತಾಗಿರುವ ಕಾರ್ಯವನ್ನು ನೋಡಿ. ಶೋಧನೆಯಲ್ಲಿ 2 ಬೆರೆತಿರುತ್ತೆ. ಒಂದು ಕಡೆ ಮನುಷ್ಯರ ಕಷ್ಟ, ಮತ್ತೊಂದು ಕಡೆ ದಾರಿ ಮುಚ್ಚಲ್ಪಟ್ಟೆ ಕಾಣುತ್ತದೆ. ಕಷ್ಟಗಳು ಬಂದು ಶರೀರದಲ್ಲಿ ಕೂಡ ಉಪದ್ರವ ಬರುತ್ತದೆ. ಅವುಗಳ ಮಧ್ಯೆ ಕರ್ತನು ಮಾಡುವ ಕಾರ್ಯವನ್ನು ನೋಡ್ತಾ ಬನ್ನಿ. ನೀವು ಯಾವ ಸ್ಥಳದಲ್ಲೂ ಮುಳುಗಿ ಹೋಗುವುದೇ ಇಲ್ಲ. ಇದು ನಿಮ್ಮ ಇಚ್ಛೆಯಿಂದ ಉಂಟಾಗುವಂತಹ ಶೋಧನೆಯಾಗಿರದೆ ದೇವರಿಂದ ಬರುವಂತಹ ಶೋಧನೆಯಾಗಿದ್ದರೆ ನೀವು ಚೊಕ್ಕ ಬಂಗಾರದ ಹಾಗೆ ಮಾರ್ಪಡುತ್ತೀರಾ. ಶೋಧನೆಯ ಒಂದು ಕಾರ್ಯಗಳು ಏನೆಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ ಗೊತ್ತಾ? ಯಾಕೋಬನು 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಶೋಧನೆಯನ್ನು ಸಹಿಸುವಂತಹ ಮನುಷ್ಯನು ಭಾಗ್ಯವಂತನು. ಶೋಧನೆ ಬರಬೇಕಾದ್ರೆ ಅದನ್ನು ಎಳಿಬೇಡಿ. ಶೋಧನೆ ಬರುವಾಗ ಕಷ್ಟಪಡಬೇಡಿ. ಶೋಧನೆ ಬರಬೇಕಾದ್ರೆ ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ಹುಡುಕಬೇಡಿ. ಅದು ನಿಮಗೆ ರಣವನ್ನು ಉಂಟು ಮಾಡುತ್ತದೆ, ಗಾಯವನ್ನು ಉಂಟು ಮಾಡುತ್ತದೆ. ಶೋಧನೆಗಳು ಬರುವಾಗ ಸಹಿಸಿಕೊಳ್ಳುವುದಕ್ಕೆ ಪಳಗಿರಿ. ಕರ್ತನನ್ನು ನಂಬಿದ್ದೇನೆ, ಕರ್ತನ ಕೈ ಹಿಡಿದ್ದೇನೆ, ಏನು ಬರುತ್ತೆ ನೋಡ್ಕೊಳ್ಳೋಣ. ಶೋಧನೆಯನ್ನು ಸಹಿಸುವಂತಹ ಮನುಷ್ಯನು ಭಾಗ್ಯವಂತನು, ಅವನು ಉತ್ತಮನು ಎಂಬುದಾಗಿ ಪ್ರಕಟವಾದ ನಂತರ, ಈ ಶೋಧನೆ ಕಾಲದಲ್ಲಿ ನೀವು ಹೇಗೆ ನಡೆಯುತ್ತೀರಿ ಎನ್ನುವುದನ್ನು ಇಟ್ಟು ಪ್ರಕಟವಾದ ನಂತರ ಕರ್ತನು ತನ್ನಲ್ಲಿ ಪ್ರಿಯರಾಗಿರುವವರಿಗೆ ಈ ಶೋಧನೆ ನಂತರ ಕೂಡ ಕರ್ತನ ಬಳಿ ಪ್ರೀತಿ ಇಡ್ತಾನೆ ನೋಡಿ, ಅವರಿಗೆ ವಾಗ್ದಾನಗಳನ್ನು ಮಾಡಿದ ಜೀವ ಕಿರೀಟವನ್ನು ಹೊಂದುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ಪೂರ್ಣ ಓದಿ ನೋಡಿ. ಶೋಧನೆಗಳನ್ನು ಸಹಿಸುವಂತಹ ಮನುಷ್ಯನು ಭಾಗ್ಯವಂತನು, ಅವನು ಉತ್ತಮನೆಂಬುದಾಗಿ ಪ್ರಕಟವಾದಾಗ ಕರ್ತನು ತನ್ನ ಬಳಿ ಪ್ರೀತಿ ಮಾಡುವವರನ್ನ ವಾಗ್ದಾನ ಮಾಡಿದಂತಹ ಜೀವ ಕಿರೀಟವನ್ನ ಕೊಡುವರು ಪರಲೋಕದಲ್ಲಿ.
ಲೋಕದಲ್ಲಿಯೂ ಆಶೀರ್ವಾದ, ಯೋಬನ ಹಾಗೆ 2ರಷ್ಟು ಆಶೀರ್ವಾದ, ಶತ್ರುಗಳ ಕಣ್ಗಳ ಮುಂಭಾಗದಲ್ಲಿ ತಲೆಯನ್ನು ಅಭಿಷೇಕ ಮಾಡುವಂಥದ್ದು, ಅಧಿಕಾರವನ್ನು ಹೊಂದುವಂಥದ್ದು, ರಾಜನೇ ಘನಪಡಿಸುತ್ತಾರೆ ಘನವನ್ನು ಹೊಂದುವಂಥದ್ದು, ಇವೆಲ್ಲವನ್ನ ನಿಜವಾದ ಶೋಧನೆಯಲ್ಲಿ ದಾಟಿ ಬರೋರು ಸಿಗುವಂಥ ಕಾರ್ಯ. ಪರಲೋಕದಲ್ಲಿ ನಿತ್ಯ ಜೀವವನ್ನು ಹೊಂದುವಾಗ ಶೋಧನೆಗಳನ್ನು ಸಹಿಸಿದ ಮನುಷ್ಯನು ಜೀವ ಕಿರೀಟವನ್ನು ಹೊಂದುತ್ತಾನೆ. ಎಲ್ಲವುಗಳಲ್ಲಿ ಶೋಧನೆ ಜಯಿಸಿ ಬರ್ತಾರೆ ನೋಡಿ, ಅವರು ಜೀವ ಕಿರೀಟವನ್ನ ಪರಲೋಕದಲ್ಲಿ ಅನೇಕ ವಿಧವಾಗಿರುವ ಒಳಿತನ್ನು ಪಡೆಯುತ್ತಾರೆ. ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಶೋಧನೆಗಳನ್ನು ಜಯಿಸುವಂತಹ ಮನುಷ್ಯನು, ಜಯಿಸುವವನು ಯಾರೋ ಜೀವವೃಕ್ಷದ ಫಲವನ್ನು ಹೊಂದುವನು. 2:11 ಹೇಳುತ್ತದೆ, 2ನೇ ಮರಣದಲ್ಲಿ ಅವನಿಗೆ ಬಾಧೆಯಾಗುವುದಿಲ್ಲ, ಅವನಿಗೆ ನಿತ್ಯ ಜೀವವನ್ನು ನೇರವಾಗಿ ಕೊಡುತ್ತೇನೆ. 2ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ಅವನು ಪರಲೋಕದಲ್ಲಿ ಮರೆಯಾಗಿರುವ ಮನ್ನವನ್ನ ತಿನ್ನುವನು, ಅವನಿಗೆ ನಾನು ಹೊಸ ನಾಮವನ್ನ ಕೊಡುವೆನೆ ಎಂಬುದಾಗಿ ಕರ್ತನೆ ಹೇಳುತ್ತಾರೆ. ಹೊಗಳಿಕೆಯು ಕೀರ್ತಿ ಇರುವ ಒಂದು ಹೊಸ ನಾಮವನ್ನ ಅವನಿಗೆ ಅನುಗ್ರಹಿಸುವೆನು. ಅದನ್ನ ಒಂದು ಪ್ರಶಸ್ತಿ ತರ ಇಟ್ಕೊಳ್ಳಿ. ಯಾವ ರೀತಿ ಹೇಳ್ತಾರೆ, ಪದ್ಮಶ್ರೀ, ಪದ್ಮವಿಭೂಷಣ್ ಎಂಬುದಾಗಿ ಹೆಸರು ಕೊಡ್ತಾರಲ್ವಾ, ಪರಲೋಕದಲ್ಲಿ ಅಂತ ಹೆಸರನ್ನಿಟ್ಟಿದ್ದಾರೆ ದೇವರು. ಆ ಹೆಸರನ್ನು ನಿಮ್ಮ ಹೆಸರೊಂದಿಗೆ ದೇವರು ಹೊಸ ನಾಮವನ್ನ ಕೊಡಬೇಕಾದ್ರೆ ಅದನ್ನು ಪರಲೋಕದಲ್ಲಿ ಕೀರ್ತಿಯನ್ನು, ಹೊಗಳಿಕೆ ಉಂಟು ಮಾಡುತ್ತದೆ. ಇವತ್ತು ನಾವು ಕಲಿತುಕೊಂಡಿರುವ ಕಾರ್ಯವೇನೆಂದರೆ, ಶೋಧನೆ ಬರುವುದು ಅವಶ್ಯ. ಶೋಧನೆಗಳು ಬರುವಾಗ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಕೇಳಿ ಶೋಧನೆಯನ್ನ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಡಿ. ಶೋಧನೆಯನ್ನು ಬಿಟ್ಟು ಮುಂದೆ ಹೋಗುವುದಕ್ಕೆ ಪ್ರಯತ್ನ ಮಾಡಬೇಡಿ. ನೀವು ಶೋಧನೆಗಳನ್ನ ಸಹಿಸಿಕೊಳ್ಳುವ ಮನುಷ್ಯರಾಗಿದ್ದರೆ ಕರ್ತನ ಬಳಿ ಇಷ್ಟೊಂದು ಒಳಿತಿನ ಆಶೀರ್ವಾದವನ್ನು ಹೊಂದುತ್ತೀರಾ. ಶೋಧನೆಯ ಕುರಿತು ಸಂತೋಷ ಪಡಿರಿ. ನೂತನವಾಗಿರುವಂಥ ಉಪದೇಶವನ್ನು ಹೇಳ್ತಾರಲ್ಲ, ಶೋಧನೆ ಬರಬಾರದು, ಸಮಸ್ಯೆ ಬರಬಾರದು, ಯೇಸುವೆ ಎಲ್ಲವನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ, ಆದ್ದರಿಂದ ನಿಮಗೆ ಸಂಭ್ರಮವಾಗಿರುವ ಜೀವಿತವನ್ನೇ ನಿಮಗೆ ವಾಗ್ದಾನ ಮಾಡಿದರೆ ಅಂತೆಲ್ಲ ಹೇಳ್ತಾರೆ. ನಂಬಬೇಡಿರಿ ನೀವು ಆ ಕಾರ್ಯಗಳನ್ನ. ಯೇಸು ಶಿಲುಬೆಯಲ್ಲಿ ತೆಗೆದುಕೊಂಡ ನಂತರವೇ ಅವರ 12 ಶಿಷ್ಯರು ಸೇವೆಗೋಸ್ಕರವಾಗಿ ಬಂದರು. ಅವರು ಯಾರು ಸಂಭ್ರಮದಿಂದ ಬದುಕಲಿಲ್ಲ. ಅವರ ಒಂದು ಕಷ್ಟ, ವೇದನೆ, ಅವರ ಶಿಷ್ಯರು 11 ಮಂದಿ ಕೂಡ ರಕ್ತಸಾಕ್ಷಿಯಾಗಿಯೇ ಸತ್ತರು. ಹಲವು ವಿಧವಾಗಿರುವ ಉಪದ್ರವಗಳಲ್ಲಿ ಅವರು ಹಾದು ಬಂದರು. ಆದ್ದರಿಂದ ಜ್ಞಾನವಂತರಾಗಿ ನಡ್ಕೊಳ್ಳಿ. ಶೋಧನೆ ನಿಮ್ಮನ್ನ ಮೇಲೆತ್ತುತ್ತದೆ, ಶೋಧನೆ ನಿಮ್ಮನ್ನ ಮಹಿಮೆ ಪಡಿಸುತ್ತದೆ, ಶೋಧನೆ ನಿಮ್ಮನ್ನ ಚೊಕ್ಕ ಬಂಗಾರವಾಗಿ ಮಾಡುತ್ತದೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಒಂದು ವೇಳೆ ಈ ಸಂದೇಶವನ್ನು ಕೇಳುತ್ತಿರುವಂತಹ ನೀವು ಶೋಧಿಸಲ್ಪಡುವವರಾಗಿರ್ಬೋದು, ಶೋಧನೆಯಲ್ಲಿ ಮನಗುಂದಿದವರಾಗಿರ್ಬೋದು. ಚೆನ್ನಾಗಿ ನಿಮ್ಮ ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ. ಅದರ ನಡುವೆ ಕರ್ತನು ನಿಮ್ಮನ್ನು ನಡೆಸುವುದನ್ನ ನೋಡ್ತೀರಾ. ಕರ್ತನು ನಮಗೆ ಕೊಡುವಂತಹ ರಕ್ಷಣೆಯನ್ನು ನೋಡ್ತೀರಾ. ಈ ಶೋಧನೆ ಕಾಲದಲ್ಲಿಯೇ ದೇವರ ಮಹಿಮೆ ದೊಡ್ಡ ಮಟ್ಟದಲ್ಲಿ ನಮಗೆ ಪ್ರಕಟವಾಗುವುದನ್ನು ನೋಡ್ತೀರಾ. ಬರೀ ಶೋಧನೆ ಕುರಿತಾಗಿ ಮಾತನಾಡದೆ ಅದರ ನಡುವೆ ಕರ್ತನು ಮಾಡುವ ಕಾರ್ಯವನ್ನು ಗಮನಿಸಿ ನೋಡಿ, ಸ್ತೋತ್ರ ಮಾಡಿರಿ. ಶೋಧನೆ ಶೀಘ್ರ ಮುಗಿದೋಗುತ್ತದೆ. ನಿಮಗೆ ಸಿಗಬೇಕಾಗಿರುವ ಹೊಗಳಿಕೆ, ಕೀರ್ತಿ ದೇವರಿಂದ ಉಂಟಾಗುತ್ತದೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ತುಂಬಿದಂತಹ ಪರಲೋಕದ ಪರಮ ತಂದೆಯೇ, ಶೋಧನೆಗಳ ಕುರಿತಾಗಿ ನಾವು ಕೇಳ್ಪಟ್ಟಂತಹ ಈ ಒಳ್ಳೆ ಸಂದೇಶಕ್ಕೋಸ್ಕರವಾಗಿ ನಿಮ್ಮ ನಾಮವನ್ನು ಸ್ತೋತ್ರ ಮಾಡುತ್ತೇನೆ. ದೇವರ ಯಾರ್ಯಾರು ಶೋಧನೆಗಳ ಮಧ್ಯೆ ತಮ್ಮ ನಂಬಿಕೆಗೋಸ್ಕರವಾಗಿರುವ ಹೋರಾಟವನ್ನ ಸಹಿಸಿಕೊಂಡಿದ್ದಾರೋ ಅವರು ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡುವುದಕ್ಕೆ ಶಕ್ತರಾಗಿದ್ದೀರಾ. ಮರುಭೂಮಿಯಲ್ಲಿ ನಿಮ್ಮ ಮಕ್ಕಳು ನಡೆದುಕೊಂಡು ಹೋದಾಗ 40 ವರ್ಷಗಳು ಎಷ್ಟು ಒಳಿತುಗಳನ್ನ ಅವರಿಗೆ ನೀವು ಕೊಟ್ರಿ ದೇವರೇ. ಅವರ ಒಳಿತನ ಕುರಿತು ಸ್ತೋತ್ರವನ್ನ ಮಾಡಲಿಲ್ಲ. ಆ ಒಳಿತನ ಗಮನಿಸಲು ಕೂಡ ಇಲ್ಲ. ಅವರು ಯಾವುದೇ ಯಥಾರ್ಥವಾಗಿ ನಡೆಯುತ್ತದೆ ಎಂಬುದಾಗಿ ಅಂದುಕೊಂಡು ಹೋದರು. ನಾವು ಆ ರೀತಿ ಇಲ್ಲದ ಹಾಗೆ ಶೋಧನೆಯಲ್ಲಿ ಅವುಗಳ ಮಧ್ಯೆ ಬರುವ ದೇವರ ಮಹಿಮೆಯನ್ನ ಗ್ರಹಿಸಿಕೊಳ್ಳಲು ನಮ್ಮ ಕಣ್ಗಳನ್ನ ತೆರೆಯಿರಿ ದೇವರೇ. ಸುರಿಯುವ ಮನ್ನವನ್ನು ನಾವು ನೋಡಬೇಕು ದೇವರೇ. ವಸ್ತ್ರಗಳನ್ನ ಕಾಯುವುದನ್ನು ನಾವು ನೋಡಬೇಕು. ನಮ್ಮ ಶರೀರವನ್ನು ಹತೋಟಿಗೆ ತೆಗೆದುಕೊಳ್ಳುವುದನ್ನು ನೋಡಬೇಕು. ನಮ್ಮ ಕರ್ತನು ನಮ್ಮನ್ನ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ದಾರಿ ನಡೆಸುವುದನ್ನು ನೋಡಲಿ. ನಮ್ಮ ದೇವರು ಜೀವ ಸ್ವರೂಪನಾಗಿದ್ದು ನಮ್ಮನ್ನ ಬದುಕಿಸುವಂತೆ ಮಾಡೋದನ್ನ ನೋಡ್ಲಿ. ಯೋಸೇಪನ ಜೀವಿತದಲ್ಲಿ ಅವರು ಶೋಧನೆ ಸಹಿಸಿಕೊಬೇಕಾದ್ರೆ ಅವರು ಎಷ್ಟು ಒಳಿತನ ಪಡ್ಕೊಂಡ್ರು. ಅಬ್ರಹಾಮನ ಜೀವನದಲ್ಲಿ ಅಬ್ರಹಾಮನ ಎಷ್ಟೊಂದು ಒಳಿತನ ಪಡ್ಕೊಂಡ್ರು. ಯೋಬನ ಜೀವನದಲ್ಲಿ ಯೋಬನಿಗೆ 2ರಷ್ಟು ಆಶೀರ್ವಾದವಾಗಿ ಮಾರ್ಪಡ್ತಲ್ಲ. ಅದೇ ರೀತಿ ದೇವರೇ, ಶೋಧನೆಗಳನ್ನು ನಾವು ಸಹಿಸಿಕೊಳ್ಳುತ್ತೇವೆ. ನಂಬಿಕೆಗೋಸ್ಕರವಾಗಿ ಬರುವ ಶೋಧನೆ, ದೇವರಿಂದ ಅನುಮತಿಸಲ್ಪಟ್ಟಂತಹ ಶೋಧನೆ, ಸತ್ಯದಲ್ಲಿ ನಡೆಯುವುದರಿಂದ ಬರುವಂತಹ ಶೋಧನೆ, ನೀತಿಯಿಂದ ಬರುವ ಶೋಧನೆ, ದೇವರ ಕಟ್ಟಳೆಗಳನ್ನು ಕೈಗೊಳ್ಳುವುದರಲ್ಲಿ ಉಂಟಾಗುವ ಶೋಧನೆ. ದೇವರದರ ನಿಮಿತ್ತವಾಗಿ ನಾವು ಶೋಧಿಸಲ್ಪಟ್ಟರು ನಾವು ಸಂತೋಷ ಪಡುತ್ತೇವೆ ದೇವರೇ. ಈ ಶೋಧನೆ ನಮಗೆ ದೊಡ್ಡ ಮಹಿಮೆಯನ್ನು ಕೊಡಲು ಬಂದಿದೆ. ಈ ಶೋಧನೆ ನಮಗೆ ಒಂದು ಉನ್ನತವನ್ನು, ಘನವನ್ನು ಕೊಡಲೇ ಬಂದಿದೆ. ಕರ್ತನ ದೃಷ್ಟಿಯಲ್ಲಿ ನಮ್ಮನ್ನ ವಿಶೇಷವಾದವರಾಗಿ ಮಾರ್ಪಡಿಸುವುದಕ್ಕೆ ಬಂದಿದೆ. ಇದನ್ನು ಗ್ರಹಿಸಿಕೊಳ್ಳುತ್ತೇವೆ, ಶೋಧನೆಯನ್ನು ಸಹಿಸುತ್ತೇವೆ, ಜಯವನ್ನು ಹೊಂದುತ್ತೇವೆ. ಜೀವ ಕಿರೀಟ ಇವರು ಪ್ರತಿಯೊಬ್ಬರಿಗೂ ಕಾದಿದೆ ಎಂಬುದಾಗಿ
ನಾವು ದೇವರ ವಿಶ್ವಾಸದಲ್ಲಿ ಅರಿಕೆ ಇಡುತ್ತೇವೆ. ನಿಮ್ಮ ಮಕ್ಕಳನ್ನು ಬಲಪಡಿಸಿರಿ. ಶೋಧನೆ ಕಾಲದಲ್ಲಿ ಶೋಧನೆಯನ್ನು ಸಹಿಸುವಂತಹ ಬಲವನ್ನು ಕೊಡಿರಿ. ಅದನ್ನು ಸುಲಭವಾಗಿ ಇವರು ಸಹಿಸಿ ದೇವರೇ ಅದನ್ನು ಜಯಿಸಿ ಮೇಲೆ ಬರುವುದಕ್ಕೆ ನೀವು ಸಹಾಯ ಮಾಡಿರಿ. ಅವರ ವಿಶ್ವಾಸವನ್ನು ಚೊಕ್ಕ ಬಂಗಾರವಾಗಿ ಮಾರ್ಪಡಿಸಿರಿ. ಅವರು ಇಟ್ಟುಕೊಂಡಿರುವಂತಹ ಒಳಿತುಗಳು, ಜ್ಞಾನ ಒಳಿತುಗಳು, ಆತ್ಮಿಕ ಒಳಿತುಗಳನ್ನು ಒಂದು ಕಡಿಮೆ ಇಲ್ಲದೆ ಹೊಂದಿಕೊಳ್ಳುವುದಕ್ಕೆ ನೀವು ಅವರಿಗೆ ಅನುಗ್ರಹ ಮಾಡಿ. ಈ ಸಂದೇಶ ಕೇಳಿದ ಪ್ರತಿಯೊಬ್ಬರನ್ನ ಕರ್ತನ ನಾಮದಲ್ಲಿ ನಾವು ದೇವರ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ. ಕುಟುಂಬಗಳನ್ನು ಆಶೀರ್ವಾದ ಮಾಡುತ್ತೇವೆ. ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇವೆ. ಅವರ ಆತ್ಮಿಕ ಜೀವಿತವನ್ನು ಆಶೀರ್ವಾದ ಮಾಡ್ತೀವಿ. ದೇವರ ಹಸ್ತವರನ್ನ ಮುಟ್ಟಿ ಅವರನ್ನ ದಾರಿ ನಡೆಸಲಿ. ದೇವರೇ, ನಮ್ಮ ಮಕ್ಕಳು ಅವರ ಇಚ್ಛೆಯಿಂದ ಎಳೆಯಲ್ಪಟ್ಟು ಶೋಧನೆಯಲ್ಲಿ ಪ್ರವೇಶ ಮಾಡಿರುವುದಾದರೆ ಒಂದು ವೇಳೆ ಅವರ ಒಂದು ಪಾಪಗಳನ್ನು ಕ್ಷಮಿಸಿ ಆ ಶೋಧನೆಗಳನ್ನು ದೇವರು ಅಂತ್ಯಕ್ಕೆ ತರಬೇಕು ಎಂಬುದಾಗಿ ನಾವು ಮನಸ್ಸಾರೆ ಪ್ರಾರ್ಥನೆ ಮಾಡ್ತೇವೆ. ಮುಂದುವರೆದು ನಿಮ್ಮ ಮಕ್ಕಳನ್ನ ನಿಮ್ಮ ಹಸ್ತವು ಮುನ್ನಡೆಸಲಿ. ನಿಮ್ಮ ಬರುವಿಕೆಯವರೆಗೂ ಅವರನ್ನು ಸಿದ್ಧಪಡಿಸಿ ಮುನ್ನಡೆಸಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ. ಆಮೇನ್, ಆಮೇನ್. ನಾವು ಕೇಳಿದಂತಹ ಸತ್ಯವನ್ನು ಮನದಲ್ಲಿಟ್ಟುಕೊಳ್ಳಿರಿ. ಇದು ನಮ್ಮ ಮುಖಾಂತರವಾಗಿ ಬಂದಂತಹ ಸಮಸ್ಯೆಯಾಗಿದ್ದರೆ ಪಾಪ ಅರಿಕೆ ಮಾಡಬೇಕು. ಮೊದಲು ಇದು ನನ್ನಿಂದ ಉಂಟಾದಂತಹ ಸಮಸ್ಯೆ, ನನ್ನ ಇಚ್ಛೆಗಳಿಂದ, ನನ್ನ ಪಾಪದಿಂದ ಎಳೆಯಲ್ಪಟ್ಟು ಶೋಧನೆ ಒಳಗಾಗ್ತಾ ಇದ್ದೀರಿ. ಅದು ದೇವರಿಂದ ಬಂದದ್ದಲ್ಲ. ನೀವು ನ್ಯಾಯಕ್ಕೋಸ್ಕರವಾಗಿ, ಸತ್ಯಕ್ಕೋಸ್ಕರವಾಗಿ, ನೀತಿಗೋಸ್ಕರವಾಗಿ, ಕರ್ತನನ್ನು ಸ್ವೀಕರಿಸಿಕೊಂಡದಕ್ಕೋಸ್ಕರವಾಗಿ ನೀವು ಪಾಡುಗಳನ್ನು ಅನುಭವಿಸಿದರೆ ಅದು ನಿಮಗೆ ದೊಡ್ಡ ಫಲವನ್ನು ಉಳಿತನ ಕೊಡುತ್ತದೆ. ಶೋಧನೆಗಳನ್ನು ಸಹಿಸಿಕೊಳ್ಳಿರಿ. ನೀವು ಭಾಗ್ಯವಂತರಾಗಿರಿ. ಕರ್ತನು ತಾನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ